ನಾವು ಮನುಷ್ಯರಾಗಿರುವಂಥ ಕಾರಣದಿಂದ ದೇವರು ಮನುಷ್ಯರಾಗಿ ಲೋಕಕ್ಕೆ ಬಂದರು ಅಂತ ಓದಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಆದ ವಾಕ್ಯ ಯಾವುದಂದರೆ ಪಿಶಾಚಿಯ ಮೇಲೆ ಈ ವಾರಕ್ಕೆ ನಮಗೆ ಬೇಕಾದಂಥ ವಾಕ್ಯ ಹೀಬ್ರೂಸ್ 2 ಈ ವಾರಕ್ಕೆ ನಮಗೆ ಬೇಕಾದಂಥ ವಾಕ್ಯ ಯಾವುದಂದರೆ ಹೀಬ್ರೂಸ್ 2 ಒಂದು ವಾಕ್ಯ ಬರುತ್ತೆ. ಯಾವ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಪಿಶಾಚಿಯ ಮೇಲೆ ಜಯ ಹೊಂದುವುದಕ್ಕೋಸ್ಕರ ದೇವರು ಏನು ಮಾಡಿದ್ರಂತೆ, ರಕ್ತವು ಮಾಂಸನಾಗಿ ಮನುಷ್ಯರಾಗಿ ಬಂದರು ಅಂತಿದೆ. ಆಮೇನ್. ರಕ್ತವು ಮಾಂಸವಾಗಿ ಯೇಸು ಕ್ರಿಸ್ತು ಬಂದಿದ್ದು ಯಾವ ಕಾರಣದಿಂದ? ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಪಿಶಾಚಿಗೆ ಇದು ಯಾವ ರೀತಿ ಅಂದರೆ, ಪಿಶಾಚಿಗೆ ಸಾವಿನ ಮೇಲೆ ಏನಿದೆ, ಅಧಿಕಾರ ಇತ್ತು. ಸಾವಿನ ಮೇಲೆ ಅಧಿಕಾರ ಇತ್ತು. ಯಾವ ರೀತಿ ಇತ್ತು ಸಾವಿನ ಮೇಲೆ ಅಧಿಕಾರ? ಇದು ಏನು ಮಾಡಬೇಕಂದ್ರೆ 4-5 ವಾಕ್ಯಗಳನ್ನು ಮೈಂಡಲ್ಲಿ ಕೂತ್ಕೊಳ್ಳುವಾಗ ಈ ವಾಕ್ಯ ಅರ್ಥ ಆಗುತ್ತೆ. ಹೀಬ್ರೂಸ್ 2 ಸುಲಭವಾಗಿ ಹೇಳ್ತಾರೆ, ಪಿಶಾಚಿಗೆ ಸಾವಿನ ಮೇಲೆ ಏನಿತ್ತು ಅಂತ ಅಧಿಕಾರ ಇತ್ತು. ಆದರೆ ಆ ವಾಕ್ಯಕ್ಕೆ ತುಂಬ ಅರ್ಥ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ದೇವರು ನಮ್ಮನ್ನು ಯಾವ ರೀತಿ ಪರಿಶುದ್ಧಗೊಳಿಸ್ತಾರೆ ಅಂತ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಪಿಶಾಚಿ ಅನ್ನೋದು ಬರೀ ಒಂದು ಭಾಗ ಅಷ್ಟೇ. ಪಿಶಾಚಿ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಾಗ. ಪಿಶಾಚೆ ಎಲ್ಲನೂ ಆಗಲ್ಲ. ಆಮೇನ್. ನಮ್ಮ ಜೀವನದಲ್ಲಿ ಎಲ್ಲವೂ ಯಾರಾಗಿದ್ದಾರೆ? ಏಸಪ್ಪ ಆಗಿದ್ದಾರೆ. ಆದರೆ ನಮ್ಮನ್ನು ಟೆಸ್ಟ್ಗೆ ಏನು ಹೇಳ್ತೀರಾ, ಪರೀಕ್ಷೆ ಮಾಡಿ ನಮ್ಮನ್ನು ಶೋಧನೆ ಒಳಗಡೆ ಬಿಟ್ಟು ದೇವರು ನಮ್ಮನ್ನು ಆಚೆ ಏನಕ್ಕೋಸ್ಕರ ತರ್ತಾ ಇದ್ದಾರೆ? ಯಾಕಂದರೆ ರೆವಿಲೇಷನ್ 3ನೇ ಅಧ್ಯಾಯ ಲಾಸ್ಟ್ ವೀಕ್ ಲವೋದಿಕೀಯ ಸಭೆಯಲ್ಲಿ ಓದಬೇಕಾದ್ರೆ ಅಲ್ಲಿ ಏನು ಹೇಳ್ತಾರೆ, ಪ್ಯೂರ್ ಗೋಲ್ಡಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ? ಪರೀಕ್ಷೆ, ಬೆಂಕಿಯಲ್ಲಿ ಪರೀಕ್ಷೆ ಮಾಡಿದಾಗ ಮಾತ್ರ ಅದೇನಾಗತ್ತಂತೆ, ಪ್ಯೂರ್ ಗೋಲ್ಡಾಗಿ ಆಚೆ ಬರುತ್ತೆ. ಆಮೇಲೆ ಈ ರೀತಿ ದೇವರು ನಮ್ಮನ್ನು ಯಾಕೆ ಬೆಂಕಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ? ಏನಕ್ಕೋಸ್ಕರ? ನಮ್ಮನ್ನು ಕಷ್ಟದ ಮೂಲಕ ನಮ್ಮ ಮನಸ್ಸನ್ನು ಚೇಂಜ್ ಮಾಡಬೇಕು ಅಂತ ದೇವರು ಆಸೆ ಪಡ್ತಾರೆ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ಮೊದಲನೇ ಪಾಯಿಂಟ್ ಯಾವುದಂದರೆ, ಮೊದಲು ಜೇಮ್ಸ್ 1ನೇ ಅಧ್ಯಾಯ ತಗೊಳ್ಳಿ. ಜೇಮ್ಸ್ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ಓದೋಕ್ಕೆ ಪ್ರಾರಂಭಿಸಿ. 2-5 ಓದಿದ್ರೆ ಸಾಕು. 2-4 ಓದಿ ಮೊದಲು, ಅಲ್ಲಿಂದ ಮಾತಾಡಿ. ಜೇಮ್ಸ್ 1ನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಮೊದಲೇನೆ ನಿಮ್ಮ ನಂಬಿಕೆಗೆ ಆಗುವ, ನಿಮ್ಮ ವಿಶ್ವಾಸಕ್ಕೆ. ವಿಶ್ವಾಸ ಯಾರಿಂದ ಬರ್ತಾ ಇದೆ? ವಿಶ್ವಾಸ ಯಾರ ಮೇಲೆ ಇರಬೇಕು? ಮೊದಲನೇ ಪ್ರಶ್ನೆ, ವಿಶ್ವಾಸ ಯಾರ ಮೇಲೆ ಇರಬೇಕು? ದೇವರ ಮೇಲೆ ಇರಬೇಕು. ವಿಶ್ವಾಸ ಯಾರಿಂದ ನಮಗೆ ಬರ್ತಾ ಇದೆ? ದೇವರ ಮುಖಾಂತರ ನಮಗೆ ಯೇಸುವಿನ ಮೇಲೆ ವಿಶ್ವಾಸ ಬರ್ತಾ ಇದೆ. ಆಮೇನ್. ನಾವು ದೇವರ ಮೇಲೆ, ಯೇಸು ಕ್ರಿಸ್ತುವಿನ ಮೇಲೆ ಇಡುವಂಥ ವಿಶ್ವಾಸ ನಮ್ಮಿಂದ ಬರುವಂಥ ವಿಷಯ ಅಲ್ಲ. ಯೋಹಾನ ಸರಿಯಾಗಿ ಓದಿ. ಯೋಹಾನ ಯಾರು ಬರೆದಿರುವಂಥದ್ದು? ಯೋಹಾನ ಬರೆದಿದ್ದಾರಲ್ಲ, ಸುವಾರ್ತೆ. ಆ ಸುವಾರ್ತೆ ನೀವು ಸರಿಯಾಗಿ ಓದಬೇಕಾದ್ರೆ ಯೇಸು ಕ್ರಿಸ್ತು ಸಿಂಪಲ್ಲಾಗಿ ಹೇಳುವಂಥ ವಾರ್ತೆ ಯಾವುದಂದರೆ, ಯೇಸುವಿನ ಮೇಲೆ ವಿಶ್ವಾಸ ಇಡುವುದು ಯಾರ ಮೂಲಕ? ದೇವರ ಮೂಲಕ. ಆಮೇನ್. ದೇವರು ನಮಗೆ ವಿಶ್ವಾಸ ಕೊಡದೆ ಹೋದರೆ ನಾವು ವಿಶ್ವಾಸ ಇಡುವುದಕ್ಕೆ ಸಾಧ್ಯ ಇಲ್ಲ. ಆಮೇನ್. ದೇವರು ನನಗೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಕೊಟ್ಟಿಲ್ಲ ಅಂದರೆ ನಾನು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡುವುದಕ್ಕೆ ಸಾಧ್ಯ ಇಲ್ಲ. ಆಮೇನ್. ಈ ವಿಶ್ವಾಸ ಯಾರಿಂದ ಬರ್ತಾ ಇದೆ? ದೇವರಿಂದ ಬರ್ತಾ ಇದೆ. ಇವಾಗ ಈ ವಾಕ್ಯ ಓದಿ. ನನ್ನ ಸಹೋದರರೇ, ನಿಮ್ಮ ವಿಶ್ವಾಸಕ್ಕೆ ಆಗುವ ಪರಿಶೋಧನೆ. ಯಾವುದನ್ನು ಪರಿಶೋಧನೆ ಮಾಡ್ತಾ ಇದ್ದಾರಂತೆ? ವಿಶ್ವಾಸವನ್ನು ಪರಿಶೋಧನೆ. ಹಂಗಂದ್ರೆ ಏನು ಟೆಸ್ಟ್ ಮಾಡ್ತಾ ಇದ್ದಾರೆ? ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡು. ತಾಳ್ಮೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಏನು ಮಾಡಲ್ಲ, ಬಿದ್ದೋಗದೆ ಇರ್ತಾರಲ್ಲ, ಅದನ್ನೇ ತಾಳ್ಮೆ ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡುವಂಥ ತಾಳ್ಮೆ ಯಾವುದು? ನಡುಗುವುದು, ದೇವ್ರ ಮುಂದೆ ಬಂದು ನಡುಗ್ತಾರಲ್ಲ, ಅದನ್ನು ಏನು ಯೋಚನೆ ಮಾಡ್ತೀವಿ? ತಾಳ್ಮೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಏನು ಜೇಮ್ಸ್ ಬರಿತಾ ಇರುವಂಥ ತಾಳ್ಮೆ ಯಾವುದು? ಎಷ್ಟೇ ಕಷ್ಟ ಬಂದರೂ ಪಾಪದಲ್ಲಿ ಬೀಳದೇ ಇರುವುದು. ಎಷ್ಟೇ ಕಷ್ಟ ಬಂದರೂ ದೇವರನ್ನು ಬಿಟ್ಟು ದೂರ ಹೋಗದೇ ಇರುವುದು. ನಮ್ಮ ವಿಶ್ವಾಸ ಬೀಳದೇ ಇರುವುದನ್ನೇ ಏನು ಹೇಳ್ತಾ ಇದ್ದಾರೆ? ತಾಳ್ಮೆ. ನಾವು ನಮ್ಮ ಮೇಲೆ ಬರುವಂಥ ಭಾರವನ್ನು ಏನು ಮಾಡ್ತಾ ಇದ್ದೀವಿ? ತಾಳ್ತಾ ಇದ್ದೀವಿ. ಅದನ್ನೇ ತಾಳ್ಮೆ ಅಂತಾರೆ. ಆಮೇನ್. ಕಂಟಿನ್ಯೂ ಮಾಡಿ. ಕಷ್ಟದಲ್ಲಿ ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು, ಇದನ್ನು ಏನು ಮಾಡಿ? ಮೊದಲು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ
ಆನಂದಕರವಾದದ್ದೆಂದು ಎನಿಸಿರಿ. ಆಮೇನ್. ಕಷ್ಟದಲ್ಲಿರುವಾಗ ಆನಂದವಾಗಿರಿ ಅಂತ ಎಷ್ಟೋ ಜನ ಏನು ಮಾಡಿರ್ತಾರೆ, ನಿಮಗೆ ವಾರ್ತೆಯನ್ನು ಹೇಳಿರ್ತಾರೆ. ಮತ್ತು ಯಾಕೆ ನಮ್ಮಿಂದ ಕಷ್ಟದಲ್ಲಿ ಆನಂದವಾಗಿರೋಕ್ಕಾಗ್ತಾ ಇಲ್ಲ? ಸುಲಭವಾದ ಪ್ರಶ್ನೆ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ಕಷ್ಟಗಳು ನಿಮಗೆ ಬರುವಾಗ ಏನು ಮಾಡಿ ಅಂತ? ಆನಂದ ಪಡಿ. ಯಾಕೆ? ನಿಮ್ಮ ವಿಶ್ವಾಸ ಏನಾಗ್ತಾ ಇದೆ? ಪರೀಕ್ಷೆಯಲ್ಲಿದೆ ಅಂತ ಹೇಳ್ತಾರೆ. ನಿಮ್ಮ ವಿಶ್ವಾಸ ಉನಕುள்ள இருக்க விசுவாசம் என்ன பண்ணுறாங்களா? ಪರೀಕ್ಷೆ பண்ணி பார்க்குறாங்க, ಟೆಸ್ಟ್ பண்ணி பார்க்குறாங்க. ಸೊ ಈ ವಿಶ್ವಾಸವನ್ನು ಪರೀಕ್ಷೆ ಮಾಡಿ ನೋಡುವಾಗ ನಮ್ಮ ವಿಶ್ವಾಸ ಯಾವ ರೀತಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ನಿಜವಾಗ್ಲೂ ನಾನು ಯೇಸುವಿನ ಮೇಲೆ ವಿಶ್ವಾಸ ಇಟ್ಟಿದ್ದೀನ ಇಲ್ವಾ ಅಂತ. ಈ ಪರೀಕ್ಷೆ ಮಾಡುವಾಗ ಇದನ್ನು ಸಂತೋಷವಾಗಿ ತಗೊಳ್ಳೋದು ಯಾವ ರೀತಿ? ಇಲ್ಲಿ ಹೇಳ್ತಾ ಇದ್ದಾರೆ ಸುಲಭವಾಗಿ ಏನಂತ? ಇದನ್ನು ಸಂತೋಷವಾಗಿ ತಗೊಳ್ಳಿ ಅಂತ. ಮತ್ತು ಯಾಕೆ ನಮ್ಮಿಂದ ಪರೀಕ್ಷೆ ಬರುವಾಗ ಎಷ್ಟೋ ಜನರಿಗೆ ಪರೀಕ್ಷೆ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆಮೇನ್. ನನಗೆ ಇವಾಗ ಪರೀಕ್ಷೆ ನಡೀತಾ ಇದೆ ಅಂತ ಯಾವಾಗ ಗೊತ್ತಾಗತ್ತೆ? ಇವಾಗ ಎಕ್ಸಾಂಪಲ್, ಸ್ಕೂಲಲ್ಲಿ ಓದ್ತಾ ಇರುವಾಗ ಪರೀಕ್ಷೆ ಬಂದರೆ ನನಗೆ ಯಾವ ರೀತಿ ಗೊತ್ತಾಗುತ್ತೆ ಪರೀಕ್ಷೆ ಅಂತ? ಟೆಸ್ಟ್ ಇಡ್ತಾರೆ. ಟೆಸ್ಟ್ ಇಡುವಾಗ ಏನಾಗುತ್ತೆ ಕ್ಲಾಸಲ್ಲಿ? ಡೇಟ್ ಸರ್, ಓಕೆ, ಡೇಟ್ ಅನೌನ್ಸ್ ಅದೆಲ್ಲ ಓಕೆ. ಟೆಸ್ಟ್ ನಡೆಯುವಾಗ ಏನಾಗುತ್ತೆ? ಸರ್ಪ್ರೈಸ್ ಟೆಸ್ಟ್ ಇಡ್ತಾರೆ. ಓಕೆ, ಸರ್ಪ್ರೈಸ್ ಟೆಸ್ಟ್ ಇಡ್ತಾರೆ. ಅವಾಗ ಏನು ಮಾಡ್ತೀವಿ? ಗೊತ್ತಾಗಲ್ಲ. ಅವಾಗ ಏನು ನಡೆಯುತ್ತೆ ಅಂದರೆ, ಕ್ಲಾಸಲ್ಲಿ ಇರುವಂಥ ಟೀಚರ್ ಏನಾಗ್ತಾರೆ? ಸೈಲೆಂಟಾಗಿರ್ತಾರೆ. ಕ್ಲಾಸ್ ನಡೆಯುವಾಗ ಟೀಚರ್ ಮಾತಾಡ್ತಾರೆ, ಪರೀಕ್ಷೆ ನಡೆಯುವಾಗ ಟೀಚರ್ ಸೈಲೆಂಟ್ ಆಗಿರ್ತಾರೆ. ಆಮೇಲೆ ನಮ್ಮ ಜೀವನದಲ್ಲಿ ಪರೀಕ್ಷೆ ಬರುವಾಗ ದೇವರು ಸುಮ್ಮನೆ ಇರ್ತಾರೆ, ದೇವ್ರು ಮಾತಾಡಲ್ಲ. ನಮ್ಮ ಜೀವನದಲ್ಲಿ ಪರೀಕ್ಷೆ ಬರುವಾಗ ನನಗೆ ದೇವರೇ ಕೇಳಿಸಲ್ಲ ಅಂದರೆ ಯಾಕೆ ಕೇಳಿಸ್ತಾ ಇಲ್ಲ? ಪರೀಕ್ಷೆ ನಡೀತಾ ಇದೆ ಅಂತ ಅರ್ಥ. ಆಮೇನ್. ಪಿಶಾಚಿ ನಿಮ್ಮ ಹತ್ರ ಹೇಳಿ ಕೇಳಿ ಡೋರ್ ಓಪನ್ ಮಾಡಿ ದೇವರ ವಾಕ್ಯದಲ್ಲಿ ರೆವ್ಯುಲೇಷನ್ ಹೇಳ್ತಾರೆ, ನಿಮ್ಮ ಮನಸ್ಸಿನ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀನಿ, ಯಾವನಾದರೂ ಒಬ್ಬನು ಕೇಳಿ ನಾನು ಒಳಗಡೆ ಬಿಡಬೇಕು ಅಂತ. ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಪಿಶಾಚಿ ಸೊಳ್ಳೆ ಥರ ಏನು ಮಾಡ್ತಾನೆ? ಹೇಳಿ ಕೇಳಿ ಒಳಗಡೆ ಬರಲ್ಲ. ಓಪನ್ ಆಗಿದ್ರೆ ಏನು ಮಾಡ್ತಾನೆ? ಒಳಗಡೆ ಬರ್ತಾನೆ. ಡೋರ್ ಓಪನ್ ಆಗಿಲ್ಲ ಅಂದರೆ ಏನು ಮಾಡ್ತಾನೆ? ಕಿಟಕಿ ಇಲ್ಲದೆ ಒಳಗಡೆ ಬರ್ತಾನೆ. ಆಮೇನ್. ಆದ ಕಾರಣದಿಂದಾನೇ ನಾವು ಪರೀಕ್ಷೆಗೆ ಯಾವಾಗಲೂ ಏನಾಗಿರ್ಬೇಕಂತೆ? ಸಿದ್ಧವಾಗಿರಬೇಕು. ಆಮೇನ್. ಆದರೆ ಪರೀಕ್ಷೆಗೆ ಸಿದ್ಧವಾಗಿರಬೇಕಾದ್ರೆ ಪರೀಕ್ಷೆಯನ್ನು ಯಾರೂ ಸಂತೋಷವಾಗಿ ತಗೊಳ್ಳಲ್ಲ. ಚೆನ್ನಾಗಿ ಓದುವ ಮಕ್ಕಳಿಗೆ ಪರೀಕ್ಷೆ ಬಂದರೆ ಸಂತೋಷ. ಯಾಕೆ ಸಂತೋಷ? ನಾನು ರೆಡಿಯಾಗಿದ್ದೀನಿ ಬರೀಬೇಕು ಅಂತ. ಆದರೆ ಪರೀಕ್ಷೆಗೆ ರೆಡಿಯಾಗಿದೆ ಇಲ್ಲದೇ ಇರೋರ್ಗೆ ಏನಾಗುತ್ತೆ? ಅಯ್ಯೋ ಪರೀಕ್ಷೆ ಬಂತಲ್ಲ. ಈ ಭಯ ನಮ್ಮನ್ನು ಪಿಶಾಚಿಯ ಕೈ ಕೆಳಗಡೆ ಇಟ್ಕೊಂಡಿದೆ. ಆಮೇನ್. ಪರೀಕ್ಷೆ ಬರುವಾಗ ಪಿಶಾಚಿಯನ್ನು ನೋಡಿ ನಾವು ಭಯಪಡುವುದು ನಮ್ಮನ್ನು ಪಿಶಾಚಿಯ ಕೈ ಕೆಳಗಡೆ ಇನ್ನೂ ಇಟ್ಕೊಂಡಿದೆ. ದೇವರು ನಮ್ಮನ್ನು ಪಿಶಾಚಿ ಕೈ ಕೆಳಗಿಂದ ಬಿಡಿಸಿದ್ದಾರೆ. ಆದರೆ ನಾವು ಇನ್ನೂ ಏನು ಮಾಡಿದ್ದೀವಿ? ಪಿಶಾಚಿಯ ಕೈ ಕೆಳಗಡೆ ಇರುವ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ತಾನೆ? ಭಯ ಹುಟ್ಟಿಸ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನೀವು ಸ್ಕೂಲಲ್ಲಿ ಓದಬೇಕಾಗಿರ್ಬೇಕಾದ್ರೂ, ನೀವು ಚಿಕ್ಕ ವಯಸ್ಸಲ್ಲಿ ನೀವು 5th 4th ಓದಬೇಕಾದ್ರೆ 8th 9th ಸ್ಟ್ಯಾಂಡರ್ಡ್ ಇರುವಂಥ ಹುಡುಗರು ಬಂದು ಏನು ಮಾಡ್ತಾರೆ? ನಮ್ಮನ್ನು ಭಯಪಡಿಸ್ತಾರೆ. ಯಾಕೆ ಭಯಪಡಿಸ್ತಾರೆ? ಅಲ್ಲ ಯಾಕೆ ಅದಲ್ಲ. ನೀವು ಒಂಥರ ಏನು ಹೇಳ್ತೀರಾ? ನೀವು ಚಿಕ್ಕ ಹುಡುಗನಾಗಿರಬೇಕಾದ್ರೆ ದೊಡ್ಡವ್ರು ಬಂದು ನಿಮ್ಮನ್ನು ಭಯಪಡಿಸೋದು ಯಾವ ರೀತಿ? ನಿಮ್ಮನ್ನು ನೋಡಿ ಮೆರೆಟ್ರಾಂಗ್ ಅಂತ ಹೇಳ್ತಾರಲ್ಲ, ಗದರಿಸ್ತಾರೆ. ಈ ಗದರಿಸ್ತಾರಲ್ಲ, ಯಾಕೆ ಗದರಿಸ್ತಾರೆ? ಅವ್ರಿಗೆ ವಯಸ್ಸು ದೊಡ್ಡವನಾಗಿದ್ದೀನಿ, ಅವ್ರು ದೊಡ್ಡ ಸೈಜಲ್ಲಿ ದೊಡ್ಡವನಾಗಿದ್ದೀನಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ? ನಮ್ಮನ್ನು ಬಂದು ಗದರಿಸ್ತಾರೆ. ಗದರಿಸಿದ ತಕ್ಷಣ ಏನಾಗ್ಬಿಡ್ತೀವಿ? ನಾವು ಭಯಪಡ್ತೀವಿ. ಯಾಕೆ ಅವನು ಭಯಪಡ್ತಾನೆ? ಯಾಕಂದರೆ ಇವನ ಜ್ಞಾನ ಇವನಷ್ಟು ಇಲ್ಲ, ಇವನಲ್ಲಿರುವಂಥ ಸತ್ಯ ಇವನಷ್ಟು ಇಲ್ಲದೆ ಇರುವಂಥ ಕಾರಣ ಏನು ಮಾಡ್ತಾ ಇದ್ದಾನೆ? ಸತ್ಯ ಸಂಪೂರ್ಣವಾಗಿ ಅರ್ಥ ಆಗದೇ ಇರುವಂಥ ಕಾರಣದಿಂದಾನೇ ಪರೀಕ್ಷೆ ಬರುವಾಗ ನಾವು ಭಯಪಡ್ತೀವಿ, ಪರೀಕ್ಷೆಯಲ್ಲಿ ಸೋತೋಗ್ತಾ ಇದ್ದೀವಿ. ಆಮೇನ್. ಪರೀಕ್ಷೆಯಲ್ಲಿ ತಿರುಗಿ ಫೇಲ್ ಆದರೆ ಏನು ಮಾಡ್ತಾರೆ? ಅದೇ ಕ್ಲಾಸಲ್ಲಿ ಕುಳಿಸ್ಕೊಂಡಿರ್ತಾರೆ. ನಾವು ಪರೀಕ್ಷೆಯನ್ನು ದಾಟದೆ ದೇವರ ಆಶೀರ್ವಾದವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆಮೇನ್. ಇಸ್ರೇಲ್ ಜನರು ಅವರ ಪರೀಕ್ಷೆಯನ್ನು ಫೇಲ್ ಆಗಿದ ಕಾರಣದಿಂದನೇ 40 ವರ್ಷ ಡೆಸರ್ಟ್ ಎಲ್ಲಿದ್ರು? ಅರಣ್ಯದಲ್ಲಿದ್ದರು. ಯಾಕೆ 40 ವರ್ಷ ದೇವರ ಅರಣ್ಯದಲ್ಲಿ ಬಿಟ್ಟಿದ್ರು? ಅವರು ಪರೀಕ್ಷೆಯನ್ನು ಏನು ಮಾಡಿಲ್ಲ, ಅವರು ಸತ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಕಾರಣದಿಂದ ಪಿಶಾಚಿಯನ್ನು ನೋಡಿ ಭಯಪಡ್ತಿದ್ದಂಥ ಜನ. ಅಯ್ಯೋ, ಕಾನಾನ್ ದೇಶದಲ್ಲಿ ಇಷ್ಟು ದೊಡ್ಡ ಮನುಷ್ಯರಿದ್ದಾರಲ್ಲ, ನಾವು ಯಾವ ರೀತಿ ಅದನ್ನು ಹೋಗಿ ಸೋಲಿಸೋದಕ್ಕೆ ಸಾಧ್ಯ? ಯಾಕೆ ಅವ್ರಿಗೇನು ಅರ್ಥ ಆಗಿಲ್ಲ? ತಮ್ಮಲ್ಲಿರುವಂಥ ಸತ್ಯ ದೇವರು ಯಾರು ಅಂತ ಅರ್ಥ ಆಗಿಲ್ಲ. ಆಮೇನ್. ಅದು ಸತ್ಯ ಅರ್ಥ ಆಗದೆ ಹೋದಾಗ ಮಾತ್ರ ಅವರಿಂದ ಅದನ್ನು ಸೋಲಿಸೋಕ್ಕಾಗಿಲ್ಲ. ಆಮೇನ್. ಅದಕ್ಕೆ ಅದನ್ನು ನೋಡಿದ ತಕ್ಷಣ ಏನು ಮಾಡಿದ್ರು? ಭಯಪಟ್ಟರು. ಆದರೆ ಇವಾಗ ನೆಕ್ಸ್ಟ್ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಚೆನ್ನಾಗಿ ಓದಿ ನೋಡಿ, ಆ ವಾಕ್ಯ ತುಂಬ ಮುಖ್ಯವಾದಂಥ ವಾಕ್ಯ.
5ನೇ ವಾಕ್ಯ ಅಂದ್ಕೊಳ್ತೀನಿ. ಹಾಂ, ಓಕೆ. ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದು ಎಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಹಂಗಂದ್ರೆ ಇನ್ನೂ ಏನಾಗಲಿ, ಹೆಚ್ಚಾಗಲಿ. ಆಮೇನ್. ಹೇಳಿ. ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಯಾರಲ್ಲಿ ಕ್ರಿಸ್ತುವಿನಲ್ಲಿ, ಕ್ರೈಸ್ತನಾಗಿ, ಕ್ರಿಸ್ಟಿಯನ್ ಆಗಿ ಏನು ಕಡಿಮೆ ಇಲ್ಲದವರಾಗಿ ಯಾವಾಗಿರ್ತೀರ, ನಿಮ್ಮ ವಿಶ್ವಾಸ ಪರೀಕ್ಷೆ ಪಡುವಾಗ. ಆಮೇನ್. ವಿಶ್ವಾಸವನ್ನು ಪರೀಕ್ಷೆ ಪಟ್ಟಿಲ್ಲ ಅಂದರೆ ನನ್ನ ವಿಶ್ವಾಸ ಏನಕ್ಕೂ ಉಪಯೋಗ ಇಲ್ಲ. ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಹಾಕೋದು ದೊಡ್ಡ ವಿಷಯ ಅಲ್ಲ, ನನ್ನ ವಿಶ್ವಾಸ ಏನಕ್ಕಾದರೂ ಉಪಯೋಗ ಆಗಬೇಕು. ಉಪಯೋಗ ಆಗದೇ ಇರುವಂಥ ವಿಶ್ವಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ. ಆಮೇನ್. ನಾನು ಹೇಳ್ತಾ ಇಲ್ಲ, ರೋಮನ್ಸ್ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ನಿನ್ನಲ್ಲಿರುವಂಥ ಈ ಸತ್ಯ ಯಾವುದಕ್ಕಾದ್ರೂ ಉಪಯೋಗ ಆಗಿಲ್ಲ ಅಂದರೆ ಆ ವಿಶ್ವಾಸ ಇಲ್ಲದೆ ಹೋಗಿದ್ರೇ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಆಮೇನ್. ಈ ಸತ್ಯವನ್ನು, ದೇವರ ವಾಕ್ಯವನ್ನು ಏನು ಮಾಡ್ತೀವಿ, ದೇವರ ವಾಕ್ಯವನ್ನು ಅನುದಿನವೂ ಎಷ್ಟೋ ಜನ ಓದ್ತೀವಿ. ಡೈಲಿ ಬೆಳಗ್ಗೆ ಎದ್ದು ಡೈಲಿ ನೈಟ್ ಎದ್ದು ಏನು ಮಾಡ್ತೀವಿ, ಸುಮ್ಮನೆ ಆದರೂ ಓದ್ತೀವಿ. ಈ ಸುಮ್ಮನೆ ಓದುವುದಾದರೂ ಅವತ್ತು ಓದಿದ್ದು ಅವತ್ತು ನಾವು ಯೂಸ್ ಮಾಡ್ತಾ ಇದ್ದೀವ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಓದಿದ್ದು ನಾವು ಯೂಸ್ ಮಾಡ್ತಾ ಇದ್ದೀವ ನಮ್ಮ ಜೀವನದಲ್ಲಿ? ಓದುವುದು ದೊಡ್ಡ ವಿಷಯ ಅಲ್ಲ, ದೇವರ ವಾಕ್ಯವನ್ನು ಓದುವುದು ದೊಡ್ಡ ವಿಷಯ ಅಲ್ಲ, ಅದನ್ನು ಉಪಯೋಗಿಸೋದು ದೊಡ್ಡ ವಿಷಯ. ಆಮೇಲೆ ಇವಾಗ ಈ ವಾಕ್ಯ ಸಂಪೂರ್ಣ ಮಾಡಿ ಆಮೇಲೆ ಓದೋಣ. ಕಂಟಿನ್ಯೂ ಮಾಡಿ. ಆಗ ನೀವು ಶಿಕ್ಷಿತರು, ಸರ್ವ ಸಗುಣ, ಕಂಟಿನ್ಯೂ ಮಾಡಿ ಹಂಗೆ. ಕಂಟಿನ್ಯೂ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ಇವಾಗ ನಾವು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮಲ್ಲಿ ಜ್ಞಾನ ಕಡಿಮೆಯಾಗಿದೆ. ನಾವು ಪರೀಕ್ಷೆಯಲ್ಲಿ, ಹಂಗಂದರೆ ದೇವರು ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮಲ್ಲಿರುವಂಥ ಆಸೆಗಳು ನಮ್ಮನ್ನು ಏನು ಮಾಡುತ್ತೆ, ಪಿಶಾಚ ಬಲೆಯಲ್ಲಿ ಕರ್ಕೊಂಡು ಹೋಗುತ್ತೆ. ನಮ್ಮಲ್ಲಿರುವಂಥ ಆಸೆಗಳು, ಯಾವುದಾದ್ರೂ ಒಂದು ಆಸೆ ಇರಲಿ, ನಾನು ಕೆಟ್ಟ ಆಸೆಗಳು ಮಾತ್ರ ಇರಲಿ, ಯಾವುದೇ ಒಂದು ಆಸೆ ಇರಲಿ, ದೇವರಿಗಿಂತ ಹೆಚ್ಚಾಗಿರೋದೆಲ್ಲವೂ ವಿಗ್ರಹ. ಆ ವಿಗ್ರಹಗಳು ನಮ್ಮನ್ನು ಏನು ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ. ಇದೇನು ಮಾಡೋಣ ಅಂದರೆ, ಈ ವಾಕ್ಯವನ್ನು ಆಮೇಲೆ ಓದೋಣ. ನಮ್ಮಲ್ಲಿ ಜ್ಞಾನ ಕಡಿಮೆ ಇದೆ, ಇಷ್ಟು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ನಮ್ಮಲ್ಲಿ ಜ್ಞಾನ ಕಡಿಮೆ ಇರುವಂಥ ಕಾರಣದಿಂದ ನಾವು ಪಿಶಾಚ ಬಲೆಯಲ್ಲಿ ಬೀಳ್ತಾ ಇದ್ವಿ. ಸಿಂಪಲ್. ಯಾಕಂದರೆ ಯೇಸು ಕ್ರಿಸ್ತು ಏನು ಹೇಳ್ತಾ ಇದ್ದಾರೆ, ನಿಮಗೆ ಸತ್ಯವು ತಿಳಿಯೋದು, ಸತ್ಯವು ನಿಮ್ಮನ್ನು ಏನು ಮಾಡುತ್ತೆ ಅಂತ ಬಿಡುಗಡೆ ಮಾಡೋದು. ಸತ್ಯವು ನೀವು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಹಂಗಂದರೆ ನಾನು ಬಿಡುಗಡೆ ಹೊಂದ್ಕೊಂಡಿಲ್ಲ ಅಂದರೆ ಅದಕ್ಕೇನರ್ಥ, ನನಗೆ ಸತ್ಯ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ಸತ್ಯ ನನಗೊಂದು ಗೊತ್ತಿದೆ, ಆದರೆ ಅದನ್ನು ಉಪಯೋಗಿಸ್ತಾ ಇಲ್ಲ. ಎರಡೇ ಇರ್ಬೋದು, ಒಂದು ನನಗೆ ಸತ್ಯ ಗೊತ್ತಿಲ್ಲ ಅಥವಾ ಗೊತ್ತಿದ್ದು ಉಪಯೋಗಿಸ್ತಾ ಇಲ್ಲ. ಏನು ಮಾಡೋಣ ಅಂದರೆ, ಇದರಲ್ಲಿರುವಂಥ ವಾಕ್ಯ ಎಲ್ಲಿಗೆ ಹೋಗೋಣ ಅಂದರೆ, ಅದೇ ಜೇಮ್ಸ್ 1ನೇ ಅಧ್ಯಾಯದಲ್ಲಿ 12 ಬೇಡ ಇರಿ, ತಿರುಗಿ ಏನು ಮಾಡೋಣ ಅಂದರೆ 12ನೇ ವಾಕ್ಯ ಓದಿ. ತಿರುಗಿ ಏನು ಹೇಳ್ತಾ ಇದ್ದಾರೆ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು. ಯಾಕೆ ಧನ್ಯನು? ಅವನು ಪರಿಶುದ್ಧ ಆದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ನಾವು ಕಷ್ಟದಲ್ಲಿ ಯಾಕೆ ಸಂತೋಷ ಪಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ, ಅವನು ಜೀವವೆನ್ನುವಂಥ ಜಯಮಾಲೆಯನ್ನು ಹೊಂದುವನು ಅಂತ ಹೇಳ್ತಾ ಇದ್ದಾರೆ. ಇದನ್ನಿನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಓದಬೇಕಾದ್ರೆ, ಒಂದು ನಮಗೆ ಈ ಜೀವನದಲ್ಲಿ ಮಾತ್ರ ಅಲ್ಲ, ನಿತ್ಯ ಜೀವದಲ್ಲೂ ದೇವರು ನಮಗೇನು ಮಾಡ್ತಾರೆ, ಹಿ ವಿಲ್ ಹಾನರಸ್. ಹಾನರ್ ಅಂದರೆ ನಮ್ಮನ್ನು ಗಣಪಡಿಸ್ತಾರೆ. ಇದನ್ನು ನಾವು ಆಮೇಲೆ ಓದೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವಾಕ್ಯ, ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಆದ ವಾಕ್ಯ. ಕರ್ತರು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾರೆ. ಏನು ವಾಗ್ದಾನ ಮಾಡಿದ್ದಾರೆ? ಜೀವ ಅನ್ನುವಂಥ ಜಯಮಾಲೆಯನ್ನು ಹೊಂದುವಿರಿ ಅಂತ. ಓಕೆ. ಯಾವನಾದರೂ ಪಾಪ ಮಾಡು, ಈ ವಾಕ್ಯ ತುಂಬ ಮುಖ್ಯ. ಮೊದಲು ಇದನ್ನು ನಾವು ಇಷ್ಟೊತ್ತು ಹೇಳಿದ್ದು ಸ್ವಲ್ಪ ಹೊತ್ತು ಮರ್ತೋ. ಏನು ಹೇಳಿದೆ ನಾನು ಮೊದಲು? ಪರೀಕ್ಷೆ ನಮಗೆ ಬರುತ್ತೆ ಅಂತ. ಆದರೆ ಪರೀಕ್ಷೆ ದೇವ್ರ ಹತ್ರದಿಂದ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪರೀಕ್ಷೆಯನ್ನು ದೇವರು ಅಲೋವ್ ಮಾಡ್ತಾರೆ. ಹಂಗಂದರೆ ನಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲೋವ್ ಮಾಡ್ತಾ ಇದ್ದಾರೆ. ಆದರೆ ಪರೀಕ್ಷೆ ದೇವ್ರ ಹತ್ರದಿಂದ ಅಲ್ಲ. ಅಂದರೆ ದೇವರು ನಮ್ಮನ್ನು ಪರೀಕ್ಷೆಯಲ್ಲಿ ಇಡ್ತಾ ಇಲ್ಲ, ಪರೀಕ್ಷೆ ಬಿಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ. ಪರೀಕ್ಷೆಯಲ್ಲಿ ನಾನು ಇರುವುದಕ್ಕೆ ಕಾರಣ ನಾನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವಾಕ್ಯ ಓದಿ. ಯಾವನಾದರೂ ಪಾಪ ಮಾಡುವುದಕ್ಕೆ
ಪ್ರೇರೇಪಿಸಲ್ಪಡುವಾಗ ಅಂದರೆ ಅದನ್ನು ಎಂಟೈಸ್ಮೆಂಟ್ ಅಂತಾರೆ. ಎಂಟೈಸ್ಮೆಂಟ್ ಅಂದರೆ ನಿಮ್ಮ ಮುಂದೆ ಇವಾಗ ಬಂದು ಸ್ವೀಟ್ ಇಡೋ ಥರ. ನಿಮ್ಮ ಮುಂದೆ ಬಂದು ಸ್ವೀಟ್ ಇಡೋದೇನು, ನಿಮಗೆ ಆಸೆ ಉನக்குள்ளே இருக்கிற ஆசை என்ன பண்ணுறாங்களா தூண்டுறாங்களா. ನನಗೆ ಸ್ವೀಟ್ ಮೇಲೆ ಆಸೆ. ಸ್ವೀಟನ್ನು ಏನು ಮಾಡ್ಬೇಕು, ನಾನು ಕೇವಲ ನನ್ನ ಕಣ್ಣು ಮುಂದೆ ತಂದಿಟ್ರೆ ಸಾಕು. ನಾ ಸ್ವೀಟ್ ನನ್ನ ಬಾಯಿಗೆ ಬಂದು ಇರಬೇಕು ಅಂತ ಏನಿಲ್ಲ, ನನ್ನ ಬಾಯಿ ತಾನಾಗೆ ಬಂದು ಕೂತ್ಕೊಬೇಕು ಅಂತ ಏನಿಲ್ಲ. ಏನು ಮಾಡಬೇಕು, ಸ್ವೀಟು ನನ್ನ ಕಣ್ಣು ಮುಂದೆ ಬಂದರೆ ಸಾಕು. ನಾವೇನು ಮಾಡ್ತೀನಿ, ಅದನ್ನು ನನಗೆ ತಾಳಕ್ಕಾಗದೆ ನಾಯಿಗೆ ಇದು ಜೊಲ್ಲು ಇರುತ್ತಲ್ಲ, ಆ ರೀತಿ ಏನು ಮಾಡ್ತೀವಿ, ಜೊಲ್ಲು ಸುರಿಸ್ತೀವಿ. ನಾಯಿಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ಬರುತ್ತೆ ಅದು. ಕಂಟಿನ್ಯೂ ಮಾಡಿ. ಪ್ರೇರೇಪಿಸಲ್ಪಡುವಾಗ ಅಂದರೆ ಇದೇ ಅರ್ಥ. ಪಾಪದಿಂದ, ನಿಮ್ಮ ಆಸೆಗಳಿಂದ ನೀವು ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ನಮ್ಮನ್ನು ಪರೀಕ್ಷೆಯಲ್ಲಿ ಹಾಕುವುದಕ್ಕೆ ಕಾರಣನೇ ನಮ್ಮ ಮನಸ್ಸನ್ನು ಚೇಂಜ್ ಮಾಡುವುದು. ಆಮೇನ್. ಮನಸ್ಸಲ್ಲಿರುವಂಥ ಆಸೆಗಳು ದೇವರಿಗಿಂತ ಹೆಚ್ಚಾಗಿದೆ ಅನ್ನುವಂಥ ಕಾರಣದಿಂದಾನೇ ದೇವರು ನಮ್ಮನ್ನು ಪರೀಕ್ಷೆಯಲ್ಲಿ ಬಿಡ್ತಾರೆ. ನಮಗೆ ಪರೀಕ್ಷೆ ಬರುವುದಕ್ಕೆ ಕಾರಣ ಏನು, ನನ್ನ ಮನಸ್ಸಿನ್ನು ದೇವರ ರೀತಿಯಲ್ಲಿ ಏನಾಗಿಲ್ಲ, ಮಾರ್ಪಟ್ಟಿಲ್ಲ. ಆ ಕಾರಣದಿಂದ ದೇವರ ರೀತಿಯಲ್ಲಿ ಮಾರ್ಪಡಬೇಕು ಅನ್ನುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ, ದೇವರು ನಮಗೆ ಪರೀಕ್ಷೆಯಲ್ಲಿ ಬಿಡ್ತಾರೆ. ಆಮೇನ್. ಕಂಟಿನ್ಯೂ ಮಾಡಿ. ಹಾಂ ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಯಾರನ್ನೋ ಪಾಪಕ್ಕೆ ತಳ್ಳುವವರು ಅಲ್ಲ. ಕಂಟಿನ್ಯೂ ಮಾಡಿ. ಆದರೆ ಪ್ರತಿಯೊಬ್ಬರು ನಾವೇನು ಮಾಡ್ತೀವಿ ಅಂದರೆ ಪಾಪವನ್ನು ಸುಲಭವಾಗಿ ತಗೊಳ್ತೀವಿ. ನಮ್ಮ ಜೀವನದಲ್ಲಿ ಪಾಪ ಅನ್ನುವಂಥ ಪದವನ್ನು ತುಂಬ ಸುಲಭವಾಗಿ ನಮ್ಮ ಜೀವನದಲ್ಲಿ, ಅಂದರೆ ಎಲ್ಲ ಕ್ರಿಸ್ತರು ಸುಲಭವಾಗಿ ತಗೊಳ್ಳುವಂಥ ವಿಷಯ ಪಾಪ. ಕಂಟಿನ್ಯೂ ಮಾಡಿ. ಅದರಲ್ಲಿ ಪ್ರತಿಯೊಬ್ಬನು ತನ್ನಲ್ಲಿರುವಂಥ ಆಸೆಯಿಂದ ಎಳೆಯಲ್ಪಟ್ಟುಗೆ ಅರ್ಥ ಏನಂದರೆ ದೇವರ ಸಮೂಹದಿಂದ ದೂರಪಡಿಸಲ್ಪಟ್ಟು, ದೇವರ ವಾರ್ತೆಯಿಂದ ದೂರಪಡಿಸಲ್ಪಟ್ಟು. ಪಿಶಾಚಿ ಬಂದು ನಮ್ಮನ್ನು ಅಟ್ಯಾಕ್ ಮಾಡುವಾಗ ಮೊದಲು ಎಲ್ಲಿ ಅಟ್ಯಾಕ್ ಮಾಡ್ತಾನೆ, ಪ್ರೇಯರ್ ರೂಮಲ್ಲಿ ಅಟ್ಯಾಕ್ ಮಾಡ್ತಾನೆ. ಪಿಶಾಚಿ ಆಚೆಗಡೆ ಇರುವಾಗ ಅಟ್ಯಾಕ್ ಮಾಡಲ್ಲ, ಪ್ರೇಯರಲ್ಲಿ ಇರುವಾಗಲೇ ನಿಮಗೇನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ. ಯಾಕೆ, ನೀವು ಪ್ರೇಯರ್ ಮಾಡದೇ ಹೋದರೆ, ದೇವರ ವಾಕ್ಯ ನನ್ನ ಒಳಗಡೆ ಆಳವಾಗಿ ಇಳಿಯದೆ ಹೋದರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎಳೆಯಲ್ಪಟ್ಟು ಮರುಳಗೊಂಡವನಾಗಿ ಅಂದರೆ ಈ ಟ್ರ್ಯಾಪ್ ಅಂತಾರಲ್ಲ, ಬಲೆ, ನಮ್ಮನ್ನು ಮರಳಗೊಂಡು. ಕಂಟಿನ್ಯೂ ಮಾಡಿ ವಾಕ್ಯ ಮಾತ್ರ. ಓಕೆ, ಸಾಕು ಒಂದು ನಿಮಿಷ. ಮೊದಲು ಪಿಶಾಚಿ ಯಾವ ರೀತಿ ಅಟ್ಯಾಕ್ ಮಾಡ್ತಾನೆ ಅಂತ ತಿಳಿದುಕೊಂಡ್ರೆ ನಾವು ಸುಲಭವಾಗಿ ಏನು ಮಾಡ್ಬೋದು, ಎದುರಿಸಿ ನಿಲ್ಲಬಹುದು. ನಮ್ಮ ಪರೀಕ್ಷೆ ಯಾವ ರೀತಿ ಯಾವ ಪ್ಯಾಟರ್ನಲ್ಲಿ ಇರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಪರೀಕ್ಷೆಯನ್ನು ಸುಲಭವಾಗಿ ಏನು ಮಾಡ್ಬೋದು, ಜಯಿಸ್ಬೋದು. ಆಮೇನ್. ಪಿಶಾಚಿ ನಮ್ಮನ್ನು ಬೀಳಿಸುವುದಕ್ಕೆ ಮೊದಲು ಅಟ್ಯಾಕ್ ಮಾಡುವುದು ನಾನು ಪ್ರೇಯರ್ ರೂಮ್. ನಾನು ಎಲ್ಲಿ ಪ್ರೇಯರ್ ಮಾಡ್ತೀನೋ ಆ ಜಾಗದಲ್ಲಿ ಬಂದು ಏನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ. ಯಾಕೆ, ನನ್ನಲ್ಲಿ ವಾರ್ತೆ ಸಂಪೂರ್ಣವಾಗಿಲ್ಲ ಅಂದರೆ ಸತ್ಯ ನನಗೆ ಗೊತ್ತಿರಲ್ಲ. ಸತ್ಯ ಗೊತ್ತಿಲ್ಲ ಆದರೆ ನಾನು ಪಿಶಾಚಿಯ ಬಲೆಯಿಂದ ಆಚೆ ಬಂದಿದ್ರೂ ನಾನು ಬಲೆಯಲ್ಲಿ ಇರುವ ರೀತಿಯಲ್ಲಿ ಇರ್ತೀನಿ. ಇಸ್ರೇಲ್ ಜನರು ಈಜಿಪ್ಟಿನಲ್ಲಿ ಏನು ಇರಲಿಲ್ಲ. ಆದರೆ ತಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇರ್ತಿತ್ತು, ಈಜಿಪ್ಟಲ್ಲೇ ಇರುವ ರೀತಿಯಲ್ಲಿ ಇರ್ತಿತ್ತು. ತಮ್ಮ ಮನಸ್ಸು ಯಾವ ರೀತಿ ಇತ್ತು, ಈಜಿಪ್ಟಲ್ಲೇ ಇತ್ತು. ತಮ್ಮ ಮನಸ್ಸೆಲ್ಲ ಎಲ್ಲಿತ್ತು, ಈಜಿಪ್ಟಲ್ಲಿತ್ತು. ಅದೇ ರೀತಿ ಯಾಕೆ ಅವರ ಮನಸ್ಸೆಲ್ಲ ಈಜಿಪ್ಟಲ್ಲಿದೆ, ಸತ್ಯ ಅವರಲ್ಲಿ ಇರಲಿಲ್ಲ. ಆಮೇನ್. ದೇವರು ಅವರನ್ನು ಬಿಡಿಸಿದ್ದಾರೆ ಅನ್ನುವಂಥ ಸತ್ಯ ಅವರಲ್ಲಿ ಇಲ್ಲದೇ ಇದ್ದಂಥ ಕಾರಣದಿಂದ ಏನಾಯಿತು, ಅವರ ಮನಸ್ಸಿನ್ನು ಹಳೇ ಮಾರ್ಗದಲ್ಲೇ ಇತ್ತು. ಅದಕ್ಕೆ ಈ ವಾಕ್ಯದಲ್ಲಿ ಏನು ಹೇಳ್ತಾರೆ, ನಿಮ್ಮ ಹಳೆ ಮಾರ್ಗಗಳು, ನಿಮ್ಮ ಮನಸ್ಸಿನ ಆಸೆಗಳು ನಿಮ್ಮನ್ನು ಮೊದಲು ಏನು ಮಾಡತ್ತಂತೆ, ದೇವರಿಂದ ದೂರಪಡಿಸುತ್ತೆ. ದೇವರಿಂದ ಮೊದಲು ದೂರಪಡಿಸಿದ ನೆಕ್ಸ್ಟ್ ಸ್ಟೆಪ್ ಏನು ಮಾಡತ್ತಂತೆ, ನಮ್ಮನ್ನು ಬಲೆಯಲ್ಲಿ ಬೀಳ್ಸುತ್ತೆ. ನಾವು ಅವಾಗ ಎಷ್ಟೋ ಕ್ರಿಶ್ಚಿಯನ್ಸ್ಗೆ ಏನಾಗುತ್ತೆ ಅಂದರೆ ಅವಾಗ ಸಡನ್ನಾಗಿ ಕೋಪ ಬರುತ್ತೆ. ಸಡನ್ನಾಗಿ ಏನು ಮಾಡುತ್ತೆ, ಸಡನ್ನಾಗಿ ಪಾಪ ಮಾಡಬೇಕು ಅಂತ ಆಸೆ ಬರುತ್ತೆ. ಚೆನ್ನಾಗಿರ್ತೀವಿ, ಸಡನ್ನಾಗಿ ಏನಾಗುತ್ತೆ, ಪಾಪದಲ್ಲಿ ಹೋಗಿ ಬೀಳಬೇಕು. ಜೀವನ ಇನ್ನೇನು, ನಾನು ನೆನ್ನೆ ಪ್ರೇಯರ್ ಮಾಡ್ತೀನಿ, ಡೈಲಿ ಬೆಳಗ್ಗೆ ಈವ್ನಿಂಗ್ ಪ್ರೇಯರ್ ಮಾಡಿರ್ತೀನಿ, ಯಾವಾಗ ನೋಡು ಪ್ರೇಯರ್ ಮಾಡಿರ್ತೀನಿ, ನೆಕ್ಸ್ಟ್ ಡೇನೇ ಏನಾಗಿರುತ್ತೆ, ಪಾಪದಲ್ಲಿ ಪಾಪ ಅನ್ನೋದು ನಮಗೊಂದು ಹ್ಯಾಬಿಟ್ ಅಂದರೆ ಅಭ್ಯಾಸ ಆಗೋದಕ್ಕೆ ಸಮಯ ತಗೊಳುತ್ತೆ. ಪಾಪ ಅನ್ನೋದು ಅಭ್ಯಾಸ ಆಗೋದಕ್ಕೆ ಏನಾಗುತ್ತೆ, ಸಮಯ ತಗೊಳುತ್ತೆ. ಒಂದು ದಿವಸದಲ್ಲಿ ನಮ್ಮ ಹ್ಯಾಬಿಟ್ ಆಗಿಬಿಡಲ್ಲ. ಒಂದು ದಿವಸ ನೀವು ಲಿಕ್ಕರ್ ಕುಡಿದಿದ ತಕ್ಷಣ ನೀವೇನಾಗ್ಬಿಡಲ್ಲ, ಅಡಿಕ್ಟ್ ಆಗಿಬಿಡಲ್ಲ. ಅದಕ್ಕೆ ಯಾವ ಕಾರಣದಿಂದ ಅಡಿಕ್ಟ್ ಆಗ್ತಾ ಇದ್ದೀರಾ, ತಿರುಗಿ ಕುಡಿಯೋದ್ರಿಂದ ಏನಾಗ್ತಾ ಇದ್ದೀವಿ, ಅಡಿಕ್ಟ್ ಆಗ್ತಾ ಇದ್ದೀವಿ.
ಈ ಅಡಿಕ್ಟ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಪಿಶಾಚಿ ತಿರುಗಿ 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 ಆ ಬಲೆಯಲ್ಲಿ ಏನು ಮಾಡ್ತಾನೆ, ನಮ್ಮನ್ನು ಬೀಳಿಸ್ತಾನೆ. ಆ ಬಲೆಯಲ್ಲಿ ಬೀಳಿಸಿ 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 ಏನು ಮಾಡ್ತಾನೆ, ಒಂದು ಸತಿ ಇಲ್ಲ, ಎವ್ರಿ ಟೈಮ್ ದೇವ್ರು ನಮ್ಮನ್ನು ಬಂದು ಏನು ಮಾಡ್ತಾರೆ, ಬಲೆಯಲ್ಲಿ ಬೀಳ್ತಿ ಬಂದು ಕಾಪಾಡ್ತಾರೆ, ಬಲೆಯಲ್ಲಿ ಬೀಳ್ತಿ ಬಂದು ಕಾಪಾಡ್ತಾರೆ. ಒಂದು ವೇಳೆ ಆ ಕಾಪಾಡೋದು ಯಾವ ರೀತಿ ನಡೆಯುತ್ತೆ, ನಾನು ದೇವರ ಸಮೂಹಕ್ಕೆ ಬಂದು ದೇವರೇ ನನ್ನನ್ನು ಕ್ಷಮಿಸಿ ಅಂತ ಹೇಳುವಾಗ ಏನು ಮಾಡ್ತಾರೆ, ಆ ಬಲೆಯಿಂದ ನಮ್ಮನ್ನು ಕಾಪಾಡ್ತಾರೆ. ಆಮೇನ್. ಆದರೆ ಆ ಬಲೆಯಲ್ಲೇ ನಾನು ಇದ್ದರೆ ಏನಾಗತ್ತೆ ಅಂತ ಹೇಳ್ತಾರೆ ನೋಡಿ. ಈ ವಾಕ್ಯ ತುಂಬ ಮುಖ್ಯವಾದಂಥ ವಾಕ್ಯ, ಚೆನ್ನಾಗಿ ಕೇಳಿ. ಹಾಂ, ಆಸೆಯು ಗರ್ಭ ಹೊಂದಿ ಏನಾಗತ್ತಂತೆ, ಬಸುರಾಗಿ ಅಂದರೆ ಗರ್ಭ ಹೊಂದಿ ಏನಾಗುತ್ತೆ, ಅದೊಂದು ಮಗು ಥರ ಆಚೆ ಬರುತ್ತಂತೆ. ಪಾಪವು ಗರ್ಭ ಆಗಿ ಅಂದರೆ ಗರ್ಭಗೊಂಡು ಏನಾಗತ್ತಂತೆ, ಗರ್ಭ ಅನ್ನೋದು ಏನು ಹೇಳ್ತಾ, ಒಂದು ಅವರ ಲ್ಯಾಂಗ್ವೇಜಲ್ಲಿ ತುಂಬ ಒಂಥರ ಕೀಳವಾದ ವಿಷಯವಾಗಿ ಹೇಳ್ತಾ ಇದ್ರ. ಹಂಗಂದ್ರೆ ಪಾಪ ನಮ್ಮನ್ನು ಮೊದಲು ಬಲೆಯಲ್ಲಿ ಬೀಳಿಸಿ, ಆ ಬಲೆಯಲ್ಲಿ ನಾವು ಸಿಕ್ಕೊಂಡಿರುವಾಗ ಏನಾಗತ್ತೆ, ಮೊದಲು ಪಾಪವಾಗಿ ಜನಿಸುತ್ತಂತೆ. ಪಾಪ ಬಲೆಯಲ್ಲಿ ಬೀಳಿಸಿದ ಮೇಲೆ, ನನ್ನ ಆಸೆ ಬಲೆಯಲ್ಲಿ ಬೀಳಿಸಿದ ಮೇಲೆ ನನ್ನನ್ನು ಏನು ಮಾಡುತ್ತೆ, ಪಾಪವಾಗಿ ಗರ್ಭ ಹೊಂದುತ್ತಂತೆ. ಆ ಗರ್ಭ ಹೊಂದಿದ ಮೇಲೆ ಏನಾಗತ್ತೆ ಅಂತ ಹೇಳ್ತಾರೆ ನೋಡಿ. ಆ ಪಾಪವು ಸಂಪೂರ್ಣವಾಗಿ ಬೆಳೆದು ಮರಣವನ್ನು ಕೊಡುತ್ತಂತೆ. ಆಮೇನ್. ಈ ವಾಕ್ಯವು ಅನ್ಯ ಜನರಿಗಲ್ಲ, ಕ್ರಿಸ್ತುವರಿಗೆ. ಈ ವಾಕ್ಯವು ಅನ್ಯ ಜನರಿಗಲ್ಲ, ಯಾರಿಗೆ, ದೇವರ ಮಕ್ಕಳಿಗೆ. ಯಾಕೆ ದೇವರ ಮಕ್ಕಳಿಗೆ ಹೇಳ್ತೀನಿ ಅಂದರೆ, ಎಷ್ಟೋ ಸೇವಕರು, ಎಷ್ಟೋ ದೇವರ ಮಕ್ಕಳು ದೇವರಲ್ಲಿ ಚೆನ್ನಾಗಿ ಬೆಳೀತಾ ಇರ್ತಾರೆ, ದೇವರಲ್ಲಿ ಏನು ಮಾಡ್ತಾ ಇರ್ತಾರೆ, ಚೆನ್ನಾಗಿ ಬೆಳೀತಾ ಇರ್ತಾರೆ. ಆದರೆ ಅವರ ಜೀವನದಲ್ಲಿ ಇರುವಂಥ ಒಂದು ಪಾಪ, ಒಂದೇ ಒಂದು ವಿಷಯ ಅವರನ್ನು ಕುರುಡಾಗ್ಬಿಡುತ್ತೆ. ಅವ್ರನ್ನೇನು ಮಾಡುತ್ತೆ, ಕುರುಡಾಗಿಸಿಬಿಡುತ್ತೆ. ಕುರುಡಾಗುವುದು ಸಾವಿಗೆ ಸಮಾನ. ದೇವರ ವಾಕ್ಯಕ್ಕೆ ನಾನು ಕುರುಡಾಗುವುದು ಸಾವಿಗೆ ಸಮಾನ. ಆಮೇನ್. ದೇವರು ಕೆಲವು ಜನರನ್ನು ಅವರು ದೇವರ ಜ್ಞಾನವನ್ನು ಹಿಡಿದಿಟ್ಕೊಂಡಿಲ್ಲದೇ ಇದ್ದಂಥ ಕಾರಣದಿಂದ, ದೇವರ ಜ್ಞಾನವನ್ನು ಹಿಡಿದಿಟ್ಕೊಂಡಿಲ್ಲದ ಕಾರಣದಿಂದ ಅವರನ್ನು ತಿರುಗಿ ಕುರುಡಾಗಿಸ್ಬಿಟ್ರಂತೆ. ಅವ್ರ ಮೇಲೆ ಹಾಕಿದಂಥ ಪನಿಷ್ಮೆಂಟ್ ಅದು. ಇವತ್ತು ಸಹ ಈ ದೇವರ ವಾಕ್ಯವನ್ನು ಕೇಳುವಾಗ ನಮಗೆ ಏನಾಗ್ತಾಯಿಲ್ಲ, ನಮ್ಮ ಮನಸ್ಸಿನಲ್ಲಿ ಏನೂ ಉಂಟಾಗ್ತಾಯಿಲ್ಲ, ಯಾವ ರೀತಿಯೂ ನಮ್ಮ ಮನಸ್ಸಿಗೆ ಟಚ್ ಆಗ್ತಾಯಿಲ್ಲ ಅನ್ನೋದಕ್ಕೆ ಕಾರಣ ನಾವು ತಿರುಗಿ ಕುರುಡಾಗಿದ್ದೀವಿ. ಈ ವಾಕ್ಯವು ಕೇಳುವಾಗ, ತಿರುಗಿ ತಿರುಗಿ ವಾಕ್ಯವು ಕೇಳುವಾಗ ಮನಸ್ಸಿನಲ್ಲಿ ಏನು ಕ್ರಿಯೆ ಮಾಡ್ತಾ ಇಲ್ಲ ಅಂದರೆ, ಆ ವಾಕ್ಯ ಕ್ರಿಯೆ ಮಾಡದೇ ಇರೋದಕ್ಕೆ ಕಾರಣ ಹೇಳುವಂಥವ್ರಲ್ಲ, ಆ ವಾಕ್ಯ ಅಲ್ಲ, ನಮ್ಮ ಮನಸ್ಸು ಕುರುಡಾಗಿದೆ. ಆಮೇನ್. ನಮ್ಮ ಮನಸ್ಸು ಕುರುಡಾಗಿರುವಂಥ ಕಾರಣದಿಂದ, ಯಾವ ಕಾರಣದಿಂದ ಕುರುಡಾಯಿತು ಮನಸ್ಸು, ಆ ವಾಕ್ಯ ಸಂಪೂರ್ಣವಾಗಿ ತಿರುಗಿ ಓದಿ. ಅಲ್ಲ, ಸ್ಟಾರ್ಟಿಂಗಿಂದ ಓದಿ ಆ ವಾಕ್ಯ ಮಾತ್ರ. ಹಾಂ, ಮೊದಲು ಪಾಪ ಏನು ಮಾಡುತ್ತೆ, ನನ್ನ ಆಸೆಯಿಂದ ಆಚೆ ಬರುತ್ತೆ ಅಂತಲ್ಲ, ಅಲ್ಲಿಂದ ಓದಿ. ನಮ್ಮನ್ನು ಬಲೆಯಲ್ಲಿ ಬೀಳಿಸುತ್ತೆ ಅಂತಾರಲ್ಲ, ಅಲ್ಲಿಂದ. ಹಾಂ, ಆದರೆ ಪ್ರತಿಯೊಬ್ಬನು ತನ್ನ ಆಸೆಯಿಂದ, ತನ್ನಲ್ಲಿರುವಂಥ ಆಸೆಯಿಂದ, ದೇವರಿಗಿಂತ ನನ್ನಲ್ಲಿರುವಂಥ ಆಸೆಯಿಂದ, ಆಶಾಪಾಶದಿಂದ ಏನು ಎಳೆಯಲ್ಪಟ್ಟು, ದೇವರ ಸಮೂಹದಿಂದ, ದೇವರ ವಾಕ್ಯದಿಂದ ದೂರಪಡಿಸಲ್ಪಟ್ಟು ಮರಳುಗೊಂಡವನಾಗಿ ತಾನು ಮರೆತೋಗಿ ಬಲೆಯಲ್ಲಿ ಬಿದ್ದು ಪ್ರೇರೇಪಿಸಲ್ಪಡುತ್ತಾನೆ. ಪ್ರೇರೇಪಿಸಲ್ಪಟ್ಟವನು ಏನಾಗತ್ತೆ ಅಂತ ಹೇಳ್ತಾರೆ ನೋಡಿ, ಕಂಟಿನ್ಯೂ ಮಾಡಿ. ಆಮೇಲೆ ಆಸೆಯು ಬಸುರಾಗಿ ಗರ್ಭ ಹೊಂದಿ ಪಾಪವನ್ನು ಏರುತ್ತದೆ. ಪಾಪವು ಸಂಪೂರ್ಣವಾಗಿ ಬೆಳೆದು ಮರಣವನ್ನು ಹೊಂದುತ್ತದೆ. ಆಮೇನ್. ಇವತ್ತು ನಮಗೆ ದೇವರ ವಾಕ್ಯವನ್ನು ಕೇಳುವಾಗ ನಮಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಇಲ್ಲದೆ ಇರೋದಕ್ಕೆ ಕಾರಣ, ದೇವರು ಕೊಟ್ಟಂಥ ಆ ವಿಶ್ವಾಸವನ್ನು ಏನಕ್ಕೂ ಉಪಯೋಗ ಮಾಡ್ತಾ ಇಲ್ಲ. ನಾನು ಮರಣ ಹೊಂದೋದಕ್ಕೆ ಕಾರಣ ದೇವರ ವಾಕ್ಯ ನಾನು ಏನು ಮಾಡ್ತಾ ಇಲ್ಲ, ಏನಕ್ಕೂ ಉಪಯೋಗ ಮಾಡ್ತಾ ಇಲ್ಲ. ಆಮೇನ್. ನನ್ನಲ್ಲಿ ದೇವರು ಹಾಕಿರುವಂಥ ವಾಕ್ಯವನ್ನು ಇದೇ ಜೇಮ್ಸ್ ಏನು ಹೇಳ್ತಾರೆ, ಕಾಪಾಡಿಕೊಳ್ಳ್ರಿ ಅಂತಾರೆ. ಈ ವಾಕ್ಯವನ್ನು ಓದೋಣ. ನೆಕ್ಸ್ಟ್ ಆ ವಾಕ್ಯ ಕಂಟಿನ್ಯೂ ಮಾಡಿ ಮುಗಿಸ್ಬಿಡೋಣ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಇದಕ್ಕೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನಿಮಿಷ. ಮೋಸ ಹೋಗಬೇಡ್ರಿ ಅಂದರೆ ಅದು ಕಂಟಿನ್ಯೂ ಮಾಡಿ, ಒಂದು ಸೆಕೆಂಡ್ ಹೇಳಿ. ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದೆ, ಅಂದರೆ ಯಾವುದೇ ಕೆಟ್ಟದ್ದು ಇಲ್ಲದಂಥ ಎಲ್ಲ ವರಗಳು ದೇವರ ಹತ್ರದಿಂದ ಬರುತ್ತಂತೆ. ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವಾದದ್ರಿಂದ ಇಳಿದು ಬರುತ್ತದೆ. ಆಮೇನ್.
ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಪಾಪ ಮಾಡೋದಕ್ಕೆ ಕಾರಣ, ಅಥವಾ ಪಾಪ ಅನ್ನೋದು, ನಾನು ಬೇರೆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರ ಹತ್ರದಿಂದ ನಮ್ಮನ್ನು ದೂರಪಡಿಸುವಂಥ ಎಲ್ಲ ವಿಷಯಗಳು ಪಾಪ. ಆಮೇನ್. ದೇವರ ಹತ್ರದಿಂದ ನನ್ನನ್ನು ದೂರಪಡಿಸುವಂಥ ಎಲ್ಲ ವಿಷಯಗಳು ವಿಗ್ರಹ, ಪಾಪ. ಆಮೇನ್. ಈ ವಾಕ್ಯವು ನನ್ನಲ್ಲಿ ಬೆಳೆಯದೆ ಹೋದ ಕಾರಣದಿಂದ ನಾನು ನನ್ನ ಆಸೆಗಳಲ್ಲಿ ಏನು ಮಾಡ್ತಾ ಇದ್ದೀನಿ, ಸಿಕ್ಕಿಕೊಂಡು ಮೊದಲು ಬಲೆಯಲ್ಲಿ ಬೀಳ್ತಾ ಇದ್ದೀವಿ. ಬಲೆಯಲ್ಲಿ ಬೀಳೋದಕ್ಕೆ ಮೊದಲು ಏನಾಗ್ತಾ ಇದೆ, ದೇವರಿಂದ ದೂರ ಆಗ್ತಾ ಇದೆ. ಎಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ, ದೇವರ ಹತ್ರದಿಂದ ದೂರ ಆಗೋದ್ರಿಂದ. ಆಮೇನ್. ದೇವರ ಹತ್ರ ದೂರ ಆಗ್ತೀವಿ, ದೂರ ಆಗಿ ಬಲೆಯಲ್ಲಿ ಬೀಳ್ತೀವಿ. ಬಲೆಯಲ್ಲಿ ಬೀಳೋದು ಗರ್ಭ ಏನಾಗಿ ಬರುತ್ತೆ, ಗರ್ಭ ಹೊತ್ತೋದು ಪಾಪವನ್ನು ಹೊತ್ತುತ್ತೆ. ಪಾಪವು ಸಂಪೂರ್ಣವಾಗಿ ಬೆಳೆದು ನಮಗೆ ಮರಣವನ್ನು ಕೊಡ್ತಾ ಇದೆ. ಆಮೇನ್. ದೇವರು ನಮ್ಮನ್ನ ಜೀವಂತ ಮಾಡಿಸ್ತಾ ಇದ್ದಾರೆ. ಜೀವಂತ ಆಗುವಂಥ ನಾವು ವಿಶ್ವಾಸವನ್ನು ಇಟ್ಟುಕೊಂಡು ಏನು ಮಾಡದೆ ಮರಣವನ್ನು ಹೊಣ್ತಾ ಇದ್ದೀವಿ. ವಿಶ್ವಾಸವನ್ನು ಇಟ್ಕೊಂಡು ಏನು ಮಾಡಿಲ್ಲ ಅಂದರೆ, ಎಷ್ಟೋ ಜನರಿಗೇನು ಒಂದ್ಸತಿ ನಾನು ರಕ್ಷಣೆ ಹೊಂದ್ಬಿಟ್ರೆ ಜೀವಮಾನ ಪೂರ್ತಿ ರಕ್ಷಣೆ. ಮತ್ತು ಏನಕ್ಕೋಸ್ಕರ ಹೀಬ್ರೂಸಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ರಕ್ಷಣೆಯನ್ನು ಕಳೆದುಕೊಳ್ಳೋದಂತೆ ಸರಿಯಾದ ರೀತಿಯಲ್ಲಿ ನೀನು ಓಟವನ್ನು ಮುಗಿಸಿ ಅಂತ. ಎಷ್ಟೋ ಜನ ರಕ್ಷಣೆ ಅಂದರೆ ದೇವರು ನಮ್ಮಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಗಿಸ್ತಾರೆ, ಆದರೆ ನಾನು ಅದನ್ನು ಕೀಳ್ಪಡಿಬೇಕು. ದೇವರ ವಾಕ್ಯಕ್ಕೆ ಬೇಕಾದ ಮರ್ಯಾದೆ ನಾನು ಕೊಟ್ಟಿಲ್ಲ ಅಂದರೆ, ದೇವರು ಎಷ್ಟೇ ಬಂದು ಕರೆದ್ರು, ದೇವರು ಯಾವತ್ತು ನಮ್ಮ ಫ್ರೀ ವಿಲ್ ಅಂದರೆ ನಾನು ಒಂದು ವಿಷಯವನ್ನು ಆಯ್ದುಕೊಳ್ಳುವುದನ್ನು ನನ್ನಿಂದ ಏನು ಮಾಡಲ್ಲ, ಆ ಶಕ್ತಿ ನನ್ನಿಂದ ತೆಗೆದುಕೊಳ್ಳಲ್ಲ. ಯಾವತ್ತೂ ನಾನು 2 ಮಾರ್ಗಗಳು ತೋರಿಸಿದ್ರೆ ನಾನು ಅದನ್ನು ಆಯ್ದುಕೊಳ್ಬೇಕು. ಅದನ್ನು ಆಯ್ದುಕೊಳ್ಳೋಕೆ, ಅದನ್ನು ಚೂಸ್ ಮಾಡೋದಕ್ಕೆ ನನಗೇನು ಬೇಕು, ಜ್ಞಾನ ಬೇಕು. ಇದನ್ನೇ ಜೇಮ್ಸ್ ಏನು ಹೇಳ್ತಾ ಇದ್ದಾರೆ, ಜ್ಞಾನ ಇಲ್ಲದೆ ಇರೋರು ಜ್ಞಾನವನ್ನು ದೇವರ ಬಳಿಯಲ್ಲಿ ಕೇಳಿರಿ. ಆಮೇನ್. ದೇವರ ಜ್ಞಾನ ನಮ್ಮಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದಾನೇ ದೇವರ ವಾಕ್ಯ ನನಗೆ ಅರ್ಥ ಆಗ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ಬೆಳೆಯುವುದನ್ನು ಬಿಟ್ಟು, ಆ ವಿಶ್ವಾಸದಲ್ಲಿ ಬೆಳೆಯೋದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಸುಮ್ಮನೆ ಇರ್ತೀವಿ, ಸಾಯ್ತಾ ಇದ್ದೀವಿ. ಏನಕ್ಕೋಸ್ಕರ, ನಿಮ್ಮ ವಿಶ್ವಾಸ ಎಲ್ಲಿ ಉಪಯೋಗ ಮಾಡದೆ ಸಾಯ್ತಾ ಇದ್ದೀವಿ, ಸಂಪೂರ್ಣವಾಗಿ ಹೇಳ್ಬೇಕಂದ್ರೆ. ಆಮೇನ್. ಈ ಕಂಟಿನ್ಯೂ ಮಾಡಿ ಹೋದಿ, ಅಲ್ಲಿ ಎಲ್ಲೂ ಓದೋಣ ಅಂದರೆ ಒಂದು ವಾಕ್ಯ ಮಾತ್ರ. ಇದರಲ್ಲಿ 21 ಓದಿ, 21. ಯಾವ ಕಾರಣದಿಂದ ಅಂತ 20 ಹಾಂ. ಮನುಷ್ಯರ ಕೋಪವು ದೇವರ ನ್ಯಾಯವನ್ನು ದೇವರನ್ನು ಏನು ಮಾಡಲ್ಲ, ಮೆಚ್ಚುಗೆ ಪಡಿಸಲ್ಲ, ನೀತಿಗೆ ಅನುಕೂಲವಾಗಿರಲ್ಲ. ಹಾಂ. ಆದ ಕಾರಣ ಎಲ್ಲ ಕೆಟ್ಟ ಹ್ಯಾಬಿಟ್ಸ್, ಕೆಟ್ಟ ವಿಷಯಗಳನ್ನು ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ದುಷ್ಕೃತ್ಯಗಳನ್ನು ಏನು ಮಾಡಿ, ತೆಗೆದು ಹಾಕಿ. ಯಾರು ತೆಗೆದು ಹಾಕಿ, ನಾವು ತೆಗೆದು ಹಾಕಬೇಕು. ದೇವರು ಬಂದು ಏನು ಮಾಡಲ್ಲ, ತೆಗೆದುಹಾಕಲ್ಲ. ದೇವರು ನಮಗೇನು ಮಾಡ್ತಾರೆ ಅಂದರೆ ಕೃಪೆಯನ್ನು ಕೊಡ್ತಾರೆ. ಆಮೇನ್. ಕೃಪೆ ಅಂದರೆ ನನಗೆ ಬೇಕಾದಂಥ ಜ್ಞಾನವನ್ನು, ಬೇಕಾದಂಥ ಬಲವನ್ನು ತೀತನು 2ನೇ ಅಧ್ಯಾಯದ ಪ್ರಕಾರ ಏನು ಮಾಡ್ತಾರೆ, ದೇವರು ನಮಗೆ ಅನುಗ್ರಹಿಸ್ತಾರೆ. ಕೊಡುವಂಥ ಕೃಪೆಯನ್ನು, ಕೊಡುವಂಥ ವಿಶ್ವಾಸವನ್ನು ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅದು ಇಲ್ಲಿ ಪ್ರಶ್ನೆ. ಆಮೇನ್. ಕಂಟಿನ್ಯೂ ಮಾಡಿ. ಎಲ್ಲ ನೀಚತನವನ್ನು, ಎಲ್ಲ ಕೆಟ್ಟ ಕೃತ್ಯಗಳನ್ನು ತೆಗೆದುಹಾಕಿ, ನೀವು ತೆಗೆದುಹಾಕಿ ಮನಸ್ಸಿನೊಳಗಡೆ ಬೇರು ಊರೋದಕ್ಕೆ ಏನಾಗಬೇಕು, ಮೊದಲು ನೀರು ಬೀಳ್ಬೇಕು ಆ ಜಾಗದಲ್ಲಿ. ಕಂಟಿನ್ಯೂ ಮಾಡಿ. ಬೇರು ಊರಿರುವ ವಾಕ್ಯಕ್ಕೆ ನಮ್ರತೆಯಿಂದ, ಮರ್ಯಾದೆಯಿಂದ ಏನು ಮಾಡಿ, ಎಡಗೊಡಿರಿ. ಅಂದರೆ ನೀವು ದೇವರ ವಾಕ್ಯಕ್ಕೆ ಜಾಗ ಕೊಡಬೇಕಂತೆ. ನಾನು ಒಂದು ದಿವಸಕ್ಕೆ 7-8 ಅವರ್ ದೇವರ ಪಾದದಲ್ಲಿ ಕುಳಿತುಕೊಂಡ್ರೂ ಆ ವಾಕ್ಯವನ್ನು ನಾನು ಏನಕ್ಕೂ ಉಪಯೋಗಿಸಿಲ್ಲ ಅಂದರೆ ವೇಸ್ಟ್. ಒಂದು ದಿವಸಕ್ಕೆ 24 ಅವರ್ಸ್ ದೇವರ ಪಾದದಲ್ಲೇ ಇದ್ರೂ ಆ ವಾಕ್ಯವನ್ನು ನಾನು ಉಪಯೋಗಿಸಿದಿಲ್ಲ ಅಂದರೆ ಏನಾಯಿತು, ಏನಕ್ಕೂ ಉಪಯೋಗ ಇಲ್ಲ ಆ ವಾಕ್ಯ. ಇವಾಗ ನೆಕ್ಸ್ಟ್ ಓದಿ. ಅದು ಯಾವುದು, ದೇವರ ವಾಕ್ಯವು ನಿಮ್ಮ ಆತ್ಮವನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಚೆನ್ನಾಗಿ ವಾಕ್ಯ ಯಾವಾಗಲೂ ಏನು ಮಾಡಿ ಅಂದರೆ ಮೈಂಡಲ್ಲಿ ಏನು ಮಾಡಬೇಕು, ಇಟ್ಕೊಬೇಕು. ಈ ವಾಕ್ಯ ಇಟ್ಕೊಳ್ಳಿ. ಕಂಟಿನ್ಯೂ ಮಾಡಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವಾಗಿಲ್ಲದೆ ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿ. ಒಂದು ನಿಮಿಷ. ಎಷ್ಟೋ ಜನರು ಮಾಡುವಂಥ ದೊಡ್ಡ ತಪ್ಪು, ದೇವರ ವಾಕ್ಯವನ್ನು ಡೈಲಿ ಓದ್ತಾರೆ, ದೇವರ ವಾಕ್ಯವನ್ನು ಡೈಲಿ ಕೇಳಿಸ್ಕೊಳ್ತಾರೆ, ಅದನ್ನು ಏನು ಮಾಡಲ್ಲ, ಉಪಯೋಗ ಪಡಲ್ಲ. ಯಾಕೆ ಉಪಯೋಗ ಪಡ್ತಾ ಇಲ್ಲ? ಅಲ್ಲಿ ಏನು ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ,
ಅಲ್ಲ, ಅದಕ್ಕೆ ಮುಂಚೆ ಆ ವಾಕ್ಯ ಫುಲ್ ಆಗೋದಿ. ಆ ವಾಕ್ಯ ಅಲ್ಲ, ಅದಕ್ಕೆ ಮುಂಚೆ ಆ ಫುಲ್ ಸೆಂಟೆನ್ಸ್ 22 ಕಂಪ್ಲೀಟ್ ಆಗೋದಿ. 22 ಅಂತ ಹೇಳ್ತಾ ಇದ್ದಾರೆ, ವಾಕ್ಯದ ಪ್ರಕಾರ ಏನು ಮಾಡಿ ನಡೆಯೋರಾಗಿರಿ. ಮೊದಲೇ ಏನು ಹೇಳ್ತಾ ಇದ್ದಾರೆ, ವಾಕ್ಯದ ಪ್ರಕಾರ ನಡೆಯೋರಾಗಿರಿ. ಅವ್ರು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ, ನಿಮ್ಮಲ್ಲಿ ಇರುವಂಥ ವಾಕ್ಯ ಬರೀ ಕೇಳಿಸ್ಕೊಂಡು ಈ ಕಿವಿನಿಂದ ಆ ಕಿಡಿ ಬಿಡದಂತೆ ವಾಕ್ಯವನ್ನು ಏನು ಮಾಡಿ ಕೇಳಿ ನಡೆಯೋರಾಗಿರಿ ಅಂತಾರೆ. ಆಮೇನ್. ವಾಕ್ಯ ಕೇಳಿಸ್ಕೊಳ್ಳೋದು ಮುಖ್ಯ ಅಲ್ಲ, ವಾಕ್ಯದ ಪ್ರಕಾರ ನಡಿಬೇಕು. ಆಮೇನ್. ದೇವರ ವಾಕ್ಯವನ್ನು ಏನು ಮಾಡಬಾರ್ದು, ಬರೀ ಡೈಲಿ ಓದಿ 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 ಏನು ಮಾಡಬಾರ್ದು, ಸುಮ್ಮನೆ ಬಿಟ್ಬಿಡಬಾರ್ದು. ದೇವರು ನಿಮ್ಮ ಹತ್ರ ಬಂದು ಅನ್ಯ ಜನರ ರೀತಿಯಲ್ಲಿ ನೀವು ಬಂದು ಡೈಲಿ ಇಷ್ಟು ಈ ಸಮಯಕ್ಕೆ ಪೂಜೆ ಮಾಡಿದ್ರೇ ನಿಮ್ಮ ಮನೆಯಲ್ಲಿರೋದು, ಈ ಸಮಯಕ್ಕೆ ನೀನು ಈ ವಿಷಯವನ್ನು ಮಾಡಿದ್ರೇ ನಿಮ್ಮ ಮನೇಲಿರೋದು ಅಂತ ಯಾವತ್ತೂ ಹೇಳಿಲ್ಲ. ನೀವು ಒಂದು ವೇಳೆ ದೇವರ ವಾಕ್ಯ ಓದ್ದೇನೇ ಇದ್ರೂ ದೇವ್ರು ನಿಮ್ಮ ಮನೇಲಿ ಇರ್ತಾರೆ. ಯಾಕಿರ್ತಾರೆ? ಅವರು ನಿಮ್ಮಲ್ಲಿ ರಕ್ಷಣೆಯನ್ನು ಉಂಟು ಮಾಡಿದವರು. ಆಮೇನ್. ಆದರೆ ದೇವರ ವಾಕ್ಯವನ್ನು ಓದಿ காத்தா விட்டுறவங்களுக்கு என்ன ஆகாது, தேவர வார்த்தை அவங்க வீட்டில் தங்காது. ஆமீன். அவங்க மனசில் தங்காது. ಆಮೇನ್. ಅವರ ಮನಸ್ಸಲ್ಲಿ ಏನಾಗಲ್ಲ, ದೇವರ ವಾಕ್ಯ ನೆಲೆಯಾಗಿ ಇರುವುದಿಲ್ಲ. ಆಮೇನ್. ಅದಕ್ಕೆ ಜೇಮ್ಸ್ ಏನು ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಕೇಳೋದು ಮಾತ್ರ ಅಲ್ಲ, ಅದನ್ನ ಪ್ರಕಾರ ನಡೀರಿ ಅಂತಾರೆ. ಆಮೇನ್. ಈ ವಾಕ್ಯ ನೆಕ್ಸ್ಟ್ ಏನು ಮಾಡಿ ಅಂದರೆ, ಒಂದೇ ಒಂದು ವಾಕ್ಯ 24 ಓದಿ. ಯಾವನಾದರೂ ವಾಕ್ಯವನ್ನು ಕೇಳುವವನು ಅದರ ಪ್ರಕಾರ ನಡೆಯದಿದ್ದರೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಮರ್ತೋಗಿದ ರೀತಿಯಲ್ಲಿ. ಆಮೇನ್. ದೇವರ ವಾಕ್ಯವನ್ನು ಓದಿ ಮರ್ತೋಗ್ಬಿಟ್ರೆ ಅದಕ್ಕೇನಿಲ್ಲ, ಏನಕ್ಕೂ ಉಪಯೋಗ ಇಲ್ಲ. ದೇವರ ವಾಕ್ಯ ನಮ್ಮ ನಾಲಿಗೆಯಲ್ಲಿ ಇರಬೇಕಂತೆ. ಆಮೇನ್. ನಮ್ಮ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ಇರುವುದಕ್ಕೆ ಏನು ಮಾಡಬೇಕು, ಮೊದಲು ದೇವರ ವಾಕ್ಯವನ್ನು ಓದಬೇಕಂದ್ರೆ ಬರೀ ಬೈಬಲ್ ಓಪನ್ ಮಾಡಿ ಓದುವುದಲ್ಲ, ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳೋವರೆಗೂ ಓದಬೇಕು. ಆಮೇನ್. ಎಷ್ಟೋ ಜನರು ಹೇಳ್ತಾರೆ ಏನಂತ, ಈ ವಾಕ್ಯ ಇಲ್ಲಿದೆ ಅಂತ ನಿಮ್ಗೆ ಯಾವ ರೀತಿ ಗೊತ್ತು, ಅಥವಾ ಈ ವಾಕ್ಯ ಈ ಜಾಗದಲ್ಲಿದೆ ಅಂತ ನಿಮ್ಗೆ ಯಾವ ರೀತಿ ಗೊತ್ತು? ಓದಿದ ಕಾರಣದಿಂದ ಮಾತ್ರ ಅಲ್ಲ, ತಿರುಗಿ ಓದಿದ ಕಾರಣದಿಂದ ಆ ವಾಕ್ಯ ಅಲ್ಲಿದೆ ಅಂತ ಅರ್ಥ ಆಗತ್ತೆ. ಆಮೇನ್. ಎಕ್ಸಾಮ್ ಓದುವಾಗ ಒಂದು ಆನ್ಸರ್ನ ಒಂದು ಸತಿ ಹಿಂಗೆ ಸುಮ್ಮನೆ ನೋಡಿದ ಮೇಲೆ ಏನು ಮಾಡೋಕ್ಕಾಗಲ್ಲ, ಹೋಗಿ ಕರೆಕ್ಟಾಗಿ ಬರೆಯೋಕ್ಕಾಗಲ್ಲ. ನನ್ನ ಮನಸ್ಸಿನ ಆಳದಲ್ಲಿ ಆ ಆನ್ಸರ್ ಕೂತ್ಕೊಬೇಕಂದ್ರೆ ಏನು ಮಾಡಬೇಕು, ನಾನು ತಿರುಗಿ ಓದಬೇಕು. ಯು ಶುಡ್ ಆಲ್ವೇಸ್ ಕೀಪ್ ರಿಪೀಟಿಂಗ್. ಅರ್ಥ ಆಗೋವರೆಗೂ ಏನು ಮಾಡಬೇಕು, ದೇವರ ವಾಕ್ಯವನ್ನು ರಿಪೀಟ್ ಮಾಡಬೇಕು. ನಾನು 10 ಚಾಪ್ಟರ್ ಒಂದು ದಿವಸ ಓದ್ತೀನಲ್ಲ, ಒಂದು ಚಾಪ್ಟರ್ ಓದಿ ಅದು ನನ್ನ ಮನಸ್ಸಿನಲ್ಲಿ ಇರಬೇಕು. ಬೈಬಲ್ ಮುಚ್ಚಿಟ್ಟ ಮೇಲೆ ಆ ವಾರ್ತೆ ನನ್ನಲ್ಲಿ ಇಲ್ಲದೆ ಹೋದರೆ ನಾನು ಅವತ್ತು ಓದಿ ವೇಸ್ಟ್. ಓದದೇ ಇದ್ದಿದ್ರು ಅಷ್ಟೇ ಇರ್ತಿತ್ತು. ಆಮೇನ್. ಅವತ್ತು ನಾನು ಓದಿದ ವಾಕ್ಯ ಮನಸ್ಸಿನಲ್ಲಿ ಇರೋದಕ್ಕೆ ಏನು ಮಾಡಬೇಕು, ತಿರುಗಿ ಒಂದೇ ವಾಕ್ಯವನ್ನು 4 ಸತಿ ಓದಿದ್ರು ಅದರಲ್ಲಿರುವಂಥ ಅರ್ಥ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಇಷ್ಟಕ್ಕೂ ಈ ವಾರದಲ್ಲಿ ಒಂದು 5 ಚಾಪ್ಟರ್ ಓದಿರ್ಬೋದು ನಾನು. ಯಾವುದು? ಎಫೆಷನ್ಸ್ 2, ಎಫೆಷನ್ಸ್ 4, ಜೇಮ್ಸ್ 1, ಜೇಮ್ಸ್ 2, ಹೀಬ್ರೂಸ್ 1, ಹೀಬ್ರೂಸ್ 2, ಒಂದು 5-6 ಚಾಪ್ಟರ್ ಓದಿರ್ಬೋದು. ತಿರುಗಿ ಓದಿದ್ರು, ಇವಾಗ ಓದಿದ್ರು ಹೊಸ ರೀತಿಯಲ್ಲಿ ಓದುವ ಥರ ಇರುತ್ತೆ. ಯಾರು ಮಾಡುವಂಥ ಕೆಲಸ? ಪವಿತ್ರಾತ್ಮ ಮಾಡುವಂಥ ಕೆಲಸ. ಆಮೇನ್. ನಾವೇನು ಮಾಡ್ತೀವಿ ಅಂದರೆ, ಒಂದು ವಾಕ್ಯವನ್ನು ಓದ್ಬಿಟ್ರೆ ತಿರುಗಿ ಅದನ್ನ ಪಕ್ಕ ಏನು ಮಾಡಲ್ಲ, ನೋಡುವುದೂ ಇಲ್ಲ. ಯಾಕೆ ನೋಡಲ್ಲ? ಅದರ ಅರ್ಥ ನಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀವಿ, ಇದನ್ನು ನಾನು ಓದ್ಬಿಟ್ಟೆ. ಈ ವರ್ಷ 365 ಡೇಸಲ್ಲಿ ನಾನು ಏನು ಮಾಡಬೇಕು, ಸಂಪೂರ್ಣ ಬೈಬಲ್ನ ಓದಿ ಮುಗಿಸ್ಬೇಕು. ಅದರಿಂದ ಏನು ಮಾಡ್ತೀನಿ, ಒಂದು ದಿವಸಕ್ಕೆ 3 ಚಾಪ್ಟರ್ಸ್ ಅರ್ಥ ಆಗುತ್ತೋ ಇಲ್ಲೋ ಏನು ಮಾಡ್ತೀನಿ, ಓದಿ ಮುಗಿಸ್ಬಿಡ್ತೀನಿ. ಅರ್ಥ ಅಂದರೆ ನಾನು ನಿಮ್ಗೆ ರಿಸರ್ಚ್ ಮಾಡಿ ಅದೆಲ್ಲ ಹೇಳ್ತಾ ಇಲ್ಲ. ರಿಸರ್ಚ್ ಅಂದರೆ ಏನೋ, ಆ ವಾಕ್ಯ ಎಲ್ಲಿಂದ ಬಂತು, ಯಾರು ಬರೆದ್ರು, ಯಾವ ಸಮಯ, ಅದು ನಾನು ಹೇಳ್ತಾ ಇಲ್ಲ. ಆ ವಾಕ್ಯದ ಆತ್ಮದ ಅರ್ಥ, ಆತ್ಮದಲ್ಲಿ ಪವಿತ್ರ ಆತ್ಮರಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆಯಾ, ಮುಖ್ಯವಾದ ವಿಷಯ. ಆಮೇನ್. ಒಂದು ವಾರದಲ್ಲಿ ದೇವ್ರು ಮಾತಾಡ್ತಾರೆ ಅಂದರೆ ಎಲ್ಲವನ್ನೂ ಸೇರಿಸಿ ನೋಡುವಾಗ ಯಾವುದೋ ಒಂದು ವಿಷಯ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಆಮೇನ್. ಏನೋ ಒಂದು ವಿಷಯ ನಮ್ಗೆ ಏನೋ ಒಂದು ರಿಪೀಟ್ ಮಾಡಿ ನಮಗೇನೋ ಒಂದು ವಿಷಯವನ್ನು ಏನು ಮಾಡ್ತಾರೆ, ಕಲಿಸ್ತಾ ಇದ್ದಾರೆ. ನಾವು ಈ ಸತ್ಯವನ್ನು ನಮ್ಮಲ್ಲಿ ಇಟ್ಕೊಳ್ಳೋದೆ ಪಿಶಾಚಿ ನಮ್ಮನ್ನು ಏನು ಮಾಡ್ತಾನೆ, ಗದರಿಸಿ ಅವನ ಕೈ ಕೆಳಗಡೆ ಇಟ್ಕೊಂಡಿದ್ದಾನೆ. ನಾವು ದೇವರ ಕೈ ಕೆಳಗಡೆ, ದೇವರು ನಮ್ಮನ್ನು ಏನು ಮಾಡ್ತಾರೆ, ದೇವರು ಮನುಷ್ಯರಾಗಿ ಬಂದು ಸತ್ತು ಹೋಗಿ ಪಿಶಾಚ ಮೇಲೆ ಏನು ಮಾಡ್ತಾ ಇದ್ದಾರೆ, ಜಯಿಸಿ ಎದ್ದು ಬರ್ತಾ ಇದ್ದಾರೆ. ಅವರು ಜಯಿಸಿರುವಂಥ ಆ ಒಂದು ಸೈತಾನನನ್ನು ನಮ್ಮ ಜೀವನದಲ್ಲಿ ನಾವೇನು ಮಾಡ್ತಾ ಇಲ್ಲ, ಜಯಿಸ್ತಾ ಇಲ್ಲ. ಅವನು ನಮ್ಮನ್ನು ಏನು ಮಾಡ್ತಾ ಅಂದರೆ ಗದರಿಸಿ ಇಟ್ಕೊಂಡಿದ್ದಾನೆ. ಯಾವ ರೀತಿ? ನಿಮ್ಮ ಪಾಪದಲ್ಲಿ ನಿಮ್ಮನ್ನು ಗದರಿಸಿ ಇಟ್ಕೊಂಡಿದ್ದಾನೆ. ಆಮೇನ್. ಅಥವಾ ನಿಮ್ಮಲ್ಲಿರುವಂಥ ಕಷ್ಟವನ್ನು ಇಟ್ಕೊಂಡು ಏನು ಮಾಡ್ತಾನೆ, ಪರೀಕ್ಷೆಯನ್ನು ಇಟ್ಕೊಂಡು ನಿಮ್ಮನ್ನು ಗದರಿಸಿಟ್ಟಿದ್ದಾನೆ. ಎಷ್ಟೋ ಜನರಿಗೆ ಇವತ್ತೂ ಪಿಶಾಚಿಯನ್ನು ಕಂಡ್ರೆ ಭಯ. ದೇವರನ್ನು ಕಂಡು ಇರುವಂಥ ಭಯ ಅಲ್ಲ, ಪಿಶಾಚಿನ ಕಂಡು ಜಾಸ್ತಿ ಎದಿರ್ತಾರೆ. ಆಮೇನ್.
ಯಾಕೆ ಪಿಶಾಚಿ ನಾಲಿಗೆ ಈ ಥರ ಮಾಡ್ಕೊಂಬರ್ತಾನೆ, ಆ ಥರ ಮಾಡ್ಕೊಂಬರ್ತಾನೆ ಅಂತ ಆ ಕಾರಣದಿಂದ ಏನು ಮಾಡ್ತಾ ಇದ್ದಾನೆ, ಭಯ ಬಿಡ್ತಾರೆ. ದೇವರು ಅಷ್ಟು ಈ ಸಚ್ ಅ ಪೀಸ್ಫುಲ್ ಗಾಡ್. ಪೀಸ್ಫುಲ್ ಅಂದರೆ ಅಷ್ಟು ಸಮಾಧಾನದ ದೇವರು. ಆ ದೇವರನ್ನು ನೋಡಿ ಅವರ ಪರಿಶುದ್ಧತೆಯನ್ನು ಮರೆತೋಗಿ ನಾವೇನು ಮಾಡ್ತೀವಿ, ಅವರನ್ನು ನೋಡಿ ಭಯಪಡದೆ ಕೇವಲ ಪಿಶಾಚಿ ನೋಡಿ ಏನು ಮಾಡ್ತಾ ಇರ್ತಾರೆ, ಜನರು ಭಯಪಡ್ತಾರೆ. ನೈಟಲ್ಲಿ ಈ ಜಾಗದಲ್ಲಿ ಹೋಗ್ಬಾರ್ದು, ಅದನ್ನು ಹೋಗ್ಬಾರ್ದು, ಲೆಮನ್ ಟಚ್ ಮಾಡಿಬಿಟ್ರೆ ಇದಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಏನೇನೋ ಭಯ. ಈ ಭಯ ದೇವ್ರ ಮೇಲಿಲ್ಲ. ಯಾಕಿಲ್ಲ? ಯೇಸು ಕ್ರಿಸ್ತು ನಿಮಗೋಸ್ಕರ ಮಾಡಿರೋದು ನಿಮ್ಮ ಮನಸ್ಸಿನ ಆಳದಲ್ಲಿ ಕೂತ್ಕೊಂಡಿಲ್ಲ. ಯೇಸು ಕ್ರಿಸ್ತು ನಿಮ್ಮನ್ನು ಸಾವಿನಿಂದ ಎಬ್ಬಿಸಿದ್ದು ಏನಾಗಿಲ್ಲ, ನನ್ನ ಮನಸ್ಸಿನ ಆಳದಲ್ಲಿ ಕೂತ್ಕೊಂಡಿಲ್ಲ. ಆ ಕಾರಣದಿಂದ ಏನು ಮಾಡ್ತಾ ಇದ್ದೀನಿ, ಎಲ್ಲ ವಿಷಯಗಳನ್ನು ನೋಡಿ ಭಯ. ಯಾಕೆ ಈ ಜೀವನದಲ್ಲಿ ಆ ರೀತಿ ಬಾಳ್ತಾ ಇದ್ದೀವಿ? ನಾವೇ ಕಾರಣ. ಯಾಕಂದರೆ ದೇವ್ರು ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ಓಪನ್ ಮಾಡಿ ಏನು ಮಾಡ್ತಾ ಇಲ್ಲ, ಓದ್ತಾ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ಬಿಟ್ರೆ ನೆಕ್ಸ್ಟ್ ನೈಟ್ ಬಂದು ದೇವ್ರಿಗೊಂದು ಅಷ್ಟೇ. ದೇವ್ರು ಏನಾಗಿದ್ದಾರೆ, ಬೆಳಗ್ಗೆ ಎದ್ದೋಳುವಾಗ ಒಂದು ಸತಿ, ನೈಟ್ ಒಂದು ಸತಿ, ನಡುவில் ಹೆಂಗೋ ಪೋನಾರು ಮಿಡಲ್ ಡೇ ಅಲ್ಲಿ ಎಲ್ಲೋದ್ರು ದೇವರು ನಮ್ಮ ಜೊತೆ? ಯಾಕೆ ಅವಾಗ ಮಾತ್ರ ಅವ್ರು ನಿದ್ದೆ ಮಾಡ್ತಾ ಇದ್ದಾರಾ? ನೀವು ಮಾತಾಡಿದ್ರೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರಾ? ಇಲ್ಲ. ಆ ದೇವರ ವಾಕ್ಯ ಒಂದು ವೇಳೆ ದೇವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದರೂ ಆ ದೇವರ ವಾಕ್ಯ ನಾನು ತಿರುಗಿ ಓದುವಾಗ ದೇವರ ವಾಕ್ಯ ನನಗೆ ಜ್ಞಾಪಕ ಪಡ್ತಾ ಇರುತ್ತೆ. ನೀವು ಪ್ರೇಯರ್ ಮಾಡುವಾಗ ಏನು ಪ್ರೇಯರ್ ಮಾಡ್ತೀರೋ ಇಲ್ವೋ, ಒಂದು ಪ್ರೇಯರ್ ಏನು ಮಾಡಬೇಕಂದ್ರೆ ಹೇಳಿರೋಂಥ ವಾಕ್ಯವನ್ನು ತಿರುಗಿ ಹೇಳಿ ನಿಮಗೋಸ್ಕರ. ಅವತ್ತು ಓದಿದಂಥ ವಾಕ್ಯವನ್ನು ತಿರುಗಿ ಏನು ಮಾಡಬೇಕು, ನನಗೆ ಬೇಕಾದಂಥ ಪಾಯಿಂಟ್ ಅಂಡ್ಲೈನ್ ಮಾಡ್ಕೊಂಡು ಓದಬೇಕು. ಓದದೆ ಹೋದರೆ, ನಾನು ಧ್ಯಾನ ಮಾಡದೆ ಹೋದರೆ ದೇವರ ವಾಕ್ಯದಲ್ಲಿ ಆ ವಾಕ್ಯ ನನ್ನಲ್ಲಿ ನೆಲೆಯಾಗಿ ಇರಲ್ಲ. ವಾಕ್ಯ ನೆಲೆಯಾಗಿ ಇಲ್ಲದೆ ಹೋದರೆ ನಾನು ದೇವರನ್ನು ಮೆಚ್ಚಿಸೋದಕ್ಕೆ ಮಾತ್ರ ಅಲ್ಲ, ಪಿಶಾಚನ ಎದುರಿಸಿ ನಿಲ್ಲೋದಕ್ಕೆ ಶಕ್ತಿ ಇಲ್ಲದೆ ಅಂತ ಮನುಷ್ಯರಾಗಿರ್ತೀವಿ. ಆಮೇನ್. ಯಾಕಂದರೆ ದೇವರ ವಾಕ್ಯ ಅನ್ನೋದು ಏನಾಗಿದೆ, ಇಬ್ಬಾಯಿ ಕತ್ತೆ ಆಗಿದೆ ಅಂತೆ. ಎಫೆಷನ್ಸ್ 6ರಲ್ಲಿ ಏನು ಹೇಳ್ತಾರೆ, ಇದೆಲ್ಲ ಏನು ಮಾಡಿ, ಇದೆಲ್ಲ ಏನು ಮಾಡ್ಕೊಳ್ಳಿ, ಧರಿಸಿಕೊಳ್ಳಿ ಅಂತಾರೆ. ಸರ್ವ ಆಯುಧಗಳು ಧರಿಸಿಕೊಳ್ಳಿ ಅಂತಾರೆ. ಸತ್ಯ ಅನ್ನುವಂಥ ನಡುಕೊಟ್ಟಾದ ಮೇಲೆ ನೀತಿವಂತಿಕೆ ಅನ್ನುವಂಥ ವಜ್ರ ಕವಚ, ಅದಾದಮೇಲೆ ಸಾಲ್ವೇಷನ್, ಯಾವ ಕಿರೀಟ ಅಲ್ಲಲ್ಲ, ಸಾಲ್ವೇಷನ್ ಅನ್ನುವಂಥ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತಾರೆ. ಸಾಲ್ವೇಷನ್ಗೆ ಏನು ಹೇಳ್ತಾರೆ, ನಿಮ್ಮನ್ನು ರಕ್ಷಣೆ ಅನ್ನುವಂಥ ಹೆಲ್ಮೆಟ್. ದೇವರ ವಾಕ್ಯವನ್ನು ಯಾವಾಗಲೂ ಹೇಳುವಂಥ ಸುವಾರ್ತೆ ಏನಾಗಿರ್ಬೇಕು, ನಮ್ಮ ಕಾಲಲ್ಲಿ ರೆಡಿಯಾಗಿರಬೇಕು ಅಂತಾರೆ. ಆಮೇನ್. ಇದಾದಮೇಲೆ ನಮ್ಮನ್ನು ಕಾಪಾಡೋದು ಯಾವುದು, ಪಿಶಾಚಿಯ ಬಾಣಗಳಿಂದ, ಫೈರಿ ಡಾಟ್ಸ್ ಅಂತಾರೆ. ಪಿಶಾಚಿಯ ಬಾಣಗಳಿಂದ ಅಂದರೆ ನಿಮಗೆ ಪರೀಕ್ಷೆ ಮಾಡೋಕ್ಕೆ ಬರುವಾಗ ನಿಮ್ಮನ್ನು ಕಾಪಾಡೋದು ಯಾವುದು, ವಿಶ್ವಾಸ. ನಿಮ್ಮನ್ನು ಕಾಪಾಡೋದು ಯಾವುದು, ವಿಶ್ವಾಸ. ಆದರೆ ಪಿಶಾಚಿ ಎದುರಿಸಿ ನಿಲ್ಲೋದು ನಿಮ್ಗೆ ಕೊಟ್ಟಿರುವಂಥ ಸ್ವರ್ಡ್ ಯಾವುದು, ದೇವರ ವಾಕ್ಯ. ಆಮೇನ್. ನಿಮ್ಮಲ್ಲಿ ಮೊದಲು ವಿಶ್ವಾಸ ಸಂಪೂರ್ಣವಾಗಿಲ್ಲದೆ ಹೋದರೆ ದೇವರ ಜ್ಞಾನ ನಿಮ್ಮಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ದೇವರ ಮೇಲೆ ವಿಶ್ವಾಸ ಸಂಪೂರ್ಣವಾಗಿಲ್ಲದೆ ಹೋದರೆ, ವಿಶ್ವಾಸ ಅಂದರೆ ಏನೇ ಆದರೂ ಇವರೇ ನನ್ನ ದೇವರು, ಇವ್ರು ನನಗೋಸ್ಕರ ಜೀವನ ಕೊಟ್ಟಿದ್ದಾರೆ ಅಂತ ಜ್ಞಾನ ನನ್ನಲ್ಲಿ ಇಲ್ಲದೆ ಹೋದರೆ, ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಹೋದರೆ ಪಿಶಾಚಿ ನಿಮ್ಮನ್ನು ಅಟ್ಯಾಕ್ ಮಾಡುವಾಗೆಲ್ಲ ಬೀಳ್ತಾ ಇರ್ತೀರಿ. ಯಾಕೆ? ನಿಮ್ಮ ಏನು ಹೇಳ್ತಾರೆ, ವಿಶ್ವಾಸ ಅನ್ನುವಂಥ ಒಂದು ಬ್ಯಾರಿಯರ್ಗೆ ಏನು ಹೇಳ್ತೀರಾ, ಆ ತಡೆಗಟ್ಟುವಂಥದ್ದು ಒಂದು ಇದೆಯಲ್ಲ, ಯಾವುದು, ಗುರಾಣಿ. ನಿಮ್ಮನ್ನು ಕಾಪಾಡುವಂಥ ಗುರಾಣಿ, ಆ ವಿಶ್ವಾಸ ನಿಮ್ಮಲ್ಲಿ ಏನಾಗಿಲ್ಲ, ಬೆಳೆದಿಲ್ಲ. ಅದಕ್ಕೆ ಜೇಮ್ಸ್ ಏನು ಹೇಳ್ತಾರೆ, ನಿಮ್ಮ ವಿಶ್ವಾಸವನ್ನು ಏನು ಮಾಡಿ, ತಾಳ್ಮೆಯಿಂದ ಬೆಳೆಸಿಕೊಳ್ಳಿ. ಆಮೇನ್. ತಾಳ್ಮೆ ಅಂದರೆ ಎಷ್ಟು ಕಷ್ಟಪಟ್ಟು ನಿಮ್ಮಿಂದ ಬೆಳೆಸೋಕ್ಕಾಗುತ್ತೋ, ನಿಮ್ಮ ಕಷ್ಟ ಅಲ್ಲ, ದೇವರ ಕೃಪೆಯಿಂದ. ಆಮೇನ್. ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಯಾಗಿದ್ದರೆ ಪಿಶಾಚಿಯನ್ನು ಯಾರು ಬೇಕಾದರೂ ಎದುರಿಸಿ ನಿಲ್ಬೋದು. ಆಮೇನ್. ನಮಗೆ ಯಾಕೆ ಪಿಶಾಚಿ ಕೊಡುವಂಥ ಪರೀಕ್ಷೆಗಳಿಂದ ಎದುರಿ ಓಡ್ತಾ ಇದ್ವಿ, ನಮ್ಮಲ್ಲಿ ವಾಕ್ಯ ನೆಲೆಯಾಗಿ ಇಲ್ಲ. ಆಮೇನ್. ನಿಮಗೇನು ಮಾಡೋಣ ಅಂದರೆ ಸ್ವಲ್ಪ ಹೆದರಿಸೋಣ ದೇವರ ವಾಕ್ಯದಲ್ಲಿ. ಇವಾಗ ಜೇಮ್ಸ್ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದಿದ್ವಲ್ಲ, ಏನು ಓದಿದ್ವಿ, ಅಲ್ಲ, ನಮ್ಮ ಆಸೆಗಳು ನಮ್ಮನ್ನು ಏನು ಮಾಡುತ್ತೆ ಅಂತ ಹೇಳ್ತಾರೆ, ನಮ್ಮ ಆಸೆಗಳು ನಮ್ಮನ್ನು ಆಸೆಗಳು ಮೊದಲು ದೇವರಿಂದ ದೂರಪಡಿಸುತ್ತೆ. ಆಮೇಲೆ ಇದಕ್ಕೆ ವಾಕ್ಯ ನಮ್ಮ ಮನಸ್ಸಿನ ಆಳದಲ್ಲಿ ಇದ್ರೇನೆ ಈ ವಾಕ್ಯ ಯಾವಾಗ ಬೇಕಾದ್ರೆ ಜ್ಞಾಪಕ ಪಡಿಸ್ಬೋದು. ನೀವು ಮನೇಲಿ ಹೋಗಿ ನಾನು ಹೇಳುವಂಥ ವಾಕ್ಯಗಳನ್ನು ಓದಬೇಕು. ಓದಿದ್ರೇನೆ ಆ ವಾಕ್ಯ ನೆಲೆಯಾಗಿ ನಿಂತ್ಕೊಳ್ಳುತ್ತೆ. ಆಮೇನ್. ಓಕೆ. ಇವಾಗ ಅಲ್ಲೇನು ಹೇಳ್ತಾರೆ, ಮೊದಲು ದೇವ್ರ ಹತ್ರ ಅಂದ ನಮ್ಮ ಆಸೆಗಳು, ನಮ್ಮ ಪಾಶಗಳು ನಮ್ಮ ಏನು ಮಾಡುತ್ತೆ, ದೇವ್ರ ಹತ್ರ ಅಂದ ದೂರಪಡಿಸುತ್ತೆ. ದೂರಪಡಿಸಿದ ಮೇಲೆ ಏನು ಮಾಡುತ್ತೆ, ಬಲೆಯಲ್ಲಿ ಬೀಳಿಸುತ್ತೆ. ಬಲೆಯಲ್ಲಿ ಬೀಳಿಸಿದ ಮೇಲೆ ಏನಾಗುತ್ತೆ, ಗರ್ಭ ಹೊಂದಿ ಪಾಪವಾಗಿ ಹುಟ್ಟುತ್ತೆ. ಪಾಪ ಆವಾಗಲೇ ಹುಟ್ಟುತ್ತಾ ಇದೆ. ಪಾಪವಾಗಿ ಹುಟ್ಟಿದ್ದು ಕೊನೆಯಲ್ಲಿ ಏನು ಮಾಡುತ್ತೆ, ಮರಣವಾಗಿ ಹೊಂದುತ್ತೆ. ಆಮೇನ್. ಈ ಮರಣದಲ್ಲಿ ಇವಾಗ ನಾವು ಏನು ಮಾಡೋಣ ಅಂದರೆ, ಮರಣದಲ್ಲಿದ್ದರೆ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ.
ಒಂದು ವೇಳೆ ಮರಣ ಹೊಂದಿದ್ರೆ ಯಾವ ರೀತಿ ನಮ್ಮ ಜೀವನ ಇರುತ್ತೆ ಅಂತ. ಎಫೆಷನ್ಸ್ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಮೆತ್ತಗೋದಿ, ತುಂಬ ಇಂಪಾರ್ಟೆಂಟ್ ಆದ ವಾಕ್ಯ. ಎಫೆಷನ್ಸ್ 2ನೇ ಅಧ್ಯಾಯ 1ನೇ ವಾಕ್ಯ ಓದಿ ಮೊದಲು. ಹಾಂ, ಒಂದು ಮಾತ್ರ ಓದಿ. ಹಾಂ, ಅವರು ಅಂದರೆ ನಮ್ಮ ಅಪರಾಧಗಳಿಂದ ಮತ್ತು ಪಾಪಗಳಿಂದ, ನಮ್ಮ ಪಾಪಗಳಿಂದ ಏನಾದುವಂತೆ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದ್ರು. ಆಮೇನ್. ಯಾರು? ಯೇಸು ಕ್ರಿಸ್ತು ಸತ್ತವರಾಗದ. ಯಾವರಿಂದ ಸತ್ತೋಗಿದ್ವಿ? ನಮ್ಮ ಪಾಪಗಳಿಂದಾನು ಅಪರಾಧಗಳಿಂದ. ಯಾರಿಗೆ ವಿರೋಧವಾಗಿ? ದೇವರಿಗೆ ವಿರೋಧವಾಗಿ ನಾವು ಮಾಡಿದ ಪಾಪಗಳು, ಅಪರಾಧಗಳಿಂದ ದೇವರಿಗೆ ನಾವು ವಿರೋಧಿಯಾಗಿದ್ವಂತೆ. ಆಮೇನ್. ದೇವರಿಗೆ ವಿರೋಧಿಯಾಗಿರುವಂಥ ನಾವು ಏನಾಗಿದ್ವಿ? ಸತ್ತೋಗಿದ್ವಿ. ನಮ್ಮಲ್ಲಿ ಏನೂ ಇಲ್ಲ. ಅದನ್ನೇ ಪೌಲ್ ಏನಂತ ಹೇಳ್ತಾರೆ? ನಮ್ಮಲ್ಲಿ ಯಾವುದೇ ಒಳ್ಳೆಯ ವಿಷಯ ಇಲ್ಲ. ಆಮೇನ್. 2ನೇ ವಾಕ್ಯ ಓದಿ. ಆಮೇನ್. ನೀವು ಪೂರ್ವದಲ್ಲಿ, ನೀವು ಇದಕ್ಕೆ ಮೊದಲು ಏನಾಗಿದ್ರಿ? ಅಪರಾಧಗಳನ್ನು, ಪಾಪಗಳನ್ನು ಮಾಡುವವರಾಗಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದಕ್ಕೆ ಮೊದಲು ಅಪರಾಧಗಳನ್ನು, ಪಾಪಗಳನ್ನು ಮಾಡುವವರಾಗಿದ್ದು ಈ ಲೋಕದ ವಿಚಾರಗಳಿಗೂ ಆಸೆಗಳಿಗೂ ಏನು ಮಾಡಿದ್ರಿ? ಅನುಸಾರವಾಗಿ ನಡ್ಕೊಂಡ್ರಿ. ಆಮೇನ್. ನೀವು ಇದಕ್ಕೆ ಮೊದಲು ಸತ್ತೋಗಿರುವಾಗ ಯೇಸುವಿನ ಮೇಲೆ ವಿಶ್ವಾಸ ಇಡುವುದಕ್ಕೆ ಮೊದಲು ಈ ಲೋಕದ ಆಚಾರಗಳು, ವಿಚಾರ, ಈ ಲೋಕದ ಆಸೆಗಳ ಮೂಲಕ ಏನಾಗಿದ್ರಿ? ಸತ್ತೋಗಿದೆ. ಓದಿ. ಹಾಂ, ಈ ಲೋಕದ ಆಸೆಗಳ ಮೂಲಕ ಕಂಟಿನ್ಯೂ ಮಾಡಿ ವಾಕ್ಯ. ಹಾಂ, ಲೋಕದ ಆಸೆಗೆ ಪ್ರಕಾರ ನಡೆದುಕೊಂಡ್ರಿ. ಈ ಲೋಕ ಯಾರ ಕೈಯಲ್ಲಿದೆ ಅಂತೆ? ಪಿಶಾಚ ಕೈಯಲ್ಲಿದೆ. ಓಕೆ. ಹಾಂ ಕಂಟಿನ್ಯೂ ಮಾಡಿ ವಾಕ್ಯ. ನಂಬದೇ ಇರುವವರನ್ನು ಏನು ಮಾಡ್ತಾ ಇದ್ದಾನೆ? ಅವಿದ್ಯತೆಗೆ, ವಿಶ್ವಾಸ ಇಲ್ಲದೆ ಇರುವವರನ್ನು ಅವಿದ್ಯತೆಗೆ ಆಸೆಗೊಳಿಸುವ ಪಿಶಾಚ ಕೈ ಕೆಳಗಡೆ ಗುಲಾಮರಾಗಿದ್ರಿ. ಆಮೇನ್. ನಾವು ಪಿಶಾಚ ಕೈ ಕೆಳಗಡೆ ಏನಕ್ಕೋಸ್ಕರ ಗುಲಾಮರಾಗಿದ್ವಿ? ನಮ್ಮಲ್ಲಿ ಇದ್ದಂಥ ಭೂಲೋಕದ ಆಸೆಗಳು. ಆಮೇನ್. ನಮ್ಮಲ್ಲಿ ಇದ್ದಂಥ ಭೂಲೋಕದ ಆಸೆಗಳು. ಭೂಲೋಕದ ಮೇಲೆ ಯಾರು ರಾಜನಾಗಿದ್ದಂಗಂದ್ರೆ ಯಾರ ಕೈ ಕೆಳಗಡೆ ಇದೆ? ಪಿಶಾಚ ಕೈ ಕೆಳಗಡೆ ಇದೆ. ಪಿಶಾಚ ಕೈ ಕೆಳಗಡೆ ಭೂಲೋಕ ಇದೆ. ನನ್ನಲ್ಲಿರುವಂಥ ಭೂಲೋಕದ ಆಸೆಗಳು ನನ್ನನ್ನು ಅವನ ಕೈ ಕೆಳಗಡೆ ಬರೆಸ್ತಾ ಇದೆ. ಆಮೇನ್. ಅವನಿಗೆ ನಾನೇನಾಗ್ತಾ ಇದ್ದೀನಿ? ಗುಲಾಮನಾಗ್ತಾ ಇದ್ದೀನಿ. ಯಾರ ಕಾರಣದಿಂದ? ನನ್ನ ಅಪರಾಧಗಳು, ನನ್ನ ಆಸೆಗಳಿಂದ. ಆಮೇನ್. ಓದಿ ವಾಕ್ಯನು. ಓಕೆ, ಸಾಕು 1 ನಿಮಿಷ ಇರಿ. ಇಲ್ಲೇನು ಹೇಳ್ತಾ ಇದ್ದಾರೆ? ಮೊದಲು ಏನು ಹೇಳ್ತಾರೆ? ನೀವು ದೇವರಿಗೆ ವಿರೋಧವಾಗಿ ಪಾಪಿಗಳಾಗಿದ್ರಿ, ಸತ್ತೋಗಿದ್ರಿ. ಯಾವ ಕಾರಣದಿಂದ? ನಿಮ್ಮ ಅಪರಾಧಗಳು, ನಿಮ್ಮ ಪಾಪಗಳಿಂದ. ಆಮೇನ್. ಈ ಪಾಪಗಳಿಂದ ಸತ್ತೋಗಿದಂಥ ಮನುಷ್ಯರನ್ನು 2ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ಪಿಶಾಚಿಯ ಕೈ ಕೆಳಗಡೆ ಏನಾಗಿದ್ವಂತೆ? ಗುಲಾಮರಾಗಿದ್ವಿ. ಯಾವ ಕಾರಣದಿಂದ? ಪಿಶಾಚಿ ಭೂಲೋಕದ ಮೇಲೆ ಅವನೇನಾಗಿದ್ದಾನೆ? ಅಧಿಕಾರ ಉಳ್ಳವನಾಗಿದ್ದಾನೆ. ಪಿಶಾಚಿ ಭೂಲೋಕದ ಮೇಲೆ ಅಧಿಕಾರ ಇದೆ. ಯಾರೆಲ್ಲ ಭೂಲೋಕವನ್ನು ನೋಡಿ ಆಸೆ ಪಡ್ತಾರೋ ಅವರೆಲ್ಲರೂ ಅವನ ಕೈ ಕೆಳಗಡೆ ಬರ್ತಾರೆ. ಆಮೇನ್. 2ನೇ ವಾಕ್ಯ. ಆದರೆ ಇವಾಗ ಏನು ಮಾಡೋಣ ಅಂದರೆ ರೋಮನ್ಸ್ 1ನೇ ಅಧ್ಯಾಯಕ್ಕೆ ಹೋಗಿ. ರೋಮನ್ಸ್ 1ನೇ ಅಧ್ಯಾಯ ಹೇಳುವಂಥ ವಾಕ್ಯವನ್ನು ಮಾತ್ರ ಓದಿ. 16 ಹೋದಿ. ರೋಮನ್ಸ್ 1:16 ಕಂಟಿನ್ಯೂಸ್ ಆಗೋದು. ಮೊದಲು ಇಲ್ಲಿ ಏನು ಹೇಳ್ತಾ ಅಂದರೆ ವಿಶ್ವಾಸ ಕುರಿತಾಗಿ ಮಾತಾಡ್ತಾರೆ. ಇಲ್ಲೇನು ಹೇಳ್ತಾರೆ? ನಂಬಿಕೆ ಇಲ್ಲದವರ ಮೊದಲು ಎಫೆಷನ್ಸ್ 2ರಲ್ಲಿ ಏನು ಹೇಳಿದ್ರು? ನಂಬಿಕೆ ಇಲ್ಲದಂಥ ಕಾರಣದಿಂದ ನೀವು ಪಿಶಾಚ ಕೈ ಕೆಳಗಡೆ ಗುಲಾಮರಾಗಿದ್ರಿ, ಪಾಪಕ್ಕೆ ಗುಲಾಮರಾಗಿದ್ರಿ. ಆಮೇನ್. ನಮಗೆ ನಂಬಿಕೆ ಇಲ್ಲದೆ ಕಾರಣದಿಂದ, ಆಮೇನ್, ವಿಶ್ವಾಸ ಇಲ್ಲದ ಕಾರಣದಿಂದ. ಇವಾಗ ಏನು ಹೇಳ್ತಾ ಇದ್ದಾರೆ ನೋಡಿ.
ನಂಬುವವರು, ವಿಶ್ವಾಸ ಇಡುವ ಎಲ್ಲರಿಗೂ ರಕ್ಷಣೆ ಉಂಟು ಮಾಡುವುದಾಗಿದೆ. ಆಮೇನ್. ಯಾವುದೋ ದೇವರ ವಾಕ್ಯ. ಆಮೇನ್. ಕಂಟಿನ್ಯೂ ಮಾಡಿ. ಯಾವುದರಲ್ಲಿ ತೋರಿ ಬರುತ್ತೆ? ದೇವರ ನೀತಿಯು ದೇವರ ವಾಕ್ಯದಲ್ಲಿ ತೋಳಿ ಬರುತ್ತೆ. ಆಮೇನ್. ಹಾ, ನೀತಿವಂತನು ನಂಬಿಕೆಯಿಂದಾನೇ ರಕ್ಷಣೆ ಹೊಂದ್ತಾ ಇದ್ದಾರೆ. ಆಮೇಲೆ ನಾವು ದೇವರಲ್ಲಿ ನಂಬಿಕೆಯಿಂದ ಏನಾಗ್ತಾ ಇದ್ದೀವಿ? ರಕ್ಷಣೆ ಹೊಂದ್ತಾ ಇದ್ದೀವಿ. ನಾವು ದೇವರ ಮೇಲೆ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಇಟ್ಟ ಕಾರಣದಿಂದ ಏನಾಗ್ತಾ ಇದ್ದೀವಿ? ರಕ್ಷಣೆ ಹೊಂದ್ತಾ ಇದ್ದೀವಿ. ಆಮೇನ್. ನಿತ್ಯ ಜೀವನ ಪಡೆದುಕೊಳ್ತಾ ಇದ್ದೀವಿ. ಆಮೇನ್. ನಾವೊಂದು ವೇಳೆ ಯೇಸುವಿನ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಂದರೆ ಏನಾಗುತ್ತೆ? ನಿತ್ಯವೂ ನರಕದಲ್ಲಿರಬೇಕು. ಆಮೇನ್. ಓಕೆ, ಕಂಟಿನ್ಯೂ ಮಾಡಿ ವಾಕ್ಯ. ನಂಬಿಕೆ ಒಂದರಿಂದ ನಾವು ಮಾಡುವಂಥ ಯಾವುದೇ ಒಳ್ಳೆಯ ಕಾರ್ಯಗಳಿಂದ ಅಲ್ಲ. ಆಮೇನ್. ಇವಾಗ ನೋಡಿ, ನೀತಿಯು ನಂಬಿಕೆ ಫಲವಾಗಿದೆ ಅಂತೆ. ಆಮೇನ್. ನಾವು ಒಳ್ಳೆಯ ವಿಷಯಗಳನ್ನು ಮಾಡುವುದು ಪರಲೋಕಕ್ಕೆ ಹೋಗಬೇಕು ಅನ್ನುವಂಥ ಕಾರಣದಿಂದ ಅಲ್ಲ. ನಾವು ಒಳ್ಳೆಯ ವಿಷಯಗಳನ್ನು ಮಾಡುವುದು ಯೇಸು ಕ್ರಿಸ್ತು ನಮ್ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದ. ಆಮೇನ್. ಯಾಕಂದರೆ ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತೋದ್ದು. ನನ್ನ ವಿಶ್ವಾಸವನ್ನು ಏನು ಮಾಡಬೇಕು? ಕ್ರಿಯೆಯಲ್ಲಿ ತೋರಿಸಬೇಕು. ನಮ್ಮ ವಿಶ್ವಾಸವನ್ನು ಕ್ರಿಯೆಯಲ್ಲಿ ತೋರಿಸದೆ ಹೋದರೆ, ಹಂಗಂದರೆ ನಾನು ಮಿಡಲಲ್ಲಿ ಬೆಚ್ಚಗಿರುವಂಥ ನೀರಾಗಿದ್ದರೆ ಏನಾಗ್ಬಿಡ್ತೀವಿ? ಯಾವುದಕ್ಕೂ ಉಪಯೋಗ ಇಲ್ಲದಂಥ ವಿಶ್ವಾಸ ಆಗ್ಬಿಡುತ್ತೆ. ಆಬ್ರಹಾಮನನ್ನು ನೀತಿವಂತರೆಂದು ಯೇಸು ಕ್ರಿಸ್ತು ಎನಿಸಲ್ಪಟ್ಟಿದ್ದು ಯಾವ ಕಾರಣದಿಂದ? ವಿಶ್ವಾಸದಿಂದ. ಆದರೆ ಜೇಮ್ಸಲ್ಲಿ ಏನು ಹೇಳ್ತಾರೆ ಅಂತ ನೀವು ಯೋಚನೆ ಮಾಡಿ ನೋಡಿ, ಆಮೇಲೆ ಓದಿ ಮನೆಯಲ್ಲಿ. ಜೇಮ್ಸ್ 2ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಆಬ್ರಹಾಮನು ತನ್ನ ವಿಶ್ವಾಸವನ್ನು ಕ್ರಿಯೆಯಲ್ಲಿ, ಯಾವಾಗ ಈಸಾಕನನ್ನು ಬಲಿಯಾಗಿ ಕೊಡಬೇಕನ್ನುವಂಥ ಆ ಕ್ರಿಯೆಯ ಮೂಲಕ ತನ್ನ ವಿಶ್ವಾಸವನ್ನು ತೋರಿಸಿದ್ರಂತೆ. ಆಮೇನ್. ಆ ವಿಶ್ವಾಸವನ್ನು ತನ್ನ ಕ್ರಿಯೆಗಳ ಮೂಲಕ ತೋರಿಸಿದರಿಂದ ಅವನು ನೀತಿವಂತ ಎಂದು ಎನಿಸಲ್ಪಟ್ಟರು ಅಂತ. ಆಮೇನ್. ಬೇರೆ ವಿಶ್ವಾಸ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ವಿಶ್ವಾಸ ಕ್ರಿಯೆಯಲ್ಲಿ ತೋರಿಸಬೇಕು. ಆಮೇನ್. ಆಮೇನ್. ನನ್ನ ವಿಶ್ವಾಸ ಏನು ಮಾಡಬೇಕು? ಕ್ರಿಯೆಯಲ್ಲಿ ತೋರಿಸಬೇಕು. ಆಮೇನ್. ನಮ್ಮ ವಿಶ್ವಾಸವನ್ನು ಸುಮ್ಮನೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ? ಸಾಯ್ತಾ ಇದ್ದೀವಿ. ಇದಕ್ಕೆ ಯಾವ ವಾಕ್ಯ ಅಂದರೆ, ಇದು ಕಂಟಿನ್ಯೂ ಮಾಡಿ ವಾಕ್ಯವು ನನಗೆ. 18ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? ದುಷ್ಟತನವನ್ನು ನಡೆಸಿ. ಯಾರು? ಅನ್ಯ ಜನರಾಗಲಿ ದೇವರ ಮಕ್ಕಳಾಗಿರಿ, ದುಷ್ಟತನವನ್ನು ಯಾರು ಮಾಡ್ತಾರೋ ಅವರು ನಡೆಸಿ ಸತ್ಯವನ್ನು ಅಡಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ. ಕಂಟಿನ್ಯೂ ಮಾಡಿ. ಆಮೇನ್. ದೇವರ ಕೋಪವು ಪರಲೋಕದಿಂದ ತೋರಿ ಬರ್ತಾ ಇದೆ. ಆಮೇನ್. ಯಾಕೆಂದರೆ ದೇವರು ತನ್ನನ್ನು ತಾನು ಯಾರ ಮೂಲಕ ಆಚೆ ತೋರಿಸ್ತಾ ಇದ್ದಾರೆ? ಅವ್ರು ಏನೆಲ್ಲ ಸೃಷ್ಟಿ ಮಾಡಿದ್ರು ಅದರ ಮೂಲಕ ತನ್ನ ಗುಣವನ್ನು ಯಾವ್ದು ಮೂಲಕ ತೋರಿಸ್ತಾ ಇದ್ದಾರೆ? ತಾನು ಸೃಷ್ಟಿ ಮಾಡಿದರಲ್ಲಿ ತನ್ನ ಗುಣವನ್ನು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಆಮೇನ್. ದೇವರ ಸಂಪೂರ್ಣ ಕ್ಯಾರೆಕ್ಟರ್ನ ನಾವು ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇನ್. ಆದರೆ ತನ್ನ ಗುಣವನ್ನು ಯಾವುದರ ಮೂಲಕ ತೋರಿಸ್ತಾ ಇದ್ದಾರೆ? ಸೃಷ್ಟಿಗಳ ಮೂಲಕ ತೋರಿಸ್ತಾ ಇದ್ದಾರೆ. ಆಮೇನ್. ಇವಾಗೇನು ಮಾಡ್ಯಾನ ಅಂದರೆ, 3 ವಾಕ್ಯಗಳು ಮುಖ್ಯವಾದಂಥ ವಾಕ್ಯ. 3 ವಾಕ್ಯ ಏನು ಮಾಡಿ ಅಂದರೆ, ಒಂದೊಂದಂಗೆ ಅಂಡರ್ಲೈನ್ ಮಾಡಿ ಈ ವಾಕ್ಯ ಮಾತ್ರ. ಯಾಕಂದರೆ ನಾವು ಇನ್ನೂ ಪಾಪದಲ್ಲಿ ಬಾಳ್ತಾ ಇರೋದು ಅಥವಾ ಪಾಪದ ದಾರಿಗೆ ಹೋಗೋದಕ್ಕೆ 3 ಕಾರಣಗಳಿದೆ. 3 ಕಾರಣ, ಬೇರೆ ಯಾವ ಕಾರಣವೂ ಇಲ್ಲ. ನಾವು ಪಾಪದಲ್ಲಿ ಬಾಳುವುದಕ್ಕೂ, ಪಾಪವನ್ನು ನಾವು ನೋಡಿ ಆಸೆ ಹೋಗದೇ ಇರುವುದಕ್ಕೂ, ಅಥವಾ ನಮ್ಮ ಪಾಪ ನೋಡಿ ಹಾಗೇ ಬರದೇ ಇರುವುದಕ್ಕೂ 3 ಕಾರಣ. ಮೊದಲನೇ ವಾಕ್ಯ ಎಲ್ಲಿದೆ ಅಂದರೆ, ಮೊದಲನೇ ವಾಕ್ಯ 21ನೇ ವಾಕ್ಯ. ಆಮೀನ್. ಮೊದಲನೇ ವಾಕ್ಯ 21. ಈ ಕಾರಣದಿಂದ ಅಂತ ಹೇಳುವವರೆಗೂ ಅದನ್ನು ಓದಿ. 21, 1ನೇ ಅಧ್ಯಾಯ 21. ಯಾಕೆಂದರೆ ದೇವರ ವಿಷಯವಾಗಿ ಏನೆಲ್ಲ ತಿಳಿಬೇಕೋ ಎಲ್ಲ ವಿಷಯಗಳು ನಾವು ತಿಳಿದುಕೊಂಡಿದ್ದೀವಿ. ಆಮೇನ್. ಯಾವುದರ ಮೂಲಕ? ದೇವರು ಸೃಷ್ಟಿ ಮಾಡಿದ ಕ್ರಿಯೆಗಳ ಮೂಲಕ. ಆಮೇನ್. ತಿಳುವಳಿಕೆ ಇದ್ದರೂ ಅವರು ದೇವರೆಂದು ಗಣಪಡಿಸಲಿಲ್ಲ. ಅವರ ಉಪಕಾರಗಳನ್ನು ನೆನೆಸಿ ಅವರನ್ನು ಸ್ತುತಿಸಲಿಲ್ಲ. ಆಮೇನ್. ಜನರಲ್ಲಿ ಇನ್ನೂ ಸಹ ಪಾಪ ಇರುವುದಕ್ಕೆ ಮೊದಲನೇ ಕಾರಣ ದೇವರನ್ನು ನೋಡಿ ಗಣಪಡಿಸದೇ ಇರುವುದು, ಅಥವಾ ಅವ್ರು ಮಾಡಿರೋ ಒಳ್ಳೆ ಕಾರ್ಯಗಳನ್ನು ನೆನೆಸಿ
ಸ್ತೋತ್ರ ಹೇಳದೇ ಇರುವುದು. ಆಮೇನ್. ಮೊದಲನೇ ಕಾರಣ ಇದು ಮೈಂಡಲ್ಲಿ ಏನು ಮಾಡಿ ಚೆನ್ನಾಗಿ ಮನೇಲಿ ಹೋಗಿ ಓದಿ 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 ಮೈಂಡಲ್ಲಿ ಇಳಿಸ್ಕೊಬೇಕು. ಯಾಕಂದರೆ ಈ ವಾಕ್ಯವು ನಮ್ಮೆಲ್ಲರನ್ನು ಪಾಪದಿಂದ ದೂರಗೊಳಿಸುವಂಥ ವಾಕ್ಯಗಳು. ಆಮೇನ್. ಮೊದಲನೇ ಕಾರಣ, ಪಾಪದಲ್ಲಿ ಬೀಳುವುದಕ್ಕೆ ಮೊದಲನೇ ಕಾರಣ ದೇವರನ್ನು ಮಹಿಮೆ ಪಡಿಸಿದವರು. ಎಷ್ಟು ದೊಡ್ಡವರು ಅನ್ನೋದನ್ನು ಯೋಚನೆ ಮಾಡದೆ, ಅವರಿಗೆ ಗಣಪಡಿಸದೆ, ಅವರಿಗೆ ಸ್ತೋತ್ರ ಹೇಳದೆ ಬಾಳ್ತಾ ಇರುವಂಥ ಜೀವನ. ಆಮೇನ್. ಮೊದಲನೇ ಕಾರಣ ನಮ್ಮ ಜೀವನದಲ್ಲಿ ದೇವರಿಗೆ ವಿರೋಧವಾಗಿ ನಡೆಯುವುದಕ್ಕೆ ಮೊದಲನೇ ಕಾರಣ, ನಾನು ಪಾಪದಲ್ಲಿರೋ ಮೊದಲನೇ ಕಾರಣ ಯಾವುದು? ಮಹಿಮೆಯನ್ನು ಗಣವನ್ನು ಅವ್ರಿಗೆ ಸೇರಿಸೋದನ್ನು ಕೊಡದೇ ಇರುವುದು. ಆಮೇನ್. ಆದ್ದರಿಂದ ಏನಾಯ್ತು ಅಂತ ಹೇಳ್ತಾರೆ ನೋಡಿ, 22 ಅನ್ಕೊಂತೇನೆ. ಹಾಂ ಹಾಂ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾನು ಜ್ಞಾನಿಗಂದು ಅನ್ನಿಸಿಕೊಂಡು, ಇದು ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಬರೀ ಅನ್ಯ ಜನರು ಮಾತ್ರ ಅಲ್ಲ, ನಮ್ಮ ಕುರಿತಾಗೂ ಮಾತಾಡ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾನು ದೊಡ್ಡ ಪಂಡಿತ, ದೊಡ್ಡ ಜ್ಞಾನಿ ಅಂತ ಅಂದ್ಕೊಂಡು ನಾವೇ ನಮ್ಮನ್ನು ಏಮರ್ಸ್ಕೊಳ್ತಾ ಇದ್ದೀವಿ. ಆಮೇನ್. ನಾವೇ ನಮ್ಮನ್ನು ಏಮರ್ಸ್ಕೊಳ್ತಾ ಇರುವಂಥ ಆ ಕಾರಣದಿಂದ ನಮಗೇನು ಅರ್ಥ ಆಗ್ತಾ ಇಲ್ಲ, ದೇವರ ವಾಕ್ಯದ ಆಳ ಅರ್ಥ ಆಗ್ತಾ ಇಲ್ಲ. ಯಾಕೆ? ನಾವು ದೇವರಿಗೆ ಕೊಡಬೇಕಾಗಿದ್ದಂಥ ಗಣವನ್ನು, ಮಹಿಮೆಯನ್ನು, ಸ್ತೋತ್ರವನ್ನು ಕೊಡ್ತಾ ಇಲ್ಲ. ಆಮೇನ್. ಅವರಿಗೆ ಸೇರಿದ ಸ್ತೋತ್ರವನ್ನು ಅವರಿಂದ ತೆಗೆದುಕೊಳ್ಳೋಕೆ ನಾವ್ಯಾರು? ಆಮೇನ್. ಈ ದೊಡ್ಡ ದೇವರನ್ನು ಕಂಡು ನಮ್ಮ ಮನಸ್ಸಿನಲ್ಲಿ ಆ ಒಂದು ಸ್ತೋತ್ರ, ಗಣ, ಮಹಿಮೆ ಅವರನ್ನು ನೋಡಿ ಭಯ ಇಲ್ಲದ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ? ಬಿದ್ದ ಪಾಪದಲ್ಲಿ ತಿರುಗಿ ಹೋಗಿ ಬೀಳ್ತಾ ಇದ್ದೀವಿ. ಯಾಕೆ? ಸ್ತೋತ್ರ ಹೇಳ್ತಾ ಇಲ್ಲ. ಅವ್ರು ಯಾರು ಅಂತ ನಮಗೇನಾಗಿಲ್ಲ, ಅರ್ಥ ಆಗಿಲ್ಲ. ಆಮೇನ್. ಮೊದಲನೇ ಕಾರಣ. ಕಂಟಿನ್ಯೂ ಮಾಡಿ. ನಮ್ಮಲ್ಲಿ ಜ್ಞಾನ ಇಲ್ಲದೇ ಇದ್ರೂ ನಾವು ಜ್ಞಾನಿಗಳನ್ನು ನೆನೆಸ್ಕೊಂಡು ನಮ್ಮನ್ನು ನಾವೇ ಏಮಾರಿಸ್ಕೊಳ್ತಾ ಇದ್ದೀವಿ. ಆಮೇನ್. ಇದನ್ನೇ ಜೇಮ್ಸಲ್ಲಿ ಏನು ಹೇಳ್ತಾ ಇದ್ದಾರೆ? ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ನಿಮ್ಮನ್ನು ನೀವು ಏಮಾರಿಸ್ಕೊಳ್ಬೇಡ್ರಿ. ಆಮೇನ್. ಹಾಂ, ಓದಿ ವಾಕ್ಯ. ವಿವೇಕ ಇಲ್ಲದ ಅವರ ಮನಸ್ಸು ಏನಾಯಿತು? ಕತ್ತಲಾಯಿತು. ಆಮೇನ್. ತಾವು ಜ್ಞಾನಿಗಂದು ಹೇಳಿಕೊಂಡು ಹುಚ್ಚರಾದರು. ಎಷ್ಟೋ ಜನರಿಗೆ ಇವತ್ತಿಗೂ ದೇವರ ವಾಕ್ಯವನ್ನು ಓದುವಾಗ ಯಾಕೆ ಅವ್ರ ಮನ ಕಣ್ಗಳು ತೆರೆಯಲ್ಪಟ್ಟಿಲ್ಲ? ಕ್ರಿಸ್ತುವಲ್ಲಿರ್ತಾರೆ, ಆದರೆ ಮನ ಕಣ್ಗಳು ತೆರೆಯಲ್ಪಟ್ಟಿಲ್ಲ. ಯಾಕೆ? ಅವ್ರ ವಿಶ್ವಾಸವನ್ನು ಏನಕ್ಕೂ ಉಪಯೋಗಿಸ್ತಾ ಇಲ್ಲ. ದೇವರ ವಾಕ್ಯದ ಆಳ ಏನಾಗ್ತಾ ಇಲ್ಲ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆಮೇನ್. ಇವಾಗ ಓದಿ. ಏನು ಮಾಡಿದ್ರು? ತಮ್ಮಂತೆ ಇರುವಂಥ ದೇವರುಗಳನ್ನು ಮಾಡಿಕೊಂಡ್ರು. ತಮ್ಮಂತೆ ಇರುವಂಥ ದೇವರುಗಳನ್ನು ಮಾಡಿಕೊಂಡ್ರು. ನಾವು ದೇವರನ್ನು ಮಹಿಮೆ ಪಡಿಸದೆ ಹೋದರೆ ಒಂದು ವಿಗ್ರಹಗಳನ್ನು ಮಹಿಮೆ ಪಡಿಸ್ತೀವಿ, ಅಥವಾ ನಮ್ಮನ್ನು ನಾವೇ ಮಹಿಮೆ ಪಡಿಸ್ಕೊಳ್ತೀವಿ. ನಾವೇ ನಮಗೆ ಅಥವಾ ನಮ್ಮ ಜೀವನದಲ್ಲಿರುವಂಥ ಮೆಟೀರಿಯಲ್ಸ್, ವಸ್ತುಗಳು ಏನಾಗ್ಬಿಡುತ್ತೆ? ವಿಗ್ರಹಗಳಾಗ್ಬಿಡುತ್ತೆ. ಅದನ್ನು ನೋಡಿ ನೀವು ಕೆಳಗಡೆ ಬೀಳಬೇಕು ಅಂತಲ್ಲ, ನಿಮ್ಮನ್ನು ಅದು ದೇವರ ಹತ್ರ ಅಂದು ಬಿಟ್ಟು ದೂರ ಪಡಿಸಿ ನಿಮ್ಮನ್ನು ಬಲೆಯಲ್ಲೂ ಬೀಳಿಸಿ ಏನು ಮಾಡುತ್ತೆ? ಪಾಪವನ್ನು ಹುಟ್ಟಿಸಿ ಮರಣಕ್ಕೆ ತಳ್ಳತ್ತೆ. ಆಮೇನ್. ಪಾಪ ಅನ್ನೋದನ್ನು ನಾವೇನು ಮಾಡಬೇಕು? ಎಲ್ಲಿ ಬರುತ್ತೋ ಅಲ್ಲಿ ಕಟ್ ಮಾಡಬೇಕು. ಎಲ್ಲಿ ಸ್ಟಾರ್ಟ್ ಆಗಿ ಯಾವುದೇ ಒಂದು ವಿಷಯ, ಚಿಕ್ಕ ವಿಷಯವಾಗಿರಲಿ, ಅದಕ್ಕೆ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಾವು ಸಾಯೋದಕ್ಕೆ ನಾವೇ ಕಾರಣ. ಆಮೇನ್. 20 ಕಂಟಿನ್ಯೂ ಮಾಡಿ ಆ ವಾಕ್ಯ. ಆಮೇನ್. ಯಾವ ಕಾರಣದಿಂದ? ದೇವರಿಗೆ ಸಿಗಬೇಕಾಗಿದ್ದಂಥ ಮಹಿಮೆಯನ್ನು, ಘನತೆಯನ್ನು ಕೊಡದೇ ಇದ್ದಂಥ, ಈ ವಾಕ್ಯ ಅಂಡರ್ಲೈನ್ ಮಾಡಿ. ದೇವರ ವಾಕ್ಯಕ್ಕೆ ಅವ್ರಿಗೆ ದೇವರಿಗೆ ಕೊಡಬೇಕಾದಂಥ ಘನತೆಯನ್ನು, ಮಹಿಮೆಯನ್ನು ಕೊಡದೇ ಕಾರಣದಿಂದ ಇವರೇನಾದರೂ ತಮ್ಮ ದುರಾಸೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸದ ನಡತೆಗೆ ಬಿಟ್ಬಿಟ್ರು. ಆಮೇನ್. ದೇವರು ನಮ್ಮನ್ನು ಪಾಪದಲ್ಲೇ ಬಿಟ್ಬಿಡ್ತಾರೆ ಅನ್ನೋದಕ್ಕೆ ಕಾರಣ ಏನು? ನಾವು ಅವರಿಗೆ ಮಹಿಮೆ ಕೊಡ್ತಾ ಇಲ್ಲ. ಅವರ ಬದಲಾಗಿ ಬೇರೆ ಯಾವುದೋ ಒಂದು ವಿಷಯವನ್ನು ದೇವರಾಗಿ ಇಟ್ಕೊಂಡಿದ್ದೀವಿ. ಆಮೇನ್. ಮೊದಲನೇ ಕಾರಣ. ಎರಡನೇ ಕಾರಣ ಇವಾಗ ನೆಕ್ಸ್ಟ್ 25ನೇ ವಾಕ್ಯದಲ್ಲಿ ಬರುತ್ತೆ ನೋಡಿ. ಅವರ ಸತ್ಯ ದೇವರನ್ನು ಬಿಟ್ಟು ಅಸತ್ಯ. ಈ ವಾಕ್ಯ ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ಇಂಗ್ಲೀಷಲ್ಲಿ ಅಥವಾ ನೀವು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಓದಬೇಕಾದ್ರೆ ಗ್ರೀಕಲ್ಲಿ ಏನೇನು ಹೇಳ್ತಾರೆ ಅಂದರೆ,
ಸತ್ಯವನ್ನು, ದೇವರ ವಾಕ್ಯದ ಸತ್ಯವನ್ನು ಸುಳ್ಳಿನಿಂದ ತುಂಬಿಸಿಕೊಂಡಿದ್ದ, ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಹಿಡಿದುಕೊಂಡಂತ ಕಾರಣದಿಂದ. ಕಂಟಿನ್ಯೂ ಮಾಡಿ. ಎರಡನೇ ಕಾರಣ ಇದು. ಸೃಷ್ಟಿಕರ್ತರನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನು ಪೂಜೆ ಮಾಡೋಕ್ಕೆ ಪ್ರಾರಂಭಿಸಿದ್ರು, ಸೇವಿಸೋರಾದರು. ಆಮೇಲೆ ಒಂದು ನಿಮಿಷ ಇರಿ, ಇದು ಎರಡನೇ ಕಾರಣ. ಮೊದಲನೇ ಕಾರಣ ಯಾವುದು? ದೇವರಿಗೆ ಸಿಗಬೇಕಾದಂಥ ಮಹಿಮೆಯನ್ನು, ಘನತೆಯನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ? ಅವರನ್ನು ಘನಪಡಿಸದೆ ಸೃಷ್ಟಿಗಳನ್ನು ಏನು ಮಾಡ್ತಾ ಇದ್ದಾರೆ? ಘನಪಡಿಸ್ತಾ ಇದ್ದಾರೆ. ತನ್ನ ಮನುಷ್ಯರ ರೀತಿಯಲ್ಲಿ ಇರುವಂಥವ್ರನ್ನು ಘನಪಡಿಸ್ತಾ ಇದ್ದಾರೆ. ಆ ಕಾರಣದಿಂದ ದೇವರು ಅವ್ರನ್ನ ಏನು ಮಾಡಿಬಿಟ್ರು? ತಮ್ಮ ಆಸೆಗಳಿಗೆ ಬಿಟ್ಬಿಟ್ರು, ತಮ್ಮ ಮನಸ್ಸಿನ ಆಸೆಗಳಿಗೆ ಬಿಟ್ಬಿಟ್ರು. ಇವತ್ತು ಕ್ರಿಸ್ತುವಲ್ಲಿರುವಂಥ ಎಷ್ಟೋ ಜನರು ಸಹ ಈ ವಿಷಯವನ್ನು ಮಾಡಿದರೆ ಅವರ ಆಸೆಗಳಿಗೆ ದೇವರು ಏನು ಮಾಡ್ತಾರೆ? ಅವರನ್ನು ಬಿಟ್ಬಿಡ್ತಾರೆ. ಯಾಕೆ ಬಿಡ್ತಾ ಇದ್ದಾರೆ? ದೇವರಿಗೆ ಕೊಡಬೇಕಾದಂಥ ಮಹಿಮೆಯನ್ನು, ಘನತೆಯನ್ನು ಕೊಡದೇ ಇರುವಂಥ ಕಾರಣ. ಆಮೇನ್. ಇವಾಗ 25ನೇ ವಾಕ್ಯ, ಎರಡನೇ ಕಾರಣ ಏನು? ದೇವರ ವಾಕ್ಯದ ಸತ್ಯವನ್ನು ಹಿಡಿದುಕೊಳ್ಳದೆ ಅಸತ್ಯವನ್ನು ಹಿಡಿದುಕೊಂಡಿದ್ರು. ಆಮೇನ್. ಅಸತ್ಯವನ್ನು ಹಿಡಿದುಕೊಂಡಿದ್ದ ಕಾರಣದಿಂದ ದೇವರು ಸೃಷ್ಟಿ ಮಾಡಿರುವಂಥ ವಿಷಯಗಳನ್ನು, ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ಮಾಡಿರುವಂಥ ಎಲ್ಲ ವಸ್ತುಗಳನ್ನು, ಯಾವುದೇ ವಸ್ತು ಇರಲಿ, ಮನುಷ್ಯರಾಗೂ ಸಹ ಇರಲಿ, ಅಂಥ ಮನುಷ್ಯರನ್ನು ಏನು ಮಾಡಿದ್ರಂತೆ? ಪೂಜೆ ಮಾಡಿದ್ರು. ಆ ಕಾರಣದಿಂದ ದೇವರು ಏನು ಮಾಡಿದ್ರು ಅಂತ 26ನೇ ವಾಕ್ಯದಲ್ಲಿದೆ ನೋಡಿ. ತುಚ್ಛವಾದ ಕಾಮಾಭಿಲಾಷೆಗೆ ಏನು ಮಾಡಿದ್ರಂತೆ? ದೇವರು ಅವರನ್ನು ಒಪ್ಪಿಸಿಬಿಟ್ರು. ಯಾವ ಕಾರಣದಿಂದ? ದೇವರ ವಾಕ್ಯದ ಸತ್ಯ ನಮಗೆ ಅರ್ಥ ಆಗದೆ ಇನ್ನೂ ಹಳೆಯ ಸುಳ್ಳುಗಳಲ್ಲೇ ಬಾಳ್ತಾ ಇರುವಂಥ ಕಾರಣದಿಂದ ನಮ್ಮ ಕಾಮಾಭಿಲಾಷೆಗೆ ನಾವೇ ಕಾರಣ ಆಗ್ತಾ ಇದ್ದೀವಿ. ನಮ್ಮ ಮನಸ್ಸು ಇನ್ನೂ ಚೇಂಜ್ ಆಗದೆ ಇರುವಂಥ ಕಾರಣ ಏನು? ಸತ್ಯವನ್ನು ನಾನು ಏನು ಮಾಡ್ಕೊಂಡಿಲ್ಲ, ಹಿಡಿದಿಟ್ಕೊಂಡಿಲ್ಲ. ಬರೀ ಕೇಳಿ 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 ಅದನ್ನು ಪ್ರಾಕ್ಟೀಸ್ ಮಾಡೋದೆ ಅಂದರೆ ಅದರ ಪ್ರಕಾರ ನಡೆಯದೆ ಬರೀ ವಾಕ್ಯವನ್ನು ಓದಿ 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 ಎಲ್ಲೂ ಹೋಗ್ತಾ ಇಲ್ಲ ನಾವು. ಆಮೇನ್. ಇದ್ದ ಜಾಗದಲ್ಲೇ ಏನು ಮಾಡ್ತಾ ಇದ್ದೀವಿ? ನಮ್ಮ ಆತ್ಮವನ್ನು ನಾವೇ ಸಾಯಿಸ್ತಾ ಇದ್ದೀವಿ, ಬೇರೆ ಯಾರೂ ಅಲ್ಲ. ನಮ್ಮನ್ನು ದೇವರು ನಮ್ಮ ಆಸೆಗೆ ಬಿಟ್ಬಿಡೋ ಕಾರಣ ಏನು? ಮೊದಲನೇ ಕಾರಣ ದೇವರಿಗೆ ಬೇಕಾದಂಥ ಮಹಿಮೆ ಕೊಡದೇ ಇರುವುದು. ಎರಡನೇ ಕಾರಣ ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಹಿಡ್ಕೊಂಡು, ಸುಳ್ಳುಗಳನ್ನು ಹಿಡ್ಕೊಂಡು. ಯಾರು ಸುಳ್ಳು ಹೇಳ್ತಾರೆ? ಪಿಶಾಚಿ ನಮ್ಮ ಕಿವಿಯಲ್ಲಿ ಸುಳ್ಳು ಹೇಳ್ತಾನೆ. ಪಿಶಾಚಿ ಹೇಳುವುದು ಸುಳ್ಳು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಏನು ಬೇಕು? ಮೊದಲು ದೇವರ ವಾಕ್ಯ. ಆಮೇನ್. ದೇವರ ವಾಕ್ಯ ನಮ್ಮಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ ಪಿಶಾಚಿ ಸುಳ್ಳುಗಳನ್ನು ನಂಬಿ ಎಷ್ಟೋ ಕ್ರಿಸ್ತವರು ಇನ್ನೂ ಬಾಳ್ತಾ ಇದ್ದಾರೆ. ಆ ಕಾರಣದಿಂದ ದೇವರು ಏನು ಮಾಡ್ತಾರೆ? ತಮ್ಮ ಆಸೆಗಳಿಗೆ, ತಮ್ಮ ಕಾಮ ಅಭಿಲಾಷೆಗೆ ಏನು ಮಾಡ್ತಾರೆ? ಬಿಟ್ಬಿಡ್ತಾ ಇದ್ದಾರೆ ಜನರನ್ನ. ಯಾರ ಕಾರಣ? ನಾವು ಸತ್ಯವನ್ನು ಹಿಡಿದುಕೊಳ್ಳದೆ ಅಸತ್ಯವನ್ನು ನೋಡ್ತಾ ಇದ್ದೀವಿ. ಇವತ್ತು ನೀವು ಪಾಪದಲ್ಲಿದ್ದೀರಾ ಅಂದರೆ ಈ 3 ಕಾರಣಗಳಲ್ಲಿ ಯಾವುದು ಕಾರಣ ಅಂತ ನೀವೇ ಪ್ರಶ್ನೆ ಮಾಡ್ಕೊಬೇಕು. ನಿಮ್ಮ ಜೀವನದಲ್ಲಿ ಇನ್ನೂ ಪಾಪ ಸಂಪೂರ್ಣವಾಗಿಲ್ಲ, ಅಥವಾ ಈ ಆಸೆ ನನ್ನ ಬಿಟ್ಟು, ಹಣದ ಆಸೆ ಇನ್ನೂ ಹೋಗಿಲ್ಲ, ಕೋಪ ನನ್ನ ಬಿಟ್ಟು ಹೋಗಿಲ್ಲ, ಇದು ಹೋಗಿಲ್ಲ, ಅದು ಹೋಗಿಲ್ಲ ಅಂದರೆ ಯಾವ ಕಾರಣ? ಈ 3 ಕಾರಣಗಳಲ್ಲಿ ಯಾವ ಕಾರಣದಿಂದ ನಾನು ಆ ದಾರಿಯಲ್ಲಿ ಇದ್ದೀನಿ ಅಂತ ಕೇಳ್ಕೊಬೇಕು ನಮ್ಮನ್ನು ನಾವೇ. ಆಮೇನ್. ಕಂಟಿನ್ಯೂ ಮಾಡಿ ವಾಕ್ಯ, 27ನೇ ವಾಕ್ಯ. ಆಮೇಲೆ ಒಂದು ನಿಮಿಷ. ಈ 2 ವಾಕ್ಯಗಳಲ್ಲಿ ಏನು ಹೇಳ್ತಾ ಇದ್ದಾರೆ? 26 ಮತ್ತು 27ರಲ್ಲಿ ತಮ್ಮ ತಮ್ಮ ಆಸೆಗಳಿಗೆ, ಗಂಡಸರ ಮೇಲೆ ಆಸೆ ಪಟ್ಟು, ಹೆಂಗಸರ ಮೇಲೆ ಆಸೆ ಪಟ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈ ವಾಕ್ಯವನ್ನು ಚೆನ್ನಾಗಿ ನೀವು ಆಳವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಒಂದು ಸ್ಟ್ಯಾಟಿಸ್ಟಿಕ್ ಓದಿದೆ. ಒಂದು ಸ್ಟ್ಯಾಟಿಸ್ಟಿಕ್ ಅಂದರೆ ಒಂದು ಸ್ಟಡಿ ಮಾಡಿದ್ರು, ಸಭೆಗಳಲ್ಲಿ ಒಂದು ಸ್ಟಡಿ ಮಾಡಿದ್ರು, ಕ್ರಿಶ್ಚಿಯನ್ಸಲ್ಲಿ ಸಭೆಯಲ್ಲಿ ಸ್ಟಡಿ ಮಾಡಿದ್ರು. ಇಂಥ ಸ್ಟಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 80% ಆಫ್ ಚರ್ಚ್ ಗೋರ್ಸ್, 80% ಅಂದರೆ ಎಷ್ಟು? 80% ಸಭೆಗೆ ಹೋಗುವಂಥ ಗಂಡಸರಲ್ಲೂ ಹೆಂಗಸರಲ್ಲೂ ಏನು ಮಾಡ್ತಾ ಇದ್ದಾರೆ ಅಂತೆ? ಇನ್ನೂ ಸಹ ಏನು ಮಾಡ್ತಾರೆ? ಅವರು ಫಿಸಿಕಲಾಗಿ ಹೋಗಿ ಪಾಪ ಮಾಡಿಲ್ಲ ಅಂದ್ರೂ ನಮಗೆ ಈಸಿಯಾಗಿ, ಈ ಕಾಲದಲ್ಲಿ ಈಸಿಯಾಗಿ ಸಿಗುವಂಥ ವಿಷಯ ಏನಂದರೆ ಇಂಟರ್ನೆಟ್ ಪಾನ್. ಇಂಟರ್ನೆಟ್ ಮೂಲಕ ಏನು ಮಾಡ್ಬೋದು? ಈಸಿಯಾಗಿ ಏನು ಮಾಡ್ಬೋದು? ಪಾಪ ಮಾಡ್ಬೋದು. ನಿಮ್ಮ ಕೈಗಳಲ್ಲಿ ಏನು ಮಾಡ್ಬೋದು? ಸುಲಭವಾಗಿ ಏನು ಮಾಡ್ಬೋದು? ಪಾಪ. ಇಟ್ ಈಸ್ ಮೋರ್ ಈಸಿ ಟು ಫಾಲ್ ಇನ್ ಸಿನ್ ಟುಡೇ ದೆನ್ ಇಟ್ ವಾಸ್ 10 years ago. 10 ವರ್ಷಗಳ ಮುಂಚೆ ಪಾಪದಲ್ಲಿ ಬೀಳೋದಕ್ಕೂ ಇವಾಗ ಬೀಳೋದಕ್ಕೂ ತುಂಬ ಈಸಿಯಾಗಿದೆ. ಪಿಶಾಚ್ ಏನು ಮಾಡ್ದ? ಅವಾಗ ಬೀಳೋದಕ್ಕಿಂತ ಇವಾಗ ಸುಲಭವಾಗಿ ಬೀಳಿಸ್ಬೋದು. ಇದು ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಆಚೆ ಎದ್ದು ಹೋಗ್ಬಿಡಿ.
ಚಿಕ್ಕ ಮಕ್ಕಳು ಆಚೆ ಹೋಗ್ಬಿಡಿ, ಆಚೆ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ 15 ನಿಮಿಷ ಆಚೆ ಕೂತ್ಕೊಳ್ಳಿ. ಓಕೆ. ನೀವೆಲ್ಲರೂ ದೊಡ್ಡವರು ಅನ್ನುವಂಥ ಕಾರಣದಿಂದ ಹೇಳ್ತಾ ಇದ್ದೀನಿ, ಕುಡಿಯೋದ್ರಿಂದ ಸುಲಭವಾಗಿ ಆಚೆ ಬರ್ಬೋದು. ಮೆಥೇನ್, ಕೋಕೇನ್ ಅಂತ ಮಾಡ್ತಾರಲ್ಲ, ಡ್ರಗ್ಸ್ ತೊಗೊಳ್ತಾರಲ್ಲ, ಅದರಿಂದ ಸುಲಭವಾಗಿ ಆಚೆ ಬರ್ಬೋದು. ಯಾಕಂದರೆ ಎಲ್ಲ ವಿಷಯಗಳು ಆಚೆಗಡೆ ಇರುವಂಥ ವಿಷಯಗಳು. ಗಾಂಜಾ, ಸಿಗರೆಟ್ ಸೇರ್ತಾರಲ್ಲ, ಈಸಿಯಾಗಿ ಆಚೆ ಬರ್ಬೋದು. ಯು ನೋ ವಾಟ್ ಈಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಡ್ರಗ್? ದೊಡ್ಡ ಡ್ರಗ್ ಯಾವುದು ಗೊತ್ತಾ? ನಮ್ಮ ಮೈಂಡಲ್ಲಿರುವಂಥ ಡೋಪಮೀನ್. ನಮ್ಮ ಮೈಂಡಲ್ಲಿರುವಂಥ ಒಂದು ಡ್ರಗ್. ಅದೇನು ಕೊಡ್ತಾರೆ ಅಂದರೆ, ನಮ್ಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ದಂಪತಿಯರು ಅವರಿಬ್ಬರು ಒಂದಾಗಿರಬೇಕಾದ್ರೆ ರಿಲೀಸ್ ಆಗುವಂಥ ಒಂದು ಕೆಮಿಕಲ್ ಯಾವುದಂದರೆ ಡೋಪಮೀನ್. ಅದೊಂದು ಡ್ರಗ್, ಮೈಂಡಲ್ಲಿ ದೇವರಿಟ್ಟಿರೋವಂಥ ಡ್ರಗ್. ಅದು ಏನಕ್ಕೆ? ನಮ್ಮ ದಂಪತಿಯರಂದರೆ ಗಂಡ ಹೆಂಡತಿ ಒಂದಾಗಿರುವಾಗ ಸಂತೋಷವಾಗಿರಬೇಕು ಅಂದರೆ ಅದೊಂದು ನಮಗೆ ಸಮಾಧಾನವನ್ನು ಕೊಡಬೇಕು ಅಂತ ದೇವರಿಟ್ಟಿದ್ದು ಯಾವುದು? ಡೋಪಮೀನ್ ಅನ್ನುವಂಥ ಡ್ರಗ್. ಈ ಡ್ರಗ್ಗನ್ನು ನೀವು ವೆನ್ ಯು ಸಿ ಇಟ್ ಯೂಸಿಂಗ್ ಯುವರ್ ಫೋನ್ಸ್, ನೀವು ಇದನ್ನು ನೋಡುವಾಗ ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಹೇಳ್ತಾರಲ್ಲ, ಗಂಡಸರ ಮೇಲೆ ಆಸೆ ಪಟ್ಟರು ಅಂತ, ಅಥವಾ ಹೆಂಗಸರ ಮೇಲೆ ಆಸೆ ಪಟ್ಟರು ಅಂತ. ದ ಹೈಯೆಸ್ಟ್ ಡ್ರಗ್ ಟು ಬೀಟ್ ಯಾವುದನ್ನು ತುಂಬ ಕಷ್ಟಪಟ್ಟು ಆಚೆ ಬರಬೇಕಾಗಿರುವಂಥ ಡ್ರಗ್ ಯಾವುದಂದರೆ ಸೆಕ್ಸ್. ಯಾಕೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಬೀಳದೇ ಇರೋದಕ್ಕೆ, ಯಂಗ್ಸ್ಟರ್ಸ್ ಎಸ್ಪೆಷಲಿ ಕೆಳಗಡೆ ಬೀಳಬಾರ್ದು. ನಾನು ಇಲ್ಲಿ ಯೋಚನೆ ಮಾಡ್ತಾರೆ, ಛೀ ಅಂತ ಹಂಗೆ ಹೇಳ್ಕೊಂಡೆ ಸಭೆಗಳಲ್ಲಿ ಈ ವಿಷಯದ ಮಾತಾಡದೆ ಎಷ್ಟೋ ಜನ ಪಾಪದಲ್ಲಿ ಬೀಳ್ತಾ ಇದ್ದಾರೆ. 80% ಸಭೆಗಳಲ್ಲಿ ಬೀಳ್ತಾ ಇದ್ದಾರೆ ಅಂದರೆ ಅದು ನಾನು ಮಾತಾಡದೆ ಹೋದರೆ ನಾನು ಪಾಪಿ ಆಗ್ತೀನಿ. 80% ಸಭೆಗೆ ಹೋಗುವಂಥ 80%, ಇನ್ಕ್ಲೂಡಿಂಗ್ ಪಾಸ್ಟರ್ಸ್, ದೇವರ ವಾಕ್ಯವನ್ನು ಹೇಳುವಂಥ ಜನರು ಈ ಪಾಪದಲ್ಲಿ ಏನು ಮಾಡ್ತಾ ಇದ್ದಾರೆ? ಬಾಳ್ತಾ ಇದ್ದಾರೆ. ಯಾಕೆ? ಅವರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಆಚೆ ಬರೋಕ್ಕಾಗದೇ ಇರುವಂಥ ಕಾರಣ ಇದೆ. ಅದನ್ನು ನೋಡಿ ಏನು ಮಾಡ್ತಾರೆ? ಅಸಹ್ಯಪಟ್ಟು ಏನು ಮಾತಾಡೋದೇ ಇಲ್ಲ ಅದನ್ನು ಕುರಿತಾಗಿ. ಕೊಕೇನ್ ಡ್ರಗ್, ಯಾವ ಡ್ರಗ್ ಬೇಕಾದರೂ ಆಚೆ ಬರ್ಬೋದು, ಆದರೆ ಈ ಒಂದು ಡ್ರಗ್ನ ಬಿಟ್ಟು ಆಚೆ ಬರೋಕ್ಕೆ ತುಂಬ ಕಷ್ಟ. ಯಾಕೆ? ತಿರುಗಿ ಎಳೆಯುತ್ತೆ. ಪಾಪ ಇದು ದೇವರು ಕೊಟ್ಟಿರುವಂಥ ಆಸೆಯನ್ನು ತಪ್ಪಾದ ರೀತಿಯಲ್ಲಿ ಪೂರ್ಣಗೊಳಿಸುವುದು. ಅದಕ್ಕೇನೆ ಜೇಮ್ಸ್ 1ನೇ ಅಧ್ಯಾಯದಲ್ಲಿ 16-17ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಎಲ್ಲ ಒಳ್ಳೆಯ ವಿಷಯಗಳು ದೇವರ ಹತ್ರ ಅಂದ ಸರಿಯಾದ ಸಮಯದಲ್ಲಿ ಬರುತ್ತೆ ಅಂತಾರೆ. ಆಮೇನ್. ನಮಗೆ ಕಾದಿರೋದಕ್ಕೆ ಆಸೆ ಇಲ್ಲದೆ ಇರುವಂಥ ಕಾರಣದಿಂದ ಆ ಪಾಪದಲ್ಲಿ ಬೀಳ್ತಾ ಇದ್ದೀವಿ. ನೀವು ಅನ್ಕೊಬೋದು 20-30 ವಯಸ್ಸು ಇರುವಂಥವ್ರು ಈ ಪಾಪದಲ್ಲಿ ಇದ್ದಾರೆ ಅಂತ. 10 ವಯಸ್ಸಲ್ಲಿ ಇರುವಂಥವ್ರು ಈ ಪಾಪದಲ್ಲಿ ಬಾಳ್ತಾ ಇದ್ದಾರೆ. 10-12 ವಯಸ್ಸು ಏನಂತ ಅರ್ಥ ಆಗದೇ ಇರುವವರೆಗೂ ಕೂಡ ಇಂಟರ್ನೆಟ್ ಇರುವಂಥ ಕಾರಣದಿಂದ ಸುಲಭವಾಗಿ ಪಾಪದಲ್ಲಿ ಬೀಳ್ಬೋದು. ದೊಡ್ಡವರಾಗಿರಬೇಕು ಅಂತಲ್ಲ, ಎವ್ರಿ ಒನ್ ಯಂಗೆಸ್ಟ್ ಏಜ್ ಪೀಪಲ್ ಗೆಟ್ ಎಕ್ಸ್ಪೋಸ್ ಟು ಸಚ್ ವಿಡಿಯೋಸ್. ಈ ಥರ ಕೆಟ್ಟ ವಸ್ತುಗಳಿಗೆ ಎಕ್ಸ್ಪೋಸ್ ಆಗುವಂಥ ಏಜ್ ಏನು ಗೊತ್ತಾ? 8 ವಯಸ್ಸು. ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಸಹ ಹುಷಾರಾಗಿರಬೇಕು ಅನ್ನುವಂಥ ಕಾರಣದಿಂದ ಹೇಳ್ತಾ ಇದ್ದೀನಿ. ಆಮೇನ್. ಈ ವಿಷಯದ ಕುರಿತಾಗಿ ಸಭೆಗಳಲ್ಲಿ ಮಾತಾಡದೇ ಇರುವಂಥ ಕಾರಣದಿಂದಾನೇ ಏನಾಗ್ತಾ ಇದೆ? ಎಷ್ಟೋ ಜನ ಕಷ್ಟಪಡ್ತಾರೆ, ಅದು ಬಿಟ್ಟು ಆಚೆ ಬರೋಕ್ಕಾಗಲ್ಲ. ಯಾಕೆ ಬರೋಕ್ಕಾಗ್ತಾ ಇಲ್ಲ? ಸತ್ಯವನ್ನು ಸುಳ್ಳಿನಿಂದ ಏನು ಮಾಡ್ತಾ ಇದ್ದಾರೆ? ಮುಚ್ಚಾಡ್ತಾ ಇದ್ದಾರೆ. ನಮಗೆ ಸತ್ಯ ಗೊತ್ತಿಲ್ಲದೆ ಇರುವಂಥ ಕಾರಣದಿಂದಾನೇ ಆ ಪಾಪಗಳಲ್ಲಿ ಇನ್ನೂ ಬಾಳ್ತಾ ಇದ್ದೀವಿ. ಎಷ್ಟೋ ಜನರು ಇವತ್ತು ಏನು ಮಾಡ್ತಾ ಇದ್ದಾರೆ? ಪಾಪದಲ್ಲಿ ಬಾಳ್ತಾ ಇದ್ದಾರೆ. ಯಾಕೆ? ಸತ್ಯ ಅವರಿಗೆ ಅರ್ಥ ಆಗಿಲ್ಲ. ಸತ್ಯ ಅರ್ಥ ಆದರೆ ಸತ್ಯವು ನಿಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುತ್ತೆ. ಆಮೇನ್. ಪಿಶಾಚಿ ನಿಮ್ಮನ್ನು ಏನು ಮಾಡ್ತಾನೆ? ಇದರಲ್ಲಿ ಏನು ಮಾಡ್ತಾನೆ? ಹೈಯೆಸ್ಟ್ ಡ್ರಗ್ಗು. ಇದನ್ನು ಕೂಡ ಬಿಟ್ಟು ಬಂದ್ಬಿಡ್ಬೋದು. ಇದನ್ನು ಯಾಕೆ ಬಿಟ್ಟು ಬರೋಕ್ಕಾಗಲ್ಲ? ದೇವರು ನಮಗೆ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವಾಗ, ಅವರು ಕೊಟ್ಟಿದ್ದಂಥ ಹೆಂಡತಿಯನ್ನು ಕೊಡುವಾಗ ಮಾಡುವ ಆ ಒಂದು ಡ್ರಗ್ಗನ್ನು ಏನು ಮಾಡ್ತಾ ಇದ್ದೀವಿ ನಾವು? ಕೇವಲ ಯಾರ್ಯಾರ ಜೊತೆನೂ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಏನಂದರೆ, ನಾನು ವ್ಯಭಿಚಾರ ಮಾಡ್ತಾ ಇಲ್ಲ, ನಾನು ನಿಜವಾಗ್ಲೂ ಆಚೆ ಹೋಗಿ ಪಾಪ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ. ತಮ್ಮ ಒಡಲಿಗೆ ವಿರೋಧವಾಗಿ ತಾವೇ ಪಾಪ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಕೊರಿಂಥಿಯಲ್ಲಿ ಬರೀತಾರೆ ಪೌಲ್. ಬೇರೆ ಎಲ್ಲ ಪಾಪಗಳು ಬೇರೆಯವ್ರಿಗೆ ವಿರೋಧವಾಗಿ ಮಾಡಿದ್ರು, ಈ ಪಾಪ ನಿಮಗೆ ವಿರೋಧವಾಗಿ ನೀವೇ ಮಾಡ್ಕೊಳ್ತಾ ಇದ್ದೀರ. ಇದ್ರ ಕುರಿತಾಗಿ ಇನ್ನೂ ಡೀಟೇಲಾಗಿ ಸದ್ಯಕ್ಕೆ ಬೇಡ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಆ ವಾಕ್ಯದಲ್ಲಿ? ಸತ್ಯವನ್ನು ಏನು ಮಾಡ್ತಾ ಇದ್ದಾರೆ? ಅಸತ್ಯದಿಂದ ತುಂಬಿಸ್ಕೊಳ್ತಾ ಇದ್ದಾರೆ. ದೇವರು ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅನ್ನುವುದನ್ನು ನಮ್ಮ ಮೈಂಡಲ್ಲಿ ಇಳಿಸಿ, ಡೈರೆಕ್ಟಾಗಿ ಇಳಿಸಿ ಏನು ಮಾಡ್ತಾನೆ? ಈ ಥರ ಜಾಗದಲ್ಲಿ ಹೋಗಿ ಪ್ರೀತಿಯನ್ನು ಹುಡುಕಕ್ಕೆ ಪ್ರಾರಂಭಿಸ್ತಾರೆ ಜನರು. ಹುಡುಗರು ಇದನ್ನು ಹುಡುಕೋದಕ್ಕೆ, ಅಥವಾ ಹೆಂಗಸರು ಅಥವಾ ಚಿಕ್ಕ ಮಕ್ಕಳು ಇದು ಹುಡುಕೋದಕ್ಕೆ ಕಾರಣ ಏನು? ಮನೆಯಲ್ಲಿ ತಂದೆ ತಾಯಿ ಸರಿಯಿಲ್ಲದೆ ಇರುವಾಗ, ಆ ಪ್ರೀತಿ ಅವ್ರಿಗೆ ಸಿಗದೇ ಇರುವಾಗ, ಆ ಅಟೆನ್ಷನ್ ಅಂದರೆ ಅವರನ್ನು ನೋಡಿ ಸರಿಯಾಗಿ ಕೇರ್ ಮಾಡದೇ ಇರುವಾಗ ಅದನ್ನು ಏನು ಮಾಡ್ತಾರೆ? ಆಚೆಗಡೆ ಹೋಗಿ ಇಂಥ ಜಾಗಗಳು ಏನು ಮಾಡ್ತಾರೆ? ಹುಡುಕ್ತಾರೆ. ಇಂಥ ಜಾಗಗಳು ಏನು ಮಾಡ್ತಾರೆ? ಮನೆಯಲ್ಲಿ ತಂದೆ ತಾಯಿ ಏನು ಮಾಡಬೇಕು? ಮಕ್ಕಳನ್ನ ನೋಡಿ ಕೇಳಬೇಕು, ಏನಾಯ್ತು ಇವತ್ತು ನಿನ್ನ ಜೀವನದಲ್ಲಿ ಏನಾಯಿತು? ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದಾರೆ?
ಇನ್ನೇನಾದರೂ ತಪ್ಪಾಗಿ ಯಾರಾದ್ರು ಬಂದು ಮುಟ್ಟಿದ್ರೆ ಇದೆಲ್ಲ ಯಾಕೆ ಹೇಳಬೇಕು? ನಮಗೆ ಗೊತ್ತಿಲ್ಲದೆ ಹೋದರೆ ಮಕ್ಕಳಿನ ಮೇಲೆ ಏನು ಮಾಡ್ತೀವಿ, ಏನೇನೋ ಅವ್ರಿಗೆ ಫೀಸ್ ಕಟ್ಟಬೇಕು, ಸರಿ ಸ್ಕೂಲಿಗೆ ಕಳಿಸ್ಬೇಕು, ಸರಿ ಏನು ಮಾಡಬೇಕು, ಅವ್ರಿಗೆ ಊಟ ಕೊಡಬೇಕು, ಸರಿ ಸರಿಯಾಗಿ ಇದೆಲ್ಲ ಮಾಡಬೇಕು, ಎಲ್ಲ ಕಷ್ಟಪಡುವಂಥ ನಾವು ಅವರು ದೇವರಲ್ಲಿ ಬೆಳೀತಾ ಇದ್ದಾರೆ ಅಂತ ನೋಡಲ್ಲ. ಅವರ ಮನಸ್ಸು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಏನು ಮಾಡಲ್ಲ, ನೋಡಲ್ಲ. ಆ ಕಾರಣದಿಂದ ಇದೇ ಜಾಗದಲ್ಲಿ ಹೋಗಿ ಏನು ಮಾಡ್ತಾರೆ, ಅವರು ಬೇರೆ ಜಾಗದಲ್ಲಿ ಹೋಗಿ ತಮ್ಮ ಆಸೆಗಳನ್ನು ಪೂರೈಸ ಮಾಡ್ಕೊತಾರೆ. ಚಿಕ್ಕ ವಯಸ್ಸಿನಲ್ಲಿ ಇದನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸಿದರೆ ಇವತ್ತು ಅವ್ರ ಪಾಪದಲ್ಲಿರಲಿಲ್ಲ. ಇವತ್ತು ನೀವು ಪಾಪದಲ್ಲಿರುವಾಗಲೇ ನೀವು ಸರಿಪಟ್ಟಿಲ್ಲ ಅಂದರೆ ಅದು ನಿಮ್ಮ ಮಕ್ಕಳನ್ನು ಎಫೆಕ್ಟ್ ಮಾಡುತ್ತೆ. ಆಮೇನ್. ಓಕೆ, ಅಲ್ಲೇನು ಹೇಳ್ತಾರೆ, ಈ ಸತ್ಯವನ್ನು ಅರ್ಥ, ಈ ಪಾಪ ಎಷ್ಟು ಒಂದು ಕೇವಲವಾದ ವಿಷಯ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ಈ ಸತ್ಯ ನನಗೆ ಅರ್ಥ ಆಗದೆ ಹೋದರೆ ನಮ್ಮ ಆಸೆಗಳಲ್ಲೇ ನಾವು ಸಾಯ್ತೀವಿ. ಆಮೇನ್. ದೇವರ ನಮಗೆ ಕೊಡುವಂಥ ವಿಶ್ವಾಸ ಏನಾಗಲ್ಲ, ಸಂಪೂರ್ಣಗೊಳ್ಳಲ್ಲ. ಆಮೇನ್. ಕಂಟಿನ್ಯೂ ಮಾಡಿ. ಮೂರನೇ ಕಾರಣ, ಮೊದಲನೇ ಕಾರಣ ದೇವರಿಗೆ ಕೊಡಬೇಕಾದಂಥ ಘನತೆಯನ್ನು ಮರ್ಯಾದೆಯನ್ನು ಕೊಡದೇ ಇರುವುದು, ಸ್ತೋತ್ರ ಹೇಳದೇ ಇರುವುದು. ಎರಡನೇ ಕಾರಣ ದೇವರು ಸತ್ಯವನ್ನು ಅಸತ್ಯದಿಂದ ಏನು ಮಾಡೋದು, ಮಾರ್ಪಡಿಸುವುದು. ಅಸತ್ಯವನ್ನು ಏನು ಮಾಡಿ ಹಿಡಿದುಕೊಂಡು, ಪಿಶಾಚಿಗಳನ್ನು ಹಿಡಿದುಕೊಂಡು ಸೃಷ್ಟಿಕರ್ತನಿಗಿಂತ ಸೃಷ್ಟಿಯನ್ನು ಏನು ಪೂಜೆ ಮಾಡ್ತಾರೆ. ಹಂಗಂದರೆ ನೀವು ತಗೊಳ್ಳುವಂಥ ಡ್ರಗ್ ಇರಲಿ, ಹೆಂಗಸಿರಲಿ, ಗಂಡಸಿರಲಿ, ಯಾವುದೋ ಒಂದು ವಿಷಯ ನಿಮ್ಮನ್ನು ಯಾವ್ದು ಹಿಡಿದಿಟ್ಕೊಂಡಿದೆಯೋ ಅದು ದೇವರಿಗಿಂತ ಹೆಚ್ಚಾಗಿದೆ ಅಂತ ಅರ್ಥ. ಆಮೇನ್. ಎಲ್ಲ ಒಳ್ಳೆಯ ವಿಷಯಗಳು ದೇವರ ಹತ್ರದಿಂದ ಬರುತ್ತೆ, ದೇವರ ಸಮಯದಲ್ಲಿ ಬರುತ್ತೆ. ಆಮೇನ್. ಅದನ್ನು ಬಿಟ್ಟು ವೆನ್ ಯು ಗೋ ಆ್ಯಂಡ್ ವಾಂಟ್ ಟು ಫೈಂಡ್ ಇಟ್ ಔಟ್ಸೈಡ್, ಆಚೆಗಡೆ ಹೋಗಿ ಹುಡುಕ್ಬೇಕಾದ್ರೆ ಏನು ಮಾಡ್ತಾನೆ ಪಿಶಾಚಿ, ಇದನ್ನೆಲ್ಲ ಆಫರ್ ಮಾಡ್ತಾನೆ. ನೀನು 10 ವರ್ಷ ಕಷ್ಟಪಟ್ಟು ಗಂಡ ಹೆಂಡತಿಯಾಗಿ ಮದುವೆಯಾಗಿ ಅವಾಗ ಮಾಡಬೇಕಾ, ಅಥವಾ ಇವಾಗಲೇ ನಿನ್ನ ಪಾಪದಲ್ಲಿ ತಳ್ಳ? ಸುಳ್ಳು ಸತ್ಯ, ಈ ಸುಳ್ಳು ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ, ದೇವರ ಸಮೂಹದಲ್ಲಿ ಬಂದು ಕುಳಿತುಕೊಂಡು ಅದನ್ನು ನಾನು ಅರ್ಥ ಮಾಡಿಕೊಳ್ಳದೆ ಹೋದರೆ ಆ ಪಾಪದಲ್ಲಿ ಬಾಳ್ತೀವಿ ಎಷ್ಟೋ ಜನ. ಆಮೇನ್. ಅಸತ್ಯವನ್ನು ಸತ್ಯದಿಂದ ಏನು ಮಾಡಬೇಕು, ಪೂರ್ಣಗೊಳಿಸಬೇಕು. ಆಮೇನ್. ಕಂಟಿನ್ಯೂ ಮಾಡಿ ವಾಕ್ಯ. ಮೂರನೇ ಕಾರಣ ಇದು, ದೇವರ ಜ್ಞಾನವು ಅವರಿಗೆ ಇಷ್ಟ ಇಲ್ಲದಿದ್ದ ಕಾರಣದಿಂದ, ದೇವರ ವಾಕ್ಯ ಅವರಿಗೆ ಇಷ್ಟ ಇಲ್ಲದ ಕಾರಣದಿಂದ, ದೇವರು ಕೊಡುವಂಥ ಜ್ಞಾನ ಅವರಲ್ಲಿ ನೆಲೆಯಾಗಿ ಇಲ್ಲದೇ ಇದ್ದಂಥ ಕಾರಣದಿಂದ ಏನಾಯ್ತು ನೋಡಿ, ಈ ಕೃತ್ಯಗಳು ನಡೆಸುವರಂತಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ, ಅವರ ಇಷ್ಟಗಳಿಗೆ ಏನು ಮಾಡಿದ್ರು, ಒಪ್ಪಿಸಿಬಿಟ್ರು. ಇಲ್ಲಿ 20 ವಿಷಯಗಳ ಕುರಿತಾಗಿ ಮಾತಾಡಿ 20 ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ ನೋಡಿ. ಕಂಟಿನ್ಯೂ ಮಾಡಿ ಆ ವಾಕ್ಯ. ಇದನ್ನು ಓದಬೇಕಾದ್ರೆ ನಿಮ್ಮಲ್ಲಿ ಎಷ್ಟು ವಿಷಯಗಳಿದೆ ಅಂತ ನೀವು ಪರೀಕ್ಷೆ ಮಾಡಿ ನೋಡಬೇಕು. ಹೇಗೆಂದರೆ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ವಿಷಯ ಇದೆ ಅಂತ. ಹಾಂ, ನೀವು ಓದಿ. ಅನ್ಯಾಯ, ಹಾಂ, ಕೌಂಟ್ ಮಾಡಿ ಎಷ್ಟು ವಿಷಯಗಳಾಯಿತು, ಕೌಂಟ್ ಮಾಡ್ತಾ ಇರಬೇಕು, ಅದೊಂದೊಂದು ಹೇಳ್ಬೇಕಾದ್ರೆ. ಹಾಂ, ಮೋಸ, ಹಗೆತನ, ತುಂಬಿದವರ. ನಮ್ಮಲ್ಲಿ ಎಷ್ಟಿದೆ ಅಂತ ಯೋಚನೆ ಮಾಡಿ. ಕಿವಿ ಊದೋರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಯ ಮಾತನ್ನು ಕೇಳದೇ ಇರುವವರು, ವಿವೇಕ ಇಲ್ಲದೆ ಇರುವವರು, ಮಾತಿಗೆ ತಪ್ಪುವರು, ಮಮತೆ ಇಲ್ಲದೆ ಇವರು, ಪ್ರೀತಿ ಇಲ್ಲದೆ ಇರುವವರು, ಕರುಣೆ ಇಲ್ಲದವರು ಆದರು. ಯಾವರಿಂದ ಎಷ್ಟು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಇದೆಲ್ಲನೂ? ದೇವರು ಕೊಡುವಂಥ ಜ್ಞಾನ ಅವ್ರೇನು ಮಾಡಿಲ್ಲ, ಹಿಡಿದಿಟ್ಕೊಂಡಿಲ್ಲ. ಆ ಕಾರಣದಿಂದ ಏನಾಯಿತು, 20 ವಿಷಯಗಳು, 20 ಪಾಪಗಳ ಕುರಿತಾಗಿ ಪೌಲ್ ಬರೀತಾ ಇದ್ದಾರೆ. ಇದನ್ನೇ ಗಲಾಷ್ಯನ್ಸ್ 5 ಏನು ಹೇಳ್ತಾರೆ, ಈ ಪಾಪ ಇರುವಂಥ ಯಾರೂ ದೇವರ ರಾಜ್ಯವನ್ನು ಹೋಗಿ ಸೇರುವುದಕ್ಕಾಗಲ್ಲ. ಆಮೇನ್. ಎಲ್ಲದಕ್ಕೂ ಕಾರಣ ಏನು, ಜ್ಞಾನ ನನ್ನಲ್ಲಿ ನೆಲೆಯಾಗಿಲ್ಲ, ದೇವರ ಜ್ಞಾನ. ಆಮೇನ್. ಮೊದಲನೇ ಕಾರಣ ದೇವರಿಗೆ ಕೊಡಬೇಕಾದಂಥ ಮರ್ಯಾದೆ ಘನತೆ ಕೊಡದೇ ಇರುವುದು, ಸ್ತೋತ್ರ ಹೇಳದೇ ಇರುವುದು, ಅವ್ರು ಮಾಡಿದ ಒಳ್ಳೆಯದಕ್ಕೆ. ಆಮೇನ್. ಎರಡನೇದು ಸತ್ಯವನ್ನು ಅಸತ್ಯದಿಂದ ಇಟ್ಟಿರೋದು, ಪಿಶಾಚಿ ಸುಳ್ಳುಗಳನ್ನು ಕೇಳಿ ಬಾಳ್ತಾ ಇರುವುದು. ಮೂರನೇ ವಿಷಯ ಯಾವುದರಿಂದ, ದೇವರ ಜ್ಞಾನವನ್ನು ಪ್ರಾಕ್ಟೀಸ್ ಮಾಡದೇ ಇರುವುದು, ದೇವರ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡದೇ ಇರೋದು, ಅಂದರೆ ಅದನ್ನು ನಡತೆಯಲ್ಲಿ ತೋರಿಸ್ತಾ ಇರೋದು. ಈ 3 ಕಾರಣಗಳಿಂದ ಏನಾಯಿತು, ತಮ್ಮ ಆಸೆಗಳಲ್ಲಿ ಹೋಗಿ ಸಾಯ್ತಾ ಇದ್ದಾರೆ. 20 ವಿಷಯಗಳ ಕುರಿತಾಗಿ ಏನು ಮಾಡ್ತಾರೆ ಪೌಲ್ ಬರೀತಾ ಇದ್ದಾರೆ. ಅಲ್ಲಿ 20 ವಿಷಯ, ಇದರಲ್ಲಿ ಒಂದಿದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ದೇವರ ರಾಜ್ಯಕ್ಕೆ ಹೋಗಿ ಸೇರೋಕ್ಕಾಗಲ್ಲ. ಐ ಮೀನ್ ಇಂಥವರು ಇದನ್ನೇನು ಮಾಡಲ್ಲ ಅಂತ, ಇಂಥವರು ಇದನ್ನು ಕಂಟಿನ್ಯೂ ಮಾಡಿ.
ವೆರಿ ಲಾಸ್ಟ್ ವಾಕ್ಯ ಓದಿ 32. ತಾವು ಇದನ್ನು ಮಾಡುವುದು ಮಾತ್ರ ಅಲ್ಲದೆ ಮಾಡುವಂಥ ಬೇರೆಯವ್ರಿಗೂ ಏನು ಮಾಡ್ತಾರಂತೆ, ಅನ್ಮೋಲ್ ಪರವಾಗಿಲ್ಲ ಮಾಡಿ ಅಂತಾರಂತೆ. ಇದೇನು ದೊಡ್ಡ ಪಾಪ ಅಲ್ಲ, ಇದೇನು ದೊಡ್ಡ ವಿಷಯ ಅಲ್ವಲ್ಲ, ಚಿಕ್ಕ ವಿಷಯ ತಾನೆ. ದೇವರು ಇದನ್ನು ಏನು ಮಾಡಿಬಿಡ್ತಾರೆ, ಕ್ಷಮಿಸ್ತಾರೆ. ದೇವರು ಕ್ಷಮಿಸುವುದನ್ನು ಸುಲಭವಾಗಿ ತೊಗೊಬಾರ್ದು. ನಾವೇನು ಮಾಡೋಣ ಅಂದರೆ, ಇನ್ನು ಇವಾಗ ರೋಮನ್ಸ್ 2ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ಓದುವಾಗ ನಿಮ್ಗೆ ಇದು ಅರ್ಥ ಆಗುತ್ತೆ. ಏನು ಮಾಡೋಣ ಅಂದರೆ, ಮೊದಲು 1ನೇ ವಾಕ್ಯ ಓದಿ, ರೋಮನ್ಸ್ 2:1 ಮಾತ್ರ ಓದಿ ಹೇಳ್ತೀನಿ. ಅದು ಬರೀ ಕೆಲವು ವಾಕ್ಯಗಳು ಓದಿ ಮನೇಲಿ ಹೋಗಿ ಓದ್ಕೊಳ್ಳಿ. 1 ಮತ್ತು 2. ಯಾರು ಏನು ಮಾಡ್ತೀವಿ ಅಂದರೆ, ಕ್ರಿಸ್ತುವಲ್ಲಿ ಬಂದ ಮೇಲೆ ಮತ್ತವ್ರ ಮೇಲೆ ದೋಷ ಸುಲಭವಾಗಿ ಹೇಳ್ಬಿಡ್ತೀವಿ. ಏನಂತ, ಇವನಿನ್ನೂ ರಕ್ಷಣೆ ಆಗಿಲ್ಲ, ಇವನಿನ್ನು ನೋಡ್ದ ಇಷ್ಟು ಪಾಪದಲ್ಲಿ ಬಾಳ್ತಾ ಇದ್ದಾನೆ, ಇನ್ನೂ ನೋಡ್ದ ಯಾವ ರೀತಿ ಬಾಳ್ತಾ ಇದ್ದಾನೆ, ಇವನೆಲ್ಲ ಒಂದು ಮನುಷ್ಯನ. ಕ್ರಿಸ್ತುವಲ್ಲಿರುವಂಥವ್ರು ಬೇರೆ ಕ್ರಿಸ್ತವ್ರನ್ನ ನೋಡಿ ಈ ರೀತಿ ಮಾತಾಡ್ತಾರೆ. ಯಾರಾದರೂ ಒಬ್ರು ಹೋಗಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸೇವಕರು ನಮ್ಮ ಸಭೆಯಲ್ಲಿ ಮಾತಾಡ್ತಾ ಇಲ್ಲ, ಎಷ್ಟೋ ಸೇವಕರ ಹತ್ರ ಹೋಗಿ ಈ ರೀತಿ ನಾನು ಕಷ್ಟಪಡ್ತಾ ಇದ್ದೀನಿ, ಪಾಪದಲ್ಲಿದ್ದೀನಿ, ಇದೆಲ್ಲ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ವೀಕ್ ಸರ್ಮನಲ್ಲಿ ಬಂದುಬಿಟ್ಟಿರುತ್ತೆ. ಅವ್ರು ನಿಮ್ಮ ಹತ್ರ ಬಂದು ಸೀಕ್ರೆಟಾಗಿ ಹೇಳುವಂಥ ವಿಷಯ ನೆಕ್ಸ್ಟ್ ವೀಕ್ ಸಂಡೇ ಏನು ಮಾಡಿರ್ತಾರೆ, ಎಲ್ರಿಗೂ ಹೇಳ್ಬಿಡ್ತಾರೆ. ಅದರಿಂದ ಆ ಆತ್ಮರಕ್ಷಣೆ ಆಯಿತಾ ಯೋಚನೆ ಮಾಡಲ್ಲ. ಎಷ್ಟೋ ಸೇವಕರು ಏನು ಮಾಡಲ್ಲ, ಯೋಚನೆ ಮಾಡಲ್ಲ. ಅವನು ಹೇಳಿದ ಪಾಪದಿಂದ ಬೇರೆಯವ್ರಿಗೆ ಉಪಯೋಗ ಆಗ್ತಾ ಇದೆ, ಆ ಸಮಯಕ್ಕೆ ಅವನಿಗೆ ದೇವರ ಜ್ಞಾನ ನಾನು ಕೊಡ್ತಾ ಇದ್ದೇನೆ ಅನ್ನೋದು ಮುಖ್ಯ. ಫಾರ್ ಎಕ್ಸಾಂಪಲ್, ಯಾರೋ ಬಂದು ನನ್ನ ಹತ್ರ ಹೇಳ್ತಾರೆ, ಈ ರೀತಿ ಕೆಟ್ಟ ಆಭಾಸಮಾನ ಪಡங்கள் பார்த்து எனக்கு ரொம்ப ಬೇಜಾರಾக இருக்கேனால ಅದು ಬಿಟ್ಟು ವರ ಮುಡ್ಲೆ ಅಂತ ಯಾರೋ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ಇಟ್ಕೊಳ್ಳಿ. ನಾನು ಅವರನ್ನು ನೋಡಿ, ನೀನು ದೇವರು ಯೇಸು ನಾಮದಲ್ಲಿ ಪಿಶಾಚಿ ಓಡಿಸ್ತೀನಿ ಬಾ 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 ಅಂತ ಹೇಳ್ಬಿಟ್ರೆ ಪಿಶಾಚಿ ಹೋಗ್ಬಿಡುತ್ತೆ. ಅವನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತಾ, ಮನಸ್ಸು ಚೇಂಜ್ ಆಗುತ್ತಾ? ಈ ರೀತಿ ಮಾಡಿ ಎಲ್ಲ ಹ್ಯಾಬಿಟ್ಸ್ ಹಿಂದೆಗಡೆನೂ ಒಂದು ಪಿಶಾಚಿ ಇದೆ. ನೀವು ಕ್ರಿಸ್ತುವಲ್ಲಿ ಇದ್ರೂ ಒಂದು ಹ್ಯಾಬಿಟ್ ನಿಮ್ಮಿಂದ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ. ನಾನು ಬಿಟ್ಟು ಬರೋಕ್ಕೆ ಆಸೆ ಇದ್ರೂ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ ಅಂದರೆ 2 ಕಾರಣ. ಒಂದು ಪಿಶಾಚಿ ಹಿಡ್ಕೊಂಡಿದೆ, 2 ನಿಮ್ಮಲ್ಲಿ ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಇಟ್ಟು ಎಷ್ಟೇ ಟ್ರೈ ಮಾಡಿದ್ರೂ ನನ್ನಿಂದ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ ಅಂದರೆ ಅಂಥ ಜಾಗದಲ್ಲಿ ಏನು ಮಾಡಿ ಪಿಶಾಚಿ ಇದೆ ಅಂತ ಅರ್ಥ. ನೀವು ಟ್ರೈನೇ ಮಾಡಿದೆ, ನಾನು ಶ್ರಮನೇ ಪಡದೆ ಬೇರೆ ಆಚೆಗಡೆ ಮಾತ್ರ ನನ್ನ ವಾಕ್ಯ ಓದ್ತಾನೆ, ಕಷ್ಟಪಟ್ಟಿದ್ದಾರೆ, ನಾನು ಬಿಟ್ಟು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ ಅಂದರೆ ಪಾಪ ಮಾಡುವಂಥ ಜಾಗಗಳಿಂದ, ಪಾಪ ಮಾಡುವಂಥ ವಸ್ತುಗಳಿಂದ ದೂರ ಬರ್ತಾ ಇದ್ದೀವ ನಾವು. ನಮ್ಮನ್ನು ಪಾಪಕ್ಕೆ ತಳ್ಳುವಂಥ ಜಾಗಗಳಿಂದ, ನಿಮ್ಮ ಫೋನ್ ನಿಮ್ಮನ್ನು ಪಾಪಕ್ಕೆ ತಳ್ಳುತ್ತಾ ಇದೆ ಅಂದರೆ ಮನೇಲಿ ಹೋಗಿ ಫೋನ್ ಯಾಕೆ ಹಿಡ್ಕೊಂಡು ಇದ್ದೀವಿ? ಯು ಹ್ಯಾವ್ ಟು ಟೇಕ್ ಮೆಷರ್ಸ್, ಯು ಹ್ಯಾವ್ ಟು ಕಟ್ ಸಿನ್. ಎಲ್ಲಿ ಬರುತ್ತೋ ಅಲ್ಲಿ ಪಾಪನ ಏನು ಮಾಡಬೇಕು, ಕಟ್ ಮಾಡಬೇಕು. ಇಲ್ಲ ಅಂದರೆ ಮೊದಲು ಏನು ಮಾಡುತ್ತೆ, ದೇವ್ರ ಹತ್ರದಿಂದ ದೂರಗೊಳಿಸುತ್ತೆ, ದೇವ್ರ ಹತ್ರದಿಂದ ದೂರಗೊಳಿಸಿ ಆಮೇಲೆ ಏನು ಮಾಡುತ್ತೆ, ಪಾಪದಲ್ಲಿ ಬೀಳಿಸುತ್ತೆ ಬಲೆಯಲ್ಲಿ. ಅದಾದಮೇಲೆ ಏನು ಮಾಡುತ್ತೆ, ಗರ್ಭವನ್ನು ಧರಿಸಿ ಪಾಪ ಗರ್ಭ ಧರಿಸುತ್ತೆ. ಗರ್ಭ ಧರಿಸಿದ ಮೇಲೆ ಏನು ಮಾಡುತ್ತೆ, ಮರಣ ಹೊಂದುತ್ತೆ. ಈ ಮರಣ ಹೊಂದಿದರೆ ಏನಾಗುತ್ತೆ, ಇದು ಅನ್ಯ ಜನರಿಗೆ ಮಾತ್ರ ಅಲ್ಲ, ದೇವರ ಮಕ್ಕಳಿಗೂ ಸಹ. ಎಷ್ಟೋ ಜನರ ಮನ ಕಣ್ಗಳನ್ನು ದೇವರು ತಿರುಗಿ ಮುಚ್ಚಲಿ ಅಂತ ಏನು ಮಾಡಿಬಿಡ್ತಾರೆ, ಬಿಟ್ಬಿಡ್ತಾರೆ. ಎಷ್ಟೇ ದೇವರ ವಾಕ್ಯ ಅವ್ರ ಕಿವಿಯಲ್ಲಿ ಹೋದ್ರೆ ಏನಾಗಲ್ಲ, ಅರ್ಥ ಆಗಲ್ಲ. ಅರ್ಥ ಆಗದೆ ಇರೋದಕ್ಕೆ ಕಾರಣ ಏನು, ಅವರ ಮನ ಕಣ್ಗಳು ಮುಚ್ಚಲ್ಪಟ್ಟಿದೆ. ಯಾವುದರಿಂದ? ತನ್ನ ಪಾಪಗಳಿಂದ. ಪಾಪದಿಂದ ಅವರ ಮನ ಕಣ್ಗಳು ಏನಾಗಿದೆ, ಮುಚ್ಚಲ್ಪಟ್ಟಿದೆ. ಎಷ್ಟೋ ಸೇವಕರು ತಮ್ಮನ್ನು ತಾವು, ಎಷ್ಟೋ ಕ್ರಿಸ್ಟಿಯನ್ಸ್ ಏನು ಮಾಡ್ತಾರೆ, ಅವರು ಪಾಪವನ್ನು ಬಿಟ್ಟು ಬರೋಕ್ಕಾಗದೆ ಪಾಪ ಗರ್ಭ ಹೊಂದಿ ಸಂಪೂರ್ಣವಾಗಿ ಬೆಳೆದು ಏನಾಗುತ್ತೆ, ಮರಣ ಆಗುತ್ತೆ. ಅಂಥವ್ರಲ್ಲಿ ಏನಿರಲ್ಲ, ದೇವರ ವಾಕ್ಯ ಇರಲ್ಲ. ಯಾಕಿರಲ್ಲ? ತಮ್ಮ ಪಾಪವನ್ನು ಅವ್ರು ಕಟ್ ಮಾಡಿಲ್ಲ ಸರಿಯಾದ ಜಾಗದಲ್ಲಿ. ಅನಾಯಿಂಟಿಂಗ್ ಸಿಗೋದು ದೊಡ್ಡ ವಿಷಯ ಅಲ್ಲ, ಅಭಿಷೇಕ ಸಿಗೋದು ದೊಡ್ಡದಲ್ಲ, ವಾರ್ತೆ ಹೇಳೋದು, ನನಗೂ ಈ ನನ್ನ ವಾಕ್ಯ ಹೇಳೋದು ದೊಡ್ಡ ವಿಷಯ ಅಲ್ಲ. ರೋಮನ್ಸ್ 2 ಹೇಳ್ತಾರೆ, ವಾಕ್ಯ ಹೇಳುವವನು ನೀನು ಯಾಕೆ ಅದ್ರ ಪ್ರಕಾರ ನಡೆಯಲ್ಲ ಅಂತ. ಆಮೇನ್. ನನ್ನನ್ನು ಚುಚ್ಚಿದ ವಾಕ್ಯ ಅದೇ. ರೋಮನ್ಸ್ ಈ ಮಂಡೆಯಿಂದ ವೆಡ್ನೆಸ್ಡೇ ಕೂತ್ಕೊಂಡಿದ್ದೀನಿ ದೇವರ ಪಾದದಲ್ಲಿ, ನನ್ನ ಮನಸ್ಸಿನ ಆಳದಲ್ಲಿ ಬಂದು ಚುಚ್ಚಿದ ವಾಕ್ಯ ಅದೇ. ರೋಮನ್ಸ್ 1, ರೋಮನ್ಸ್ 2. ಯಾಕೆ ಇನ್ನೂ ಈ ಪಾಪದಲ್ಲಿ ಬಾಳ್ತಾ ಇದ್ದೀವಿ ಅಂತ. ಆಮೇನ್. ಕಂಟಿನ್ಯೂ ಮಾಡಿ. ಯಾವ ವಾಕ್ಯ ಓದಿ ಅಂದರೆ ಟೈಮ್ ಇಲ್ಲ, ಒಂದು 4 ಮಾತ್ರ ಓದ್ಬಿಡೋಣ. ಹೇಳುವಂಥ ವಾಕ್ಯಗಳನ್ನು ಮಾತ್ರ ಓದಿ. 3ರಿಂದ ಓದಿ. ಪಾಪದಲ್ಲೇ ಬಾಳುತ್ತಿರುವಂಥ ನೀವು ದೇವರ ದಂಡನೆಯಿಂದ ಆಚೆ ಬರ್ತೀನಿ ಅಂತ ನೀನು ಯೋಚನೆ ಮಾಡ್ತೀಯಾ?
ದೇವರು ನಿನ್ನನ್ನು ದಂಡಿಸದೆ ಬಿಟ್ಬಿಡ್ತಾರ ಅಂತ ಪೌಲ್ ಕೇಳ್ತಾರೆ. ಕಂಟಿನ್ಯೂ ಮಾಡಿ ವಾಕ್ಯ. ಓಕೆ, ಹಾಂ, ಇವಾಗ ಓದಿ. ಅವರ ಅಪಾರವಾದ ದಯೆ, ಸಹನ, ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡ್ತಾ ಇದ್ದೀವ. ಕ್ರಿಸ್ತುವಲ್ಲಿ ಇರುವಂಥ ನಾವು ಎಷ್ಟೋ ಜನ ದೇವರ ನಿಧಾನವನ್ನು, ಶಾಂತಿಯನ್ನು ಅಸಡ್ಡೆ ಮಾಡ್ತಾ ಇದ್ದೀವಿ. ಯಾಕೆ? ಪಾಪನ ಬಿಟ್ಟು ಬರೋದು ನಂಗೆ ಏನು ಮಾಡಲ್ಲ. ಒಂದು ಸತಿ ಫಾಸ್ಟಿಂಗ್ ಇದ್ದಿರಲ್ಲ ನಾವು. ಯಾಕೆ? ಒಂದು ಸತಿ ಏನಿರಲ್ಲ, ಫಾಸ್ಟಿಂಗ್ ಇರಲ್ಲ. ಆದರೆ ದೇವರ ಜ್ಞಾನ ಮಾತ್ರ ನನಗೆ ಬೇಕು, ದೇವರು ಇದರಿಂದ ಬಿಡಿಸ್ಬೇಕು. ಆದರೆ ನಾನು ಒಂದು ಸತಿನೂ ಏನು ಮಾಡಲ್ಲ, ದೇವರ ಪಾದದಲ್ಲಿ ಕೂತ್ಕೊಳ್ಳಲ್ಲ, ದೇವ್ರ ಹತ್ರ ಜ್ಞಾನ ಕೇಳಲ್ಲ. ನನಗೆ ತುಂಬ ಲೋನ್ ಪ್ರಾಬ್ಲಮ್ ಇದೆ, ಆದರೆ ಒಂದು ಸತಿನೂ ಸಹ ನಾನು ದೇವ್ರ ಹತ್ರ ಬಂದು ಜ್ಞಾನ ಕೇಳಲ್ಲ. ನಾವು ದೇವರು ನಮ್ಮನ್ನು ಎಷ್ಟೋ ವಿಷಯಗಳಿಂದ ಏನು ಮಾಡ್ತಾರೆ, ಕಾಪಾಡಿ ನಿಧಾನವಾಗಿದ್ದಾರೆ. ಅವರ ನ್ಯಾಯ ನಮ್ಮ ಮೇಲೆ ಬರದಂತೆ ಏನು ಮಾಡ್ತಾರೆ, ನಿಧಾನವಾಗಿದ್ದಾರೆ. ಆಮೇನ್. ದೇವರ ನ್ಯಾಯ ನನ್ನ ಮೇಲೆ ಬರದಂತೆ ಏನು ಮಾಡಿದ್ದಾರೆ, ನಿಧಾನವಾಗಿದ್ದಾರೆ. ಆಮೇನ್. ಅವರ ಕರುಣೆಯನ್ನು, ಕೃಪೆಯನ್ನು ನಾವೇನು ಮಾಡಬಾರ್ದು, ತಳಿಬಾರ್ದು. ಅದು ಕಂಟಿನ್ಯೂ ಮಾಡಿ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ. ದೇವರ ಉಪಕಾರವು ನಿನ್ನ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ, ರಿಪೆಂಟ್, ನೀನು ಮನಸ್ಸಾಂತರ ಪಡುವುದಕ್ಕೆ ಏನು ಮಾಡ್ತಾ ಇದೆ, ದೇವರ ಕೃಪೆ ನಿನ್ನ ತಳ್ತಾ ಇದೆ. ಅದರವರೆಗೂ ಸಮಯ ಕೊಡ್ತಾ ಇದೆ. ಆಮೇನ್. ಹಾಂ, ಹೌದು. ನಿನಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳ್ತೀನಿ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪಾಪದಲ್ಲೇ ಬಾಳ್ತೀನಿ, ಪಾಪ ಪರವಾಗಿಲ್ಲ, ಇನ್ನೇನು ದೇವ್ರು ಕ್ಷಮಿಸ್ಬಿಡ್ತಾರೆ ಅಂತ ಪಾಪದಲ್ಲೇ ಸಾಯೋವರೆಗೂ ವೆಯ್ಟ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಆಮೇನ್. ಹಾಂ, ನೀನು ನಿನ್ನ ಮೊಂಡುತನವನ್ನು, ಸ್ಟಬನ್ ಹಾರ್ಟ್ನ, ಪಶ್ಚಾತ್ತಾಪ ಇಲ್ಲದೆ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಕೊಳ್ತಾ ಇದೆಯಾ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ, ನಿನಗೋಸ್ಕರ ದೇವರ ಕೋಪವನ್ನು ಏನು ಮಾಡ್ತಾ ಇದೆಯಾ, ಕೂಡಿಟ್ಕೊಳ್ತಾ ಇದೆಯಾ. ನಾವೇನು ಮಾಡ್ತೇವೆ, ಒಂದೊಂದು ಸತಿ ಪಾಪ ಮಾಡುವಾಗಲೂ ನಾವು ಮನಸ್ಸಾಂತರ ಪಡದೆ ಇರುವವರೆಗೂ ದೇವರ ಕೋಪವನ್ನು ಕೂಡಿಟ್ಕೊಳ್ತಾ ಇದ್ದೀವಿ. ಆಮೇನ್. ದೇವರು ನಮ್ಮನ್ನು ಕ್ಷಮಿಸಿ ಅವರ ಕರುಣೆಯನ್ನು ತೋರಿಸ್ತಾ 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 ಬರ್ತಾ ಇದ್ದಾರೆ. ಆದರೆ ನಾವು ಆ ಪಾಪವನ್ನು ಬಿಟ್ಟು ಬರದೆ ದೇವರ ಕೋಪವನ್ನು ಏನು ಮಾಡ್ತಾ ಇದ್ದೀವಿ, ದೇವರ ಮನಸ್ಸಾಕ್ಷಿಯಲ್ಲಿ ಮಾತಾಡೋದ್ರೆ ಏನು ಮಾಡ್ತಾ ಇದ್ದೀವಿ, ದೇವರ ಕೋಪವನ್ನು ಸೇರಿಸಿಟ್ಕೊಳ್ತಾ ಇದ್ದೀವಿ. ಒಂದು ವೇಳೆ ನಾನು ಕ್ಷಮೆ ಸಂಪೂರ್ಣವಾಗಿ ಅದನ್ನು ಬಿಟ್ಟು ದೂರ ಬಂದಿಲ್ಲ ಅಂದರೆ ದೇವರ ಕೋಪ ನಾನು ಸೇರಿಸಿಟ್ಕೊತಾ ಇದ್ದೀನಿ. ಆಮೇನ್. ಯಾವಾಗ ಹೇಳ್ತಾರೆ ನೋಡಿ, ಕಂಟಿನ್ಯೂ ಮಾಡಿ ವಾಕ್ಯ. ಆ ದೇವರ ತೀರ್ಪು ನ್ಯಾಯವಾಗಿ ಆಚೆ ಬರುವಂಥ ದಿವಸ ಬರುತ್ತೆ. ಆವಾಗ ದೇವರು ಏನು ಮಾಡ್ತಾರೆ ಅಂತ ನೋಡಿ, ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗೆ ತಕ್ಕ ಹಾಗೆ ಫಲವನ್ನು ಕೊಡ್ತಾರೆ. ಆಮೇನ್. ಇದು ನೆಕ್ಸ್ಟ್ ಏನು ಹೇಳ್ತಾನೆ, ಒಳ್ಳೇದು ಮಾಡೋರಿಗೆ ಒಳ್ಳೇದನ್ನು ಕೊಡ್ತಾರೆ, ಕೆಟ್ಟದ್ದು ಮಾಡಿದವರು ಕೆಟ್ಟವ್ರು ಕೊಡ್ತಾರೆ. ಆಮೇನ್. ಒಳ್ಳೇದು ಮಾಡಿದವರಿಗೆ ಅಂದರೆ ನಾವು ಮಾಡುವಂಥ ಒಳ್ಳೇದರಿಂದ ಅಲ್ಲ, ಒಳ್ಳೇದಂದರೆ ದೇವರಿಗೋಸ್ಕರ ನಾನು ಬಿಟ್ಟು ಬರುವಂಥ ಎಲ್ಲ ತ್ಯಾಗವನ್ನು ದೇವರು ನೋಡ್ತಾರೆ. ಆಮೇನ್. ನಾನು ದೇವರಿಗೋಸ್ಕರ ಮಾಡುವಂಥ ಎಲ್ಲ ತ್ಯಾಗವನ್ನು ನೋಡಿ ದೇವರು ನನಗೇನು ಮಾಡ್ತಾರೆ, ಘನತೆಯನ್ನು, ಮಹಿಮೆಯನ್ನು, ಸಮಾಧಾನವನ್ನು, ನಿತ್ಯ ಜೀವನವನ್ನು ಕೊಡ್ತಾರೆ. ಆಮೇನ್. ಅಲ್ಲಿ ಮಾತ್ರ ಕೊಡಲ್ಲ, ಈ ಜೀವನದಲ್ಲೂ ಕೊಡ್ತಾರೆ. ಮಾರ್ಕ್ 10ನೇ ಅಧ್ಯಾಯ ಸರಿಯಾದ ರೀತಿಯಲ್ಲಿ ಓದಿ ನೋಡಿ. ದೇವರು ಇವಾಗ ಓದೋಕೆ ಬೇಡ, ದೇವರು ಈ ಜೀವನದಲ್ಲೂ ಸಹ ನಾನು ಕಳೆದುಕೊಂಡ ಎಲ್ಲ ವಿಷಯಗಳು ನನಗೆ ಹಿಂತಿರುಗಿ ಕೊಡ್ತಾರಂತೆ. ಆಮೇನ್. ನಿತ್ಯ ಜೀವದಲ್ಲಿ ಮಾತ್ರ ಅಲ್ಲ, ಈ ಜೀವನದಲ್ಲೂ ಸಹ. ಎಷ್ಟೋ ಜನ ಪ್ರಾಸ್ಪೆರಿಟಿ ಗಾಸ್ಪಲ್ ಅಂತ ಅದನ್ನು ಪ್ರೀಚ್ ಮಾಡ್ತೇನೆ ಅಂತ ಬರೀ ದೇವ್ರ ಹತ್ರ ಬಂದೆ ಔಷ ಆಶೀರ್ವಾದ ಅದು ಇದು ಅಂತ. ನಾನು ಆಶೀರ್ವಾದ, ಆ ರೀತಿಯಾದ ಆಶೀರ್ವಾದ ಕುರಿತ ಮಾತಾಡ್ತಾ ಇಲ್ಲ. ನಾವು ದೇವರಿಗೋಸ್ಕರ ತ್ಯಾಗ ಮಾಡೋದು ದೇವ್ರ ಮೇಲೆ ಇರುವಂಥ ಪ್ರೀತಿಯಿಂದ ಇರಬೇಕು. ಆಮೇನ್. ಆದರೆ ಜೇಮ್ಸ್ 1ನೇ ಅಧ್ಯಾಯದಲ್ಲಿ ಹೇಳುವ ರೀತಿಯಲ್ಲಿ ನಾವು ದೇವರಿಗೋಸ್ಕರ ತ್ಯಾಗ ಮಾಡುವಾಗ ಎಲ್ಲ ಒಳ್ಳೆಯ ವಿಷಯಗಳನ್ನ ಅವರ ಸಮಯದಲ್ಲಿ ನಮಗೆಲ್ಲವನ್ನು ಪೂರೈಸ್ತಾರೆ. ಆಮೇನ್. ಓಕೆ, ನಾವೇನು ಮಾಡೋಣ ಅಂದರೆ 16ನೇ ವಾಕ್ಯ ಓದಿ, ಅದಾದಮೇಲೆ ಕೆಲವು ವಾಕ್ಯಗಳನ್ನು ಹೇಳ್ತೀನಿ. ಮನುಷ್ಯರ ಸೀಕ್ರೆಟ್ ಥಾಟ್ಸ್, ಸೀಕ್ರೆಟ್ ಸಿನ್ಸ್ನ ಏನು ಮಾಡ್ತಾರಂತೆ ದೇವರು, ವಿಚಾರಿಸುವಂಥ ದಿನ ಬರುತ್ತದೆ. ಅದಕ್ಕೆ ಮೊದಲಾಗಿ ನಿಮ್ಮನ್ನು ನೀವು ರಿಪೆಂಟ್ ಮಾಡಿ. ರಿಪೆಂಟ್ ಬಿಫೋರ್ ಗಾಡ್ ಫೈಂಡ್ಸ್ ಯು ಔಟ್. ಎಲ್ಲರ ಮುಂದೆ ನಿಮ್ಮನ್ನು ಅವಮರ್ಯಾದೆ ಮಾಡೋದಕ್ಕೆ ಮೊದಲಾಗಿ ನಿಮ್ಮ ಪಾಪಗಳನ್ನು ಬಿಟ್ಟು ಏನು ಮಾಡಿ, ತಿರುಗಿ ಬನ್ನಿ. ಆಮೇನ್.
ಏನು ಮಾಡಿ ಅಂದರೆ 17ರಿಂದ ಕಂಟಿನ್ಯೂಸ್ ಆಗಿ ಓದ್ಬಿಡಿ. ಒಂದು ಸೆಕೆಂಡು ನಾನು ಹೇಳ್ತೀನಿ ಯಾವಾಗ. ನೀನು ನಿನ್ನನ್ನು ತಾನೇ ಕ್ರಿಸ್ತನದೆನಿಸ್ಕೊ, ಅದು ಕ್ರಿಸ್ತನು ಅಂತ ಓದಿ, ಯೂದನು ಬದಲ ಕ್ರಿಸ್ತನು ಅಂತ ಓದಿ. ಹಾಂ, ನೀನು ಇದು ಈ ರೀತಿ ಓದಿ. ನೀವು ಓದಬೇಕಾದ್ರೆ ನಿಮಗೆ ಅರ್ಥ ಆಗ ಈ ರೀತಿ ಓದಿ. ನೀವು ಕ್ರಿಸ್ತನು ಅಂತ ಎನಿಸಿಕೊಂಡು ದೇವರ ವಾಕ್ಯ ಅಂತ ಓದಿ. ಹಾಂ, ಆಮೇನ್. ಒಂದು ನಿಮಿಷ. ಏನು ಹೇಳ್ತಾ ಇದ್ದಾರೆ, ಕ್ರಿಸ್ತನು ಅಂತ ಎನ್ನಿಕೊಳ್ಳುವಂಥ ನೀನು ಏನು ಮಾಡ್ತೀವಿ, ದೇವರ ವಾಕ್ಯವನ್ನು ಜಂಬ ಎತ್ತು ಮಾತಾಡ್ತೀವಿ. ದೇವರ ವಾಕ್ಯನ ಏನು ಮಾಡ್ತೀವಿ, ಜಂಬ ಎತ್ಕೊಂಡು ಮಾತಾಡ್ತೀವಿ. ಏನಂತ, ದೇವ್ರು ನನ್ನ ಇದರಿಂದ ಕಾಪಾಡಿದ್ದಾರೆ, ದೇವ್ರು ನನ್ನ ಇದರಿಂದ ಮಾಡೋದು ಇದೆಲ್ಲ ಮಾಡಿದ್ರು ಅಂತ. ಆದರೆ ನಮ್ಮಲ್ಲಿ ಏನಿಲ್ಲ, ಶಿಸ್ತು ಇಲ್ಲ, ಡಿಸಿಪ್ಲಿನ್ ಇಲ್ಲ. ದೇವರ ವಾಕ್ಯವನ್ನು ನಡತೆಯಲ್ಲಿ ಏನು ಮಾಡಲ್ಲ, ತೋರಿಸಲ್ಲ. ಬರೀ ದೇವರ ವಾಕ್ಯನ ಕೇಳಿಸ್ಕೊಂಡು ಜೇಮ್ಸ್ 1ನೇ ಅಧ್ಯಾಯದ ಪ್ರಕಾರ ಏನು ಮಾಡ್ತಾ ಇದ್ದೀವಿ, ನಡತೆಯಲ್ಲಿ ತೋರಿಸ್ತಾ ಇಲ್ಲ. ನಮ್ಮ ವಿಶ್ವಾಸ ಕ್ರಿಯೆಯಲ್ಲಿ ಇಲ್ಲ. ಆಮೇನ್. ನಮ್ಮನ್ನು ದೇವರು ನೀತಿವಂತನೆಂದು ತೋರಿಸೋದು ಯಾವುದರ ಮೂಲಕ, ವಿಶ್ವಾಸದ ಮೂಲಕ. ವಿಶ್ವಾಸ ಕ್ರಿಯೆಯ ಜೊತೆ ಇರಬೇಕು. ಆಮೇನ್. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತದು. ಆಮೇನ್. ಇಲ್ಲೇನು ಹೇಳ್ತಾ ಇದ್ದಾರೆ, ನೀನು ಕ್ರಿಸ್ತನು ಅಂತ ಎಂದುಕೊಂಡು ಏನೇನೋ ಜಂಬ ಕೊಡಿಸ್ಕೊಳ್ತೀವಲ್ಲ, ಏನಂತ, ದೇವ್ರು ನನ್ನ ಕ್ಷಮಿಸ್ಬಿಟ್ರು, ದೇವ್ರು ನನ್ನ ಇದು ಮಾಡಿಬಿಟ್ರು, ದೇವ್ರು ನನ್ನ ಕಾಪಾಡಿಬಿಟ್ರು, ಏನೋ ಹೇಳ್ತೀವಲ್ಲ. ಇಂಥ ಮನುಷ್ಯರಾದ ನೀವು ಕಂಟಿನ್ಯೂ ಮಾಡಿ ವಾಕ್ಯ. ಹಾಂ ಹಾಂ, ಮೂರ್ತಿಗಳನ್ನು ನೋಡಿ ಅಸಹ್ಯ ಪಡುವಂಥ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡ್ತೀವಿ. ಈ ವಾಕ್ಯಕ್ಕೆ ಏನು ಅರ್ಥ ಗೊತ್ತಾ? ದೇವಸ್ಥಾನದಲ್ಲೂ ಕಳ್ಳತನ ಮಾಡೋದಲ್ಲ. ಈ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಅನ್ಯ ದೇವತೆಗಳ ಮುಂದೆ ಮಾಡುವಂಥ ಅದೇ ಪಾಪಗಳು, ಕುಡಿಯುವಂಥದ್ದು, ಮಾಡುವಂಥ ಕೆಟ್ಟ ಪಾಪಗಳನ್ನು ನೀನು ನಿನ್ನ ಮನೇಲಿ ಮಾಡ್ತಾ ಇದೆಯಾ? ಅಲ್ಲಿ ಮಾಡಬೇಕಾಗಿರೋಂಥ ವಿಷಯವನ್ನು ಕಳ್ತನ ಮಾಡಿಕೊಂಡು ನಿನ್ನ ಮನೇಲಿ ಇಟ್ಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಆಮೇನ್. ಆ ಪಿಶಾಚಿಗಳಿಗೆ ಬೇಕಾದಂಥ ಅಂಥ ಅಸಹ್ಯವಾದ ವಿಷಯಗಳನ್ನು ನಿನ್ನ ಜೀವಿತದಲ್ಲಿ ನೀನು ಇಟ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಪೌಲ್ ಕೇಳ್ತಾ ಇದ್ದಾರೆ. ಆಮೇನ್. ಅಲ್ಲಿಂದ ರಾಬ್ ಮಾಡಿ ಬರ್ತಾ ಇದೆಯಾ ಅಂದರೆ, ಅವ್ರ ದೇವಸ್ಥಾನದಲ್ಲಿ ಮಾಡಬೇಕು, ವಿಗ್ರಹಗಳ ಮುಂದೆ ಮಾಡಬೇಕಾಗಿರೋಂಥ ಪಾಪವನ್ನು ನೀನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಆಮೇನ್. ಕಂಟಿನ್ಯೂ ಮಾಡಿ. ದೇವರ ವಾಕ್ಯದಲ್ಲಿ ಅಭಿಮಾನಿಯಾಗಿ ತುಂಬ ಹೆಮ್ಮೆ ಹೊಂದಿಕೊಳ್ಳುವಂಥ ನೀನು ದೇವರ ವಾಕ್ಯವನ್ನು ಮೀರಿ ಬಂದು ದೇವರನ್ನು ಅವಮರ್ಯಾದೆ ಪಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಆಮೇನ್. ಒಂದು ನಿಮಿಷ ಇರಿ, ಈ ವಾಕ್ಯನ ಅರ್ಥ ಮಾಡ್ಕೊಳ್ಳಿ. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯದೇ ಇರುವಾಗ ದೇವರಿಗೆ ಅವಮಾನ ಮಾಡ್ತಾ ಇದ್ದೀವಿ ನಾವು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ಅವಮಾನ ಪಡ್ತಾ ಇದ್ದಾರೆ. ಯಾವ ಕಾರಣದಿಂದ? ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯದೇ ಇದ್ದಂತ. ಆಮೇನ್. ದೇವರ ವಾಕ್ಯದ ಪ್ರಕಾರ ನಡೆಯದೇ ಇರುವವರು ದೇವರನ್ನು ನೋಡಿ ಅವಮರ್ಯಾದೆ ಪಡ್ತಾ ಇದ್ದೀವಂತೆ. ಆಮೇನ್. ಏನು ಮಾಡ್ತಾ ಇದ್ದೀವಿ? ಅವಮರ್ಯಾದೆ ಪಡಿಸ್ತಾ ಇದ್ದೀವಿ. ಯಾವ ರೀತಿ ಗೊತ್ತಾ? ನಿಮ್ಮ ಮಕ್ಕಳು ನಿಮ್ಮ ಕಣ್ಣು ಎದುರಾಗಿ ಹೋಗಿ ಪಾಪ ಮಾಡುವಾಗ ಏನು ಹೇಳ್ತಾರೆ? ಎಂಥ ತಂದೆ ತಾಯಿ ಇರ್ಬೋದು, ಯಾವ ರೀತಿ ಬೆಳೆಸಿದ್ದಾರೆ. ನೀವು ಪಾಪ ಮಾಡುವಾಗ ಪಿಶಾಚಿಯ ಮುಂದೆ ಪಿಶಾಚಿ ಹೋಗಿ ಏನು ಮಾಡ್ತಾನೆ? ದೇವರ ಮುಂದೆ ನಿಂತ್ಕೊಂಡು ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ ನೋಡು, ಹಂಗೆ ಹೇಳುವಾಗ ಏನು ಮಾಡ್ತಾರೆ? ದೇವರಿಗೆ ಅವಮಾನ ಆಗ್ತಾ ಇದೆ. ಯಾರ ಮೂಲಕ? ನಾವು ದೇವರ ವಾಕ್ಯವನ್ನು ಹೆಮ್ಮೆಯಾಗಿ ಹೇಳ್ತಾ ಇದ್ದಾನಲ್ಲ, ಅಥವಾ ನಾನು ಕ್ರೈಸ್ತನು ಅಂತ ಹೆಮ್ಮೆಯಾಗಿ ಹೇಳ್ಕೊತಾಳಲ್ಲ, ಅಂಥ ಮನುಷ್ಯ ಏನು ಮಾಡ್ತಾ ಇದ್ದಾನೆ ನೋಡು, ಸೀಕ್ರೆಟಾಗಿ ಏನು ಪಾಪ ಮಾಡ್ತಾ ಇದ್ದಾನೆ. ಆದರೆ ದೇವರು ತಮ್ಮ ಕರುಣೆಯಿಂದ, ಕೃಪೆಯಿಂದ ನಮ್ಮನ್ನು ಅನುದಿನವೂ ಶ್ರಮಿಸಿ ನಮಗೆ ವಿರೋಧವಾಗಿ ಬರುವಂಥ ಎಲ್ಲ ಆಯುಧಗಳನ್ನು ಏನು ಮಾಡ್ತಾ ಇದ್ದಾರೆ? ತುರಿತಾಗ್ತಾ ಇದ್ದಾರೆ. ನನಗೆ ವಿರೋಧವಾಗಿ ಬರುವಂಥ ಎಲ್ಲ ನಾಲಿಗೆಯನ್ನು ಏನು ಮಾಡ್ತಾರಂತೆ? ಕಟ್ ಮಾಡಿ ಬಿಸಾಕ್ತಾರೆ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಅವರ ರಕ್ತದಿಂದ. ಆಮೇನ್. ಅದನ್ನು ನಾನು ಸುಲಭವಾಗಿ ತಗೊಂಡು ಹೀಬ್ರೂ 10ನೇ ಅಧ್ಯಾಯದ ಮನೇಲಿ ಹೋಗೋದು. ಹೀಬ್ರೂ 10ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರ ಕೃಪೆಯನ್ನು, ದೇವರ ರಕ್ತವನ್ನು ಸುಲಭವಾಗಿ ತಗೊಂಡು ನೀನು ಯಾಕೆ ಇನ್ನೂ ಪಾಪದಲ್ಲಿದ್ದೀಯಾ, ನಿನ್ನನ್ನು ದೇವರು ಜಡ್ಜ್ಮೆಂಟ್ ಸೀಟಲ್ಲಿ ನಿಂತ್ಕೊಂಡು ಕೇಳಿದ್ರೆ ದೇವರ ಕೋಪ ನಿನ್ನ ಮೇಲೆ ಇಳಿಯುತ್ತೆ ಅಂತಾರೆ. ಆಮೇನ್. ದೇವರ ಕೋಪ ನಿಮ್ಮ ಮೇಲೆ ಇಳಿಯುತ್ತೆ. ಆಮೇನ್. ಎಲ್ಲಿ? ಇದು ಲಾಸ್ಟ್ ವಾಕ್ಯ ಮಾತ್ರ ಓದ್ಬಿಡಿ, 2ರಲ್ಲಿ 29ನೇ ವಾಕ್ಯ.
ಆಮೇನ್. ಹೃದಯದಲ್ಲಿ ಆಗುವಂಥ ಬ್ಯಾಪ್ಟಿಸಮೇ ನಿಜವಾದ ಬ್ಯಾಪ್ಟಿಸಮ್. ಆಮೇನ್. ನಾವು ಫಿಸಿಕಲಾಗಿ ಬ್ಯಾಪ್ಟಿಸಮ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಎಷ್ಟೋ ಜನರಿಗೆ ಪವಿತ್ರ ಆತ್ಮ ಎಲ್ಲಿ ಬಂದು ಸೇರ್ತಾರೆ, ಬ್ಯಾಪ್ಟಿಸಮ್ ಆಗೋದು ಮೊದಲೇ ಪವಿತ್ರ ಆತ್ಮ ಸಿಕ್ಕಿರ್ತಾರೆ. ಆಮೇನ್. ಯಾವ ಕಾರಣದಿಂದ? ನಿಜವಾಗ್ಲೂ ದೀಕ್ಷಾ ಸ್ಥಾನ ಆಗೋದು, ಜ್ಞಾನ ಸ್ಥಾನ ಆಗೋದು ಎಲ್ಲಿ? ಮನಸ್ಸಿನಲ್ಲಿ. ಆಮೇನ್. ನನ್ನ ಮನಸ್ಸು ಜ್ಞಾನಸ್ಥಾನದಲ್ಲಿ ಇಲ್ಲದೆ ಹೋದರೆ, ಮನಸ್ಸು ಜ್ಞಾನಸ್ಥಾನ ಪಡೆಯದೆ ಹೋದರೆ, ಜ್ಞಾನ ಬರದೆ ಹೋದರೆ ಮನಸ್ಸಿಗೆ, ನೀನು ತಗೊಂಡಿರುವಂಥ ಜ್ಞಾನಸ್ಥಾನ ಕ್ರಿಸ್ತನಂತೂ ಹೇಳಿಕೊಳ್ಳೋದು ವ್ಯರ್ಥ, ಏನಕ್ಕೂ ಯೂಸ್ ಇಲ್ಲ. ಆಮೇನ್. ಯಾವ ಕಾರಣದಿಂದ? ನಾನು ತಗೊಳ್ಳುವಂಥ ಜ್ಞಾನಸ್ಥಾನ ಏನಕ್ಕಾದರೂ ಉಪಯೋಗ ಆಗಬೇಕು. ಆಮೇನ್. ಈ ಜ್ಞಾನಸ್ಥಾನ ನಿಮ್ಮ ಹೃದಯದಲ್ಲಿ ಮಾಡೋದು ಏನು? ಓದಿ ವಾಕ್ಯ. ಹಾಂ, ಸುನ್ನತೇನೋ ಜ್ಞಾನಸ್ಥಾನ. ಹಾಂ ಹಾಂ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆಮೇನ್. ಇದು ಯಾವುದಕ್ಕೆ ಸಂಬಂಧಪಟ್ಟದಲ್ಲ? ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಪವಿತ್ರಾತ್ಮರು ನಿಮ್ಮ ಮನಸ್ಸಿನಲ್ಲಿ ಬಂದು ಜ್ಞಾನಸ್ಥಾನ ಪಡೆದೇ ಹೋದರೆ, ನೀವು ಜ್ಞಾನಸ್ಥಾನ ಆ ರೀತಿ ಪವಿತ್ರಾತ್ಮ ನಿಮ್ಮ ಮನಸ್ಸಿನಲ್ಲಿ ಜ್ಞಾನಸ್ಥಾನ ಮಾಡದೆ ಹೋದರೆ, ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕೆಟ್ಟ ವಿಷಯಗಳು ನಿಮ್ಮಲ್ಲಿ ಆಚೆ ಬಿಡದೆ ಹೋದರೆ, ನೀವು ಜ್ಞಾನಸ್ಥಾನ ಪಡೆದುಕೊಂಡು ಉಪಯೋಗ ಇಲ್ಲ. ಆಮೇನ್. ಏನಕ್ಕೂ ಉಪಯೋಗ ಇಲ್ಲ. ಆಮೇನ್. ನಿಮ್ಮ ಜ್ಞಾನಸ್ಥಾನ ಪಡ್ಕೊಂಡಿದ್ದೀನಿ ಅಂತ ಜಂಬ ಹೊತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನನ್ನ ಮನಸ್ಸು ಚೇಂಜ್ ಆಗಬೇಕು. ಆಮೇನ್. ಮನಸ್ಸು ಚೇಂಜ್ ಆಗದೆ ಹೋದರೆ, ಪವಿತ್ರಾತ್ಮರ ಮೂಲಕ ದೇವರ ಜ್ಞಾನ ನನ್ನಲ್ಲಿ ಬರದೆ ಹೋದರೆ ನನ್ನ ಜ್ಞಾನ ವ್ಯರ್ಥ. ಆಮೇನ್. ಏನು ಮಾಡೋಣ ಅಂದರೆ ಇದನ್ನು ಮಾತ್ರ ಹೇಳಿ ಮುಗಿಸೋಣ. ರೋಮನ್ಸ್ 2ನೇ ಅಧ್ಯಾಯ 8, 9, 10 ಓದ್ಬಿಡಿ. ಯಾರು ಸ್ವಇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ. ಯಾರು? ದೇವರ ಕೋಪವು ರೌದ್ರ ಅವರ ಮೇಲೆ ಇಳಿಯುವುದು. ಆಮೇನ್. ಹಾಂ, ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬರಿಗೆ, ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವುದು. ಆಮೇನ್. 10ನೇ ವಾಕ್ಯ ಓದಿ ಇವಾಗ ಹಂಗೆ. ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬರಿಗೂ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವುದು. ಆಮೇನ್. ಯಾರ ಮೂಲಕ? ಕ್ರಿಸ್ತ ಯೇಸುವಿನ ಮೂಲಕ. ಲಾಸ್ಟ್ ವಾಕ್ಯದಲ್ಲಿ ಏನು ಹೇಳ್ತಾರೆ? ರೋಮನ್ಸ್ 2 ಲಾಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ಜ್ಞಾನಸ್ಥಾನ ಯಾರ ಮೂಲಕ ಆಗತ್ತಂತೆ? ಪವಿತ್ರ ಆತ್ಮರ ಮೂಲಕ. ಆಮೇನ್. ನಮ್ಮ ಜ್ಞಾನಸ್ಥಾನ ಅಂದರೆ ನಿಜವಾಗ್ಲೂ ನನ್ನ ಮನಸ್ಸು ಶುದ್ಧಿ ಆಗೋದು, ಮನಸ್ಸಿನಲ್ಲಿರುವಂಥ ಎಲ್ಲ ಕೊಳಕು ಆಚೆ ಬರೋದು ಒಂದು ದಿವಸದಲ್ಲಿ ಆಗಲ್ಲ. ವಾರವೂ ದೇವರು ಅದನ್ನೇ ನಡೆಸ್ತಾರೆ. ಆಮೇನ್. ಒಂದು ವಿಷಯ ನಮ್ಮ ಪಾಪ ಅಂತ ಹೇಳಿದ ತಕ್ಷಣ ಮೈಂಡ್ ಒಂದು ವಿಷಯಕ್ಕೆ ಹೋಗುತ್ತೆ. ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳು ನಮ್ಮಲ್ಲಿದೆ. ಆ 20 ವಿಷಯಗಳು ನಿಮ್ಮ ನೀವೇ ಕೇಳಿಕೊಳ್ಳಿ, ಎಷ್ಟು ವಿಷಯಗಳು ನನ್ನಲ್ಲಿದೆ, ನಿಮ್ಮಲ್ಲಿದೆ ಅಂತ. ಆಮೇನ್. ಇಂಥ ವಿಷಯಗಳು ನೀವು ಕೇಳಿಕೊಳ್ಳುವಾಗ ನಿಜವಾದ ಜ್ಞಾನಸ್ಥಾನ ಎಲ್ಲಾಗತ್ತಂತೆ? ಆತ್ಮದಲ್ಲಿ. ಆಮೇನ್. ಹೃದಯದಲ್ಲಿ. ನಾವು ದೇವರ ವಾಕ್ಯದ ಮೂಲಕ ಏನಾಗಬೇಕು? ದೇವರ ಮುಂದೆ ನ್ಯಾಯ ನೀತಿವಂತಾಗಿ ನಿಂತ್ಕೊಬೇಕು. ಆಮೇನ್. ಹಳೆ ಒಡಂಬಡಿಕೆಯಲ್ಲಾದರೂ ದೇವರು ಏನು ಹೇಳ್ತಾರೆ? ನೀನು ಪಾಪ ಮಾಡಿದ್ರೆ ಪಾಪಿ ಅಂತಾರೆ. ಹೊಸ ಒಡಂಬಡಿಕೆ ನೀನು ಯೋಚನೆ ಮಾಡಿದ್ರೇ ಪಾಪ ಅಂತ ಹೇಳ್ತಾರೆ. ಆಮೇನ್. ಇನ್ನೊಂದು ಹೆಂಗಸನ್ನು ಕೆಟ್ಟ ಯೋಚನೆಯಿಂದ, ಲಸ್ಟ್ಫುಲ್ ಥಾಟಿಂದ ನೋಡಿದ್ರೇ ಏನಂತ ಹೇಳ್ತಾರೆ? ಪಾಪದಲ್ಲಿ ಬಿದ್ದೋದೆ ಅಂತ. ಅಂಥ ದೇವರನ್ನು ನಾವು ಹಿಂಬಾಲಿಸುವಾಗ ಇನ್ನೂ ಎಷ್ಟು ಭಯದಿಂದ ನಾವು ಹಿಂಬಾಲಿಸ್ಬೇಕು. ಆಮೇನ್. ಒಂದು ವೇಳೆ ನಮ್ಮ ಪಾಪದಿಂದ ಬಡದೆ ಹೋದರೆ ದೇವ್ರು ಏನು ಹೇಳ್ತಾ ಇದ್ದಾರೆ? ನಿಮ್ಮ ಪಾಪದಲ್ಲೇ ನೀವು ಸತ್ತೋದ್ರೆ ಏನಾಗುತ್ತೆ? ಇವಾಗ ಜೇಮ್ಸ್ 1ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು? ಪಾಪ ನಿಮ್ಮನ್ನು ಎಳೆದು ಪಾಪ ಗರ್ಭ ಒಂದು ಏನಾಗತ್ತಂತೆ? ಸಾವು ನಿಮಗೆ ಬರುತ್ತಂತೆ. ಆಮೇನ್. ಎಷ್ಟೋ ಕ್ರಿಸ್ತರು ಇವತ್ತು ಸತ್ತೋಗಿರೋ ರೀತಿಯಲ್ಲಿ ಏನಾಗ್ತಾ ಇದ್ದಾರೆ? ಬಾಳ್ತಾ ಇದ್ದಾರೆ. ಕಾರಣ ಏನು? ತಮ್ಮ ಪಾಪವನ್ನು ಬಿಟ್ಟು ಬರದೇ ಇರುವುದು. ಪಾಪ ಮಾಡುವುದಕ್ಕೆ 3 ಕಾರಣಗಳು ಯಾವುದು? ಮೊದಲನೇ ಕಾರಣ ದೇವರನ್ನು ಮಹಿಮೆ ಪಡಿಸ್ತಾ ಇರುವುದು. ಆಮೇನ್. 2ನೇ ಕಾರಣ ಸತ್ಯವನ್ನು ಅಸತ್ಯದಿಂದ ಮಾಡುವುದು. 3ನೇ ಕಾರಣ ನಮ್ಮಲ್ಲಿ ಇರುವಂಥ ಜ್ಞಾನವನ್ನು ಕಾಪಾಡಿಕೊಳ್ಳದೆ ಇರುವುದು. ಆಮೇನ್. ಈ 3 ವಿಷಯಗಳು ನಮ್ಮಲ್ಲಿ ಇಲ್ಲದೇ ಇರುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದೀವಿ? ಪಾಪದಲ್ಲಿ ಬಾಳ್ತಾ ಇದ್ದೀವಿ. ಈ 3 ಭಯ ನಮ್ಮಲ್ಲಿ ಏನಂತ? ದೇವ್ರು ನಮ್ಮನ್ನು ನ್ಯಾಯ ತೀರಿಸ್ತಾರೆ ಅನ್ನುವಂಥ ಭಯವು, ದೇವ್ರು ನಮ್ಮಲ್ಲಿ ಎಷ್ಟು ಪ್ರೀತಿ ಇದ್ದಾರೆ ಅನ್ನೋದನ್ನ ಅರ್ಥವು ನಮ್ಮಲ್ಲಿ ಬಂದರೆ ಏನಾಗುತ್ತೆ? ಪಾಪನ ಬಿಟ್ಟು ದೂರ ಬರ್ತೀವಿ. ಯಾಕೆ? ಎಫೆಷನ್ಸ್ 2 ಪ್ರಕಾರ ಪಾಪ ನಮಗೇನು ಮಾಡ್ತು? ನಮ್ಮನ್ನು ಸಾಯಿಸ್ತು. ಯಾವ ಪಿಶಾಚೆ ಕೈ ಕೆಳಗಡೆಯಿಂದ ಹೀಬ್ರೂಸ್ 2 ನಮ್ಮನ್ನು ದೇವ್ರು ಏನು ಮಾಡ್ತಾ ಇದ್ದಾರೆ? ಬಿಡಿಸಿಕೊಂಡು ಬರ್ತಾ ಇದ್ದಾರೋ ಅದೇ ಪಿಶಾಚೆ ಕೈ ಕೆಳಗಡೆ ಹೋಗಿ ಏನು ಮಾಡ್ತಾ ಇದ್ದೀವಿ? ನಾವು ನಡೀತಾ ಇದ್ದೀವಿ. ಯಾಕೆ? ನಮ್ಮ ಪಾಪಗಳು ಯಾರು? ಲೋಕಕ್ಕೆ ಯಾರು ಅಧಿಕಾರಿಯಾಗಿದ್ದಾನೆ? ಪಿಶಾಚಿ. ನಾವು ಲೋಕದ ಆಸೆಗಳನ್ನು ನೋಡಿ ಹೋಗುವಾಗ ಏನಾಗುತ್ತೆ? ಪಿಶಾಚಿಯ ಕೈ ಕೆಳಗಡೆ ಬರ್ತಾ ಇದ್ದೀವಿ. ಆಮೇನ್.
ಹಂಗೆ ಬರುವುದರಿಂದ ಕಾಪಾಡೋದಕ್ಕೆ ಎಷ್ಟೋ ಸತಿ ದೇವ್ರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಕಾಪಾಡಿ ನಡೆಸ್ತಾ ಇದ್ದಾರೆ. ಆಮೇನ್. ಆದರೆ ಆ ಕರುಣೆಯನ್ನು ನಾನು ಏನು ಮಾಡಬಾರ್ದು, ಸುಲಭವಾಗಿ ಅಸಡ್ಡೆಯಾಗಿ ಎತ್ಕೊಬಾರ್ದು. ಆಮೇನ್. ಯಾರು ಆ ದೇವರ ಕೃಪೆಯನ್ನು ಅಸಡ್ಡೆ ಮಾಡಿಕೊಳ್ಳುತ್ತಾರೋ ಅವ್ರು ಏನು ಮಾಡಬೇಕು, ದೇವರ ನ್ಯಾಯಸ್ಥಾನದಲ್ಲಿ ಹೋಗಿ ನಿಂತ್ಕೊಬೇಕು. ಆಮೇನ್. ದೇವರು ನಮ್ಮಲ್ಲಿ ನೋಡಿ, ಇವಾಗಲೂ ಹೇಳ್ತಾ ಇದ್ದೀನಿ, ನಾವು ಒಳ್ಳೆ ಕಾರ್ಯಗಳಿಂದ ದೇವರನ್ನು ನೋಡಲ್ಲ. ಆಮೇನ್. ದೇವರು ನಮ್ಮನ್ನು ಕಾಪಾಡಿರುವಂಥ ಆ ಕಾರಣದಿಂದ ನನ್ನ ವಿಶ್ವಾಸವು ಕ್ರಿಯೆಯಲ್ಲಿ ತೋರಿಸ್ಬೇಕು. ಜೇಮ್ಸ್ 2ನೇ ಅಧ್ಯಾಯ. ಆಮೇನ್. ಜೇಮ್ಸ್ 2 ಮನೇಲಿ ಹೋಗೋದಿ. ಜೇಮ್ಸ್ 2ನೇ ಅಧ್ಯಾಯ ಮೆತ್ತಗೋದಿ, ಸ್ಲೋ ಆಗೋದಿ. ನಾನು ಹೇಳಿರುವಂಥ ಎಲ್ಲ ವಾಕ್ಯಗಳನ್ನು ಮನೇಲಿ ಹೋಗಿ ಮೆತ್ತಗೋದಿ, ಒಂದೊಂದು ವಾಕ್ಯವಾಗಿ ಓದಿ, ಮೈಂಡಲ್ಲಿ ಕೂತ್ಕೊಳ್ಳೋವರೆಗೂ ಓದಿ. ಆಮೇನ್. ಈ ಮೈಂಡಲ್ಲಿ ನಮ್ಗೆ ಈ ಒಂದು ವಿಷಯ ನಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ರೆ ನಾವು ಪಾಪದನ್ನು ಬಿಟ್ಟು ದೂರ ಬರ್ತೀವಿ ಸುಲಭವಾಗಿ. ಆಮೇನ್. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾನು ಇವತ್ತು ಸಮಯ ಎಕ್ಸ್ಟ್ರಾ ತಗೊಂಡೆ, ಯಾಕಂದರೆ ಪಾಪದ ಕುರಿತಾಗಿ ಜ್ಞಾನ ನಮ್ಮಲ್ಲಿ ಎಷ್ಟೋ ಜನರಿಗಿಲ್ಲ. ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ಏನಿಲ್ಲ, ನಿರಂತರವಾಗಿಲ್ಲ. ನಮ್ಮಲ್ಲಿ ದೇವರ ವಾಕ್ಯದಲ್ಲಿ 1 hour 1.5 hours ಸುಲಭವಾಗಿ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ದೇವರ ಸಮೂಹದಲ್ಲಿ ಯಾವ ರೀತಿ ಕೂತ್ಕೊಳ್ತೀವಿ? ನೀವು ಪರಲೋಕಕ್ಕೆ ಹೋಗೋತಿ ಯಾವ ರೀತಿ ಆಸೆ ಪಡ್ತೀವಿ? ಯಾಕಂದರೆ ಪರಲೋಕದಲ್ಲಿ ಹೋದರೆ ಸಂಪೂರ್ಣವಾಗಿ ಅವ್ರ ಸಮೂಹದಲ್ಲೇ ಇರಬೇಕು ನಾವು. ಆಮೇನ್. ಅವರ ಪ್ರಸನ್ನತೆಯಲ್ಲಿ 24/7 ಅವರ ಪ್ರಸನ್ನತೆಯಲ್ಲಿ ಇರ್ತೀವಿ. ಆಮೇನ್. ಅದು ನಮಗೆ ದುಃಖ ಕೊಡುವಂಥ ವಿಷಯವಾಗಿ, ಕಷ್ಟವಾದ ವಿಷಯ ಆಗಿರ್ಬೇಕು, ಸಂತೋಷ ಕೊಡುವಂಥ ವಿಷಯವಾಗಿರ್ಬೇಕು. ಆಮೇನ್. ಆ ವಿಷಯ ನಮಗೆ ಸಂತೋಷ ಕೊಡದೆ ಹೋದರೆ ನಾನು ಪರಲೋಕಕ್ಕೆ ಹೋಗಿ ಯಾವ ಉಪಯೋಗ ಇಲ್ಲ. ಪರಲೋಕ ಹೋಗಿ ಯಾವ ಉಪಯೋಗ ಇಲ್ಲ. ದಾವೀದನು ಏನು ಹೇಳ್ತಾರೆ ಗೊತ್ತಾ? ನನ್ನ ಪರಲೋಕದಲ್ಲಿ ನೀವು ಇಲ್ಲದೆ ಹೋದರೆ ನಾನು ಪರಲೋಕಕ್ಕೆ ಹೋಗಿ ಉಪಯೋಗ ಇಲ್ಲ ಅಂತಾರೆ. ಆಮೇನ್. ಪರಲೋಕದಲ್ಲಿ ದೇವರು ಇಲ್ಲದೆ ಹೋದರೆ ನಾನು ಪರಲೋಕಕ್ಕೆ ಹೋಗಿ ಯಾವುದು ಉಪಯೋಗ ಇಲ್ಲ. ದೇವರಿಲ್ಲದೆ ಪರಲೋಕ ಇಲ್ಲ. ನಮಗೆ ದೇವರು ಬೇಕು, ನಮ್ಮ ಪರಲೋಕದ ವಸ್ತುಗಳು ನಮಗೆ ಬೇಡ. ಆಮೇನ್. ಈ ಪ್ರಾರ್ಥನೆ ಮನಸ್ಸಿಂದ ಬರಬೇಕು. ಆಮೇನ್. ಆದರೆ ಜೇಮ್ಸ್ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮಗೆ ಈ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಸಹ ದೇವರು ನಮಗೆ ಪೂರೈಸ್ತಾರೆ. ಆಮೇನ್. ನಮ್ಮನ್ನು ಭಿಕ್ಷೆ ಬೇಡುವಂಥದ್ದು ರೀತಿಯಲ್ಲಿ ದೇವರು ನಮಗೆ ಎಂದೂ ಬಿಟ್ಟಿಲ್ಲ. ಆಮೇನ್. ಎಷ್ಟೋ ಜನ, ಇದು ಒಂದನ್ನು ಹೇಳ್ಬಿಟ್ಟು ಮುಗಿಸ್ತೀನಿ, ಎಷ್ಟೋ ಜನ ಏನು ಮಾಡ್ತೀವಂದರೆ, ಇಸ್ರೇಲ್ ಜನರು ಈಜಿಪ್ಟಿನಿಂದ ಕಾನಾನ್ ದೇಶ, ದೇವರು ಕೊಟ್ಟಿರುವಂಥ ವಾಗ್ದಾನದ ದೇಶಕ್ಕೆ ಬರುವಾಗ ಏನು ಮಾಡ್ತಾರೆ, ದೇವರು ಅರಣ್ಯದಲ್ಲಿ ಯಾವ ರೀತಿ ನಡೆಸಿದ್ರು, ಮನ್ನಾ ಕೊಟ್ಟು ನಡೆಸಿದ್ರು. ಆಮೇನ್. ಅವ್ರ ಅನುದಿನವು ಯಾವ ರೀತಿ ನಡೆಸಿದ್ರು, ಮನ್ನಾ ಕೊಟ್ಟು ನಡೆಸಿದ್ರು. ಆದರೆ ಅವರು ಕಾನಾನ್ ದೇಶದ ಬಾರ್ಡರ್ಗೆ ಬಂದ ಮೇಲೆ, ಕಾನಾನ್ ದೇಶಕ್ಕೆ ಬಂದ ಮೇಲೆ ಮನ್ನಾ ನಿಂತೋಯ್ತು. ಆಮೇನ್. ಮನ್ನಾ ನಿಂತೋದ ಮೇಲೆ ಅವ್ರು ಏನು ಮಾಡಬೇಕಾಗಿತ್ತು, ಹಾಲು ಜೇನು ಬರುವಂಥ ನೆಲ, ಅಂದರೆ ಅಷ್ಟು ಫಲ ಬರುವಂಥ ನೆಲ, ಅಂಥ ನೆಲದಲ್ಲಿ ಇವ್ರು ಹೋಗಿ ವ್ಯವಸಾಯ ಮಾಡಬೇಕಾಗಿತ್ತು. ಆಮೇನ್. ಮನ್ನಾ ಅನ್ನುವುದು ದೇವರು ನಮ್ಮ ಮೇಲೆ ತೋರಿಸುವಂಥ ಕರುಣೆ. ನಮ್ಮ ವಿಶ್ವಾಸವನ್ನು ನೋಡಿ ಅವಾಗ ಅತಿಶಯ ಮಾಡ್ತಾರಲ್ಲ ದೇವರು, ಅದು ಮನ್ನಾ. ಆಮೇನ್. ನಮ್ಮ ವಿಶ್ವಾಸವನ್ನು ನೋಡಿ ದೇವರು ಮಾಡುವಂಥ ಅತಿಶಯ ಮನ್ನಾ. ಮನ್ನಾ ಅನ್ನೋದು ನಮ್ಮ ಸಂಪೂರ್ಣ ಜೀವನಕ್ಕೋಸ್ಕರ ಅಲ್ಲ. ಮನ್ನಾ ಅನ್ನುವುದು ನೀವು ದೇವರಲ್ಲಿ ಬೆಳೆಯುವವರೆಗೂ. ಆಮೇನ್. ಅವಾಗ ವಿಶ್ವಾಸದಲ್ಲಿ ಬೆಳೆಯುವವರೆಗೂ. ಆದರೆ ದೇವರು ನಮ್ಮೆಲ್ಲರಿಗೂ ಒಂದು ವಾಗ್ದಾನ ಕೊಡ್ತಾರೆ. ಈ ಜೀವನದಲ್ಲಿ ಮಾತ್ರ ಅಲ್ಲ, ನಿತ್ಯ ಜೀವಕ್ಕೆ ಒಂದು ವಾಗ್ದಾನ ಕೊಟ್ಟಿದ್ದಾರೆ. ಆಮೇನ್. ಅದನ್ನು ನೋಡಿ ನಾವು ಓಡಬೇಕು. ಆಮೇನ್. ದೇವರ ಪ್ರೀತಿಯನ್ನು ನೋಡಿ ಓದಬೇಕು. ಆಮೇನ್. ಆದರೆ ಈ ಜೀವನದಲ್ಲೂ ಸಹ ದೇವರು ನಮ್ಮನ್ನು ಹಾಲು ಜೇನು ಹುರಿಯುವಂಥ ಮಕ್ಕಳಾಗಿ ಮಾರ್ಪಡಿಸ್ತಾರೆ. ಆಮೇನ್. ಆ ಫಲ ನಮಗೆ ಸಿಗಬೇಕಂದ್ರೆ ನಾವೇನು ಮಾಡಬೇಕು, ನಾವು ಕಷ್ಟಪಡಬೇಕು. ಆಮೇನ್. ದೇವರು ಹಾಲು ಜೇನು ಕೊಡುವಂಥ ನೆಲದಲ್ಲಿ ಸೇರಿಸ್ಬಿಟ್ಟು ಅವ್ರೇನು ಮಾಡಿಲ್ಲ, ಅದು ತಾನಾಗೆ ಹಾಲು ಜೇನು ಕೊಟ್ಟಿಲ್ಲ. ಇವ್ರೋಗಿ ಏನು ಮಾಡಬೇಕಾಗಿತ್ತು, ಕಷ್ಟಪಟ್ಟು ವ್ಯವಸಾಯ ಮಾಡಬೇಕು. ಎಷ್ಟೋ ಜನರಿಗೆ ದೇವರು ಮನ್ನಾ ಸೀಸನ್ನ ಸ್ಟಾಪ್ ಮಾಡಿರ್ತಾರೆ. ಎಷ್ಟೇ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಿದ್ರು ಅವರ ನೀಡ್ಸ್ ಪೂರೈಸೋಕ್ಕೆ ಆಗಲ್ಲ. ಅಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ, ಮನ್ನಾ ಮುಗಿಯಿತು, ಇನ್ಮೇಲೆ ಕಷ್ಟಪಟ್ಟು ನಿಮಗೆ ಕೊಟ್ಟಿರುವಂಥ ಕೆಲಸವನ್ನು ಮಾಡಿ ಅಂತಾರೆ. ಆಮೇನ್. ನಾವೇನು ಮಾಡ್ತೀವಿ, ಯಾವಾಗ ನೋಡಿದ್ರು ದೇವರು ನನಗೆ ಅತಿಶಯ ಮಾತ್ರ ಮಾಡಬೇಕು, ಯಾವಾಗ ನೋಡಿದ್ರು ಇದು ವಿಶ್ವಾಸ ಮಾತ್ರ. ಸಂಪೂರ್ಣ ಜೀವನ ಆ ರೀತಿ ನಮಗೆ ನಡೆಸಿಲ್ಲ ದೇವರು. ಆಮೇಲೆ ನಮ್ಮ ಕೈಯಲ್ಲಿ ಏನು ಕೊಡ್ತಾರೆ, ಆಪರ್ಚುನಿಟೀಸ್ ಕೊಡ್ತಾರೆ. ಹಂಗೆ ಮಾಡುವಾಗ ಅದನ್ನು ನಾವು ತೆಗೆದುಕೊಂಡು ಕಷ್ಟಪಡುವಾಗ ಅದರ ಫಲವನ್ನು ದೇವರು ಕೊಡ್ತಾರೆ. ಆಮೇನ್. ಆ ಫಲ ನಮಗೋಸ್ಕರ ಅಲ್ಲ, ಆ ಫಲವು ಸಹ ದೇವರ ರಾಜ್ಯವನ್ನು ಹೆಚ್ಚುಪಡಿಸೋದಕ್ಕೋಸ್ಕರ. ಆಮೇನ್. ಇನ್ನು ಎಫಿಷಿಯನ್ಸ್ 2 ಎಷ್ಟೋ ವಿಷಯಗಳಿದೆ, ಅದರಲ್ಲಿ ಒಂದೇ ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ಎಫಿಷಿಯನ್ಸ್ 2 ಏನು ಹೇಳ್ತಾರೆ ಅಂದರೆ, ಎಷ್ಟೋ ಜನ ಏನು ಮಾಡ್ತೀವಿ, ನನ್ನ ಪರ್ಸ್ನಲ್ ರಿಲೇಷನ್ಶಿಪ್ ಅಂತ ನಾನು ಎಷ್ಟೋ ಸೈದೇನು ಮಾತಾಡಿದ್ದೀನಿ. ದೇವರ ಜೊತೆ ನಮ್ಮ ಸಂಬಂಧ ಇರಬೇಕು. ಆಮೇನ್. ದೇವ್ರ ಜೊತೆ ನಮ್ಮ ಸಂಬಂಧ ಇರಬೇಕು. ಆದರೆ ನಾವೆಲ್ಲರೂ ಸೇರಿ ಬಂದಾಗಲೇ ಒಂದು ಸಭೆಯಾಗಿ ಬರ್ತಾ ಇದ್ದೀವಿ. ಆಮೇನ್. ಎಫಿಷಿಯನ್ಸ್ 2 ಮನೇಲಿ ಹೋಗಿ ಓದಿ. ನಾವೊಂದು ಸಭೆಯಾಗಿ ಬರುವಾಗ ಸಭೆಯಲ್ಲಿ ನಾವೆಲ್ಲರೂ ಒಂದೊಂದು ಅಂಗಗಳಷ್ಟೇ. ಆಮೇನ್.
ದೇವರು ನಾವು ಅವರ ಸಮೂಹಕ್ಕೆ ಬರುವಾಗ ನಾನು ಒಬ್ಬನೇ ಬರಬೇಕು ಅಂತ ಆಸೆ ಪಡಲ್ಲ, ಸಭೆಯಾಗಿ ಬರಬೇಕು ಅಂತ ಆಸೆ ಪಡ್ತಾರೆ. ಆಮೇನ್. ಎಫೆಷನ್ಸ್ 2 ಮನೇಲಿ ಹೋಗಿ ಸರಿಯಾದ ರೀತಿಯಲ್ಲಿ ಓದಿ. ನಾವು ಸಭೆಯಾಗಿ ಬರೋದಕ್ಕೆ ಕಾರಣ ದೇವರ ಸಮೂಹದಲ್ಲಿ ಇಸ್ರೇಲ್ ಜನರಲ್ಲಿ ಮೋಸೆ ಮಾತ್ರ ಬರಬೇಕು ಅಂತ ದೇವರು ಆಸೆ ಪಟ್ಟಿಲ್ಲ. ಮೋಸೆನೂ ಇಸ್ರೇಲ್ ಜನರು ಎಲ್ಲೂ ಸೇರಿ ಬರಬೇಕು ಅಂತ ಆಸೆ ಪಟ್ಟರು. ಆಮೇನ್. ಅದೇ ರೀತಿಯಲ್ಲಿ ದೇವರ ಸಮಯದಲ್ಲಿ ದೇವರ ಸಭೆಯಾಗಿ ನಾವು ಬರುವುದು ಎಲ್ಲರೂ ಸೇರಿ ದೇವರನ್ನು ಮಹಿಮೆ ಪಡಿಸಕ್ಕೆ. ಆಮೇನ್. ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಪ್ರಾರ್ಥನೆ ಮಾಡೋಣ. ಇವತ್ತು ಹೇಳಿರುವಂಥ ವಾಕ್ಯಗಳನ್ನು ಮನೇಲಿ ಹೋಗಿ ಇನ್ನೊಂದು ಸತಿ ಓದಿ ನೋಡಿ. ಈ ವಾಕ್ಯಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಬೇಕಾದರೆ. ಎಫೆಷನ್ಸ್ 2ನೇ ಅಧ್ಯಾಯ, ಎಫೆಷನ್ಸ್ 4ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮನ್ನು ಪಾಪದಲ್ಲಿ ತಳ್ಳಿದ ಎಲ್ಲ ವಿಷಯಗಳನ್ನು ದೂರ ಮಾಡಿ ಕ್ರಿಸ್ತು ಯೇಸುವನ್ನು ಏನು ಮಾಡಿ ಧರಿಸಿಕೊಳ್ಳಿ ಅಂತಾರೆ. ಆಮೇನ್. ಎಫೆಷನ್ಸ್ 2, ಎಫೆಷನ್ಸ್ 4, ರೋಮನ್ಸ್ 1, 2, 3, ಹೀಬ್ರೂಸ್ 2ನೇ ಅಧ್ಯಾಯ ಮತ್ತು ಜೇಮ್ಸ್ 1 ಮತ್ತು 2, ಅದಾದಮೇಲೆ 4. ಇದೆಲ್ಲವನ್ನು ಮನೇಲಿ ಹೋಗಿ ಓದಿ ನೋಡಿ. ದೇವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಆಮೇನ್. ಈ ವಾರದಲ್ಲಿ ಈ ವಿಷಯಗಳನ್ನು ನೀವು ಓದಿ ನೋಡಿ. ಆಮೇನ್. ತಿರುಗಿ ಓದಿ. ಬೇರೆ ಏನು ಓದೋಕೆ ಹೋಗ್ಬಿಡಿ. ವಾರದಲ್ಲಿ ಓದಿದ್ದನ್ನೇ ತಿರುಗಿ ಓದಿ. ಮೈಂಡಲ್ಲಿ ಕುಳಿತುಕೊಳ್ಳೋವರೆಗೂ ತಿರುಗಿ ಓದಿ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರಪ್ಪ. ನಮ್ಮನ್ನು ಇಷ್ಟೊತ್ತು ನಡೆಸಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳುವಾಗ ನಮಗೆ ಆ ಸಂತೋಷ ಬರದೆ ಹೋದರೆ ನಿಮ್ಮ ಪಾದಕ್ಕೆ ಬಂದು ಉಪಯೋಗ ಇಲ್ಲಪ್ಪ. ನಾವು ಜ್ಞಾನಸ್ಥಾನ ತಗೊಂಡು ಉಪಯೋಗನೇ ಇಲ್ಲ. ನಿಮ್ಮ ವಾಕ್ಯವನ್ನು ಓದುವುದು ಮಾತ್ರ ಅಲ್ಲ, ಅದನ್ನು ನಡತೆಯಲ್ಲಿ ತೋರಿಸ್ಬೇಕು. ಆಮೇನ್. ಹೌದಪ್ಪ, ಆ ರೀತಿಯಾಗಿ ನಡ್ಸ್ಕೊಳ್ಳೋಕೆ ಸಹಾಯ ಮಾಡಿ. ಜೇಮ್ಸ್ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿಮ್ಮನ್ನು ಬಿಡಿಸುವಂಥ, ಪಾಪದಿಂದ ಬಿಡಿಸುವಂಥ, ನಿಮ್ಮನ್ನು ಫ್ರೀ ಮಾಡುವಂಥ, ಫ್ರೀಡಮಲ್ಲಿ ಇಡುವಂಥ ವಾಕ್ಯವನ್ನು ಗಮನದಲ್ಲಿ ಇಟ್ಟು ನಿಮಗೆ ಕೊಟ್ಟಿರುವಂಥ ಊಟವನ್ನು ನೋಡಿ ಅಂತ. ಈ ವಾಕ್ಯದ ಪ್ರಕಾರ ವಾಕ್ಯವನ್ನು ತಿರುಗಿ ಅವ್ರ ಮೈಂಡಲ್ಲಿ ಹೋಗಿ ಓದುವಾಗೆ ವಾಕ್ಯ ಅವ್ರ ಮನಸ್ಸಿನಲ್ಲಿ ನಿರಂತರವಾಗಿ ನಿಂತ್ಕೊಳ್ಳೋಕೆ ಸಹಾಯ ಮಾಡಿದ್ದೇವ್ರೆ. ಹೌದಪ್ಪ, ಸ್ತೋತ್ರ. ನಿಮ್ಮ ಜೊತೆ ಸ್ಪೆಂಡ್ ಮಾಡುವಂಥ ಸಮಯವನ್ನು ಹೆಚ್ಚು ಮಾಡಿಸಿ. ಹಂಗೆ ಹೆಚ್ಚು ಮಾಡುವಾಗ ನಿಮ್ಮ ವಾಕ್ಯದಲ್ಲಿರುವಂಥ ಸಮಯವನ್ನು ಕಳೆಯೋದೇ ಗೊತ್ತಾಗದಂತೆ ಹೌದಪ್ಪ, ಪಿಶಾಚ ನೋಡಿ ಹೆದರಿಸಿ ನಿಲ್ಲೋದಕ್ಕೆ ಸಹಾಯ ಮಾಡಿ. ಎದುರಿ ನಿಲ್ಲೋದಲ್ಲ, ಆಪೋಸಿಟಾಗಿ ನಿಂತ್ಕೊಳ್ಳೋಕೆ ಸಹಾಯ ಮಾಡಿ. ಇದಕ್ಕೆ ಜೇಮ್ಸ್ 4ನೇ ಅಧ್ಯಾಯದಲ್ಲಿ ಹೇಳ್ತಿರಲ್ಲ, ಸಬ್ಮಿಟ್ ಟು ಗಾಡ್, ರೆಸಿಸ್ಟ್ ದ ಡೆವಿಲ್ ಆ್ಯಂಡ್ ವಿಲ್ ಫ್ಲೀ ಫ್ರಮ್ ಯು. ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸಿ ಅಂದರೆ, ದೇವರಿಗೆ ಸಮರ್ಪಿಸೋದು ನಮ್ಮ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವುದು. ಅದರ ಪ್ರಕಾರ ನಡೆಯುವಾಗ ನಾವು ಪಿಶಾಚನ ಎದುರಿಸಿ ನಿಲ್ಲಬಹುದು. ಆವಾಗ ಅವನು ಓಡಿ ಹೋಗ್ತಾನೆ. ನಾವು ಪಿಶಾಚ ನೋಡಿ ಭಯಪಡದೆ ಅವನನ್ನು ಎದುರಿಸಿ ನಿಲ್ಲೋದಕ್ಕೆ ಸಹಾಯ ಮಾಡಿಯಪ್ಪ. ನಮಗೆ ಕೊಟ್ಟಿರುವಂಥ ಎಫೆಷನ್ಸ್ 6ನೇ ಪ್ರಕಾರ ಎಲ್ಲ ಆಯುಧಗಳನ್ನು, ಸರ್ವಾಯುಧವನ್ನು ಎಲ್ಲವನ್ನು ಧರಿಸಿಕೊಂಡು ಪಿಶಾಚ ವಿರೋಧವಾಗಿ ನಿಲ್ಲಕ್ಕೆ ಸಹಾಯ ಮಾಡಿಯಪ್ಪ. ನಿಮ್ಮ ಪಾದದಲ್ಲಿ ಎಲ್ಲರೂ ಬಂದು ಸೇರಿರ್ತೀವಿ. ನಿಮ್ಮನ್ನು ಅಪ್ಪ ನೀವು ಕೃಪೆ, ತೀತ 2ನೇ ಪ್ರಕಾರ ನೀವು ಕೃಪೆ ಕೊಡದೆ ಹೋದರೆ, ನಿಮ್ಮ ಕೃಪೆ ಇಲ್ಲದೆ ಹೋದರೆ ಅಶುದ್ಧತೆಯನ್ನು ನಾವು ದೂರ ಹೋಗೋಕ್ಕೂ ಆಗಲ್ಲ, ಪರಿಶುದ್ಧತೆ ನಾವು ಕಲಿಯೋದಕ್ಕೂ ಆಗಲ್ಲ. ನಿಮ್ಮ ಕೃಪೆ ನಮಗೆ ಬೇಕಪ್ಪ. ನಿಮ್ಮ ಕೃಪೆ ಇನ್ನೂ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಇರೋಕ್ಕೆ ಸಹಾಯ ಮಾಡಿ. ಇಂದು ಎಂದು ಮಾರದೇ ಇರುವಂಥ ದೇವರ ಆಶಿಸಿ ಪವಿತ್ರಾತ್ಮರ ಪ್ರಸನ್ನತೆ ಇಲ್ಲೂ ಮಾತ್ರ ಅಲ್ಲ, ಅವ್ರ ಮನೆಗೆ ಹೋಗಿ ಸೇರುವಾಗಲೂ ಅವ್ರ ಜೊತೆನೇ ಇರೋದಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮರಲ್ಲಿ ನಡೆಯೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.